ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಇವತ್ತಿನ ತರಗತಿ 5ರಿಂದ 10ನೇ ತರಗತಿ ಪುಸ್ತಕಗಳನ್ನು ಸ್ಟಡಿ ಮಾಡ್ಬೇಕಂತೇಸೆ ನಾವು ಅನ್ಕೊಂತೀವಲ್ಲಪ್ಪ. ಅದರಲ್ಲಿ ನಾವು ಆಲ್ರೆಡಿ 6ನೇ ಕ್ಲಾಸ್ ಬುಕ್ ಆಗಿರ್ಬೋದು, 6ನೇ ಕ್ಲಾಸ್ ಭಾಗ 1 ಭಾಗ 2, ಆಮೇಲೆ 7ನೇ ಕ್ಲಾಸು ಭಾಗ 1 ಭಾಗ 2 ಆಗಿರ್ಬೋದು, ಮತ್ತು 9ನೇ ತರಗತಿ ಪುಸ್ತಕದಲ್ಲಿ ಒಂದು ಅಧ್ಯಾಯ, ಮತ್ತು 10ನೇ ತರಗತಿ ಪುಸ್ತಕದಲ್ಲಿ ಒಂದು ಅಧ್ಯಾಯನ ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ. ಬಟ್ ನಮಗೀಗ ಆ ಒಂದೊಂದು ಅಧ್ಯಾಯಗಳು ಅಂದರೆ ನಮಗೆ ಎಲ್ಲೆಲ್ಲಿ ಅನುಕೂಲ ಆಗ್ತಾವಲ್ಲ, ಯಾವ ಇಂಪಾರ್ಟೆಂಟ್ ಇದಾವಲ್ಲ ಎಲ್ಲವಷ್ಟು ಅಧ್ಯಾಯಗಳನ್ನು ನಾವು ಸ್ಟಡಿ ಮಾಡೋಣ ಅಂತ. ಬಟ್ ಇವತ್ತು ನಾವು ಸ್ಟಡಿ ಮಾಡೋಕತ್ತಿದ್ದು 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ. 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ಭಾಗ 1ರ ಒಂದು ಇಂಪಾರ್ಟೆಂಟು ಒಂದು ಅಧ್ಯಾಯ. ನಿಮಗೆ ಅದು ಭಾಳ ಇಂಪಾರ್ಟೆಂಟು. ಮತ್ತು ಇನ್ನೊಂದೇನಂತ ಕೊಟ್ಟರೆ, ನಮಗೆ 6ನೇ ತರಗತಿ ಪುಸ್ತಕದಲ್ಲಿ ಎಷ್ಟು ಇನ್ಫಾರ್ಮೇಷನ್ ಐತೆ ಅಂದ್ರೆಗಿನ ಅದು ನೀವು ಓದಿದರೆ ಗೊತ್ತಾಗ್ತದೆ. ಅಷ್ಟು ಇನ್ಫಾರ್ಮೇಷನ್ 6ನೇ ತರಗತಿ ಮಕ್ಕಳಿಗೆ ಇಟ್ಟಿದ್ದಾರೆ. ಬಟ್ ಅದು ನಮಗೆ ಎಲ್ಲ ಎಕ್ಸಾಮಿಗೆ ಅಂದರೆ ಎಲ್ಲ KSP ಡಿಪಾರ್ಟ್ಮೆಂಟ್ ಆಗಿರ್ಬೋದು, KPSC ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಎಕ್ಸಾಮಿಗೆ ಭಾಳ ಅನುಕೂಲ ಆಗುತ್ತೆ. ಆಲ್ರೆಡಿ ನಿಮಗೂ ಗೊತ್ತಿರ್ತದೆ. ಬಟ್ ನಮಗೆ 5ರಿಂದ 10ನೇ ತರಗತಿ ಪುಸ್ತಕ ಓದಿಲ್ಲ ಅಂತ ಫೀಲ್ ಆಗಿಬಿಡ್ದಲ್ಲ. ಮತ್ತು ಅದ್ರಾಗ ಏನು ಕೊಟ್ಟಾನಲ್ಲ ಒಂದೊಂದು ಪಾಯಿಂಟ್ಸ್ಗೂ ಅತ್ಯಂತ ಪ್ರಮುಖ, ನನಗೂ ರೀಸೆಂಟಾಗಿ ಗೊತ್ತಾಗಿ ಅಷ್ಟು ಇಂಪಾರ್ಟೆಂಟ್ ಒಂದೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ, ಅದನ್ನು ಗಮನಿಸೋಣ ಅಂತ. ಬಟ್ ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ರೆಗಿನ ಇಲ್ಲಿ ನಾವು ನೋಡ್ರಿ, ನಮಗೆ ಫಸ್ಟ್ ಸ್ಲೈಡ್ನಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಒಂದು ಮಾಹಿತಿ ಐತಿ. ಏನಂತ ಕೊಟ್ಟರೆ, ಇಲ್ಲಿ ಕರ್ನಾಟಕದಲ್ಲಿ ಆಡಳಿತ ವಿಭಾಗಗಳಂತ ಐತಿ. ಟೋಟಲ್ ಎಷ್ಟಂದರೆ 4 ಇದಾವೆ. ಅದು ಗಮನಿಸ್ಬೇಕು. ಒಂದ್ಸಲ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕರ್ನಾಟಕದಲ್ಲಿ ಆಡಳಿತ ವಿಭಾಗಗಳ ಸಂಖ್ಯೆ ಎಷ್ಟಂತ ಕೊಟ್ಟಿದ್ದು, ಅದು 4 ಇದಾವೆ. 4 ಯಾವ್ಯಾವ ಅಂತ ಕೇಳಿಸಿ ಆಲ್ರೆಡಿ ಹಾಕಿದ್ದೀವಿ. ಬಟ್ ಇದು 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ. ನೋಡ್ರಿ, ಇಲ್ಲಿ ಬೇಕಾದ್ರೆ 6ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಭಾಗ 1ರಲ್ಲಿ ಇದ್ದಂಥ ಇನ್ಫಾರ್ಮೇಷನ್ ಏನು ಹೆಚ್ಚಿಗೇನು ಹಾಕಿಲ್ಲ. ಬಟ್ 6ನೇ ತರಗತಿ ಪುಸ್ತಕದಲ್ಲಿ ಏನೈತಲ್ಲ ಅಷ್ಟು ಮಾತ್ರ ಅಪ್ಡೇಟ್ ಮಾಡಿದ್ದೀವಿ. ನಮಗೆ 4 ವಿಭಾಗಗಳು ನೋಡ್ರಿ, 4 ವಿಭಾಗಗಳು ಅಂತ ಕೊಟ್ರಿಗಿನ ಇಲ್ಲಿ ಒಂದು ಬೆಂಗಳೂರು ಡಿವಿಷನ್ ಅಂತ ಐತೆ. ಅಂದರೆ ಬೆಂಗಳೂರು ವಿಭಾಗ, ನಮಗೆ ಬೆಂಗಳೂರು ವಿಭಾಗನೇ ಒಂದು 2 ತಾಸು ಕ್ಲಾಸ್ ಆಗ್ತದ, ಅದು ಗಮನಿಸ್ಬೇಕು. ಆಮೇಲೆ ಮೈಸೂರು ಡಿವಿಷನ್ ಅಂತ ಐತೆ, ಮೈಸೂರು ವಿಭಾಗ. ಆಮೇಲೆ ಕಲಬುರಗಿ ಡಿವಿಷನ್, ಆಮೇಲೆ ಬೆಳಗಾವಿ. ನಮಗೆ ಕಂದಾಯದ 4 ವಿಭಾಗಗಳು, ಅದು ಗಮನಿಸ್ಬೇಕು. ಬಟ್ ನೆಕ್ಸ್ಟ್ ಸ್ಲೈಡ್ನಾಗೆಲ್ಲ ಡೀಟೇಲ್ಸ್ ಬರ್ತಾವೆ. ಬಟ್ 6ನೇ ತರಗತಿ ಪುಸ್ತಕದಲ್ಲಿ ಏನೈತಲ್ಲ ಅದ್ರ ಬಗ್ಗೆನೇ ನಾವು ಡಿಸ್ಕಸ್ ಮಾಡೋದು. ನೀವು ಬೇಕಾದ್ರೆ ಈ ಕ್ಲಾಸ್ನ ಸರಿಯಾಗಿ ಕೇಳಿಕೆಸೆ ನೀವು ಬರ್ಕೋಬೇಕು. ಮತ್ತು 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕವನ್ನು ನೀವು ಸ್ಟಡಿ ಮಾಡಿಬಿಟ್ರೆಗಿನ ಈಸಿಯಾಗಿ ನಿಮ್ಗೆ ತಲೆಯಾಗಿ ಸೇವ್ ಆಗಿಬಿಡ್ತಾವೆ. ಇಲ್ಲಾಂದ್ರೆ ನಾವು ಒಂದು ಓದಕ್ಕೆ ಹೋದ್ರೆ ಇನ್ನೊಂದು ನೆನಪು ಬರ್ತಾವೆ, ಒಂದು ಓದಕ್ಕೆ ಹೋದ್ರೆ ಇನ್ನೊಂದು ನೆನಪು ಬರ್ತಾವೆ. ಆ ರೀತಿ ಇರ್ತಾವೆ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕರಿ, ಒಂದೊಂದೇ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಗಮನಿಸ್ಬೇಕು. ಬೆಂಗಳೂರು ವಿಭಾಗ ಅಂದರೆ ನಮ್ಗೆ ಆಡಳಿತದ ಅನುಕೂಲಕ್ಕಾಗಿ 4 ವಿಭಾಗಗಳನ್ನು ಮಾಡ್ಯಾರ ಕರ್ನಾಟಕದಲ್ಲಿ. ಅದ್ರಾಗ ಒಂದು ವಿಭಾಗದಲ್ಲಿ ಮಾತ್ರ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. 4 ವಿಭಾಗನ 4 ದಿನ ಅದು ಕ್ಲಾಸ್ ಆಗುತ್ತಾ, ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕರಿ. ನೆಕ್ಸ್ಟ್ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಒಂದೊಂದೇ ಪಾಯಿಂಟ್ಸ್ನ ಅಪ್ಡೇಟ್ ಮಾಡ್ಕೋಬೇಕು. ಮತ್ತೆ ಒಂದು ಗಮನಿಸ್ಬೇಕು. ನೀವು ಏನು ಗಮನಿಸ್ಬೇಕಂತ ಕೊಟ್ರೆಗಿನ, ನಾನು 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಏನೈತಲ್ಲ ಅದ್ರ ಬಗ್ಗೆನೇ ಇಲ್ಲಿ ಕ್ಲಾಸ್ ಮಾಡೋಕತ್ತಿದ್ದು. ಹೊಸದಾಗಿ ಯಾವುದು ಎಕ್ಸ್ಟ್ರಾ ಪಾಯಿಂಟ್ಸ್ನ ಸೇರಿಸಿಲ್ಲ. ಸೇರಿಸಿದ್ರೆ 1% ಸೇರಿಸಿರ್ಬೋದು ಅಷ್ಟೇ, ಎಲ್ಲ ಸೇರಿಸಿಲ್ಲ. ಮತ್ತು 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಇದು ಕಂದಾಯ ವಿಭಾಗಗಳ ಬಗ್ಗೆ ಏನೈತಲ್ಲ ಅಷ್ಟನ್ನ ಕರೆಕ್ಟಾಗಿದ್ರಾಗ ಹಾಕಿದ್ದೀವಿ. ಬಟ್ ನೀವು ಕ್ಲಾಸ್ ಸರಿಯಾಗಿ ಕೇಳಿದ್ರಿಗಿನ ನಿಮ್ಗೆ 100% ತಲೆಯಾಗ ಸೇವ್ ಆಗ್ತಾವೆ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ಮತ್ತು ಇನ್ನು ಬೇರೆ ಬೇರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರಿಗಿನ ಅದರ ಸೇರಿಸಿ ಅಂತ ಹೋಗ್ರಿ. ಬಟ್ ಈಗ 6ನೇ ತರಗತಿ ಪುಸ್ತಕ ಫಸ್ಟ್ ನಮ್ಗೆ ಮುಗಿಬೇಕು. ನೋಡ್ರಿ, ಇಲ್ಲಿ ನಮ್ಗೆ ಓದ್ತೋಣಪ್ಪ. ಇಲ್ಲಿ ಕರ್ನಾಟಕದಲ್ಲಿ ನಮ್ಗೆ ಇಲ್ಲಿ ಗಮನಿಸ್ತಿರ್ಬೇಕು. ಕರ್ನಾಟಕದಲ್ಲಿ ಆಡಳಿತ ವಿಭಾಗಗಳು ನಿಮ್ಗೆ ಎಷ್ಟಂತ ಕೊಟ್ರೆಗಿನ 4 ಇದಾವ. ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕೊಟ್ಟಾನ, ಅದು ಗಮನಿಸ್ಬೇಕು. ಕರ್ನಾಟಕದ ಆಡಳಿತ ವಿಭಾಗಗಳನ್ನು ಎಷ್ಟು ಭಾಗಗಳನ್ನಾಗಿ ಗುರುತಿಸಲಾಗಿದೆ ಅಂತ ಕೊಟ್ರೆ 4, ಅದು ಗಮನಿಸ್ಬೇಕು. ಮತ್ತೆ ಕೆಳಗಡೆ ನೋಡ್ರಿ, ನಮ್ಮ ರಾಜ್ಯದಲ್ಲಿ ಅಂತ ಕೊಟ್ರೆ ಕರ್ನಾಟಕದಲ್ಲಿ ಆಡಳಿತದ ಅನುಕೂಲಕ್ಕಾಗಿ 4 ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ. ಅವು 4 ಕಂದಾಯ ವಿಭಾಗಗಳಂದ್ರೆ ಇವೆ. ಯಾವ್ದು ಹೇಳ್ರಿ? ಒಂದು ಬೆಂಗಳೂರು ವಿಭಾಗ, ಇನ್ನೊಂದು ಮೈಸೂರು, ಆಮೇಲೆ ಬೆಳಗಾವಿ, ಮತ್ತೆ ಕಲಬುರಗಿ. ನಿಮ್ಗೆ ಇಲ್ಲಿ ಏನಪ್ಪ ಅಂತ ಕೊಟ್ರೆಗಿನ ಇಲ್ಲಿ ನಮಗೆ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಜಿಲ್ಲೆಗಳ ಬಗ್ಗೆ ಸ್ಟಡಿ ಐತಿ. ಜಿಲ್ಲೆಗಳ ಅಂದ್ರೆ ಜಿಲ್ಲೆ ಅಂತ ಕೊಟ್ರೆಗಿನ ಪೂರ್ತಿ ಡೆಪ್ತ್ ಆಗಿಲ್ಲ. ಅಲ್ಲಿ ಏನು ಕೊಟ್ಟಾನಲ್ಲ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಡ್ಯಾಮ್ಗಳಾಗಿರ್ಬೋದು, ಇಂಪಾರ್ಟೆಂಟ್ ಅಂಕಿಅಂಶಗಳಾಗಿರ್ಬೋದು, ಅವು ಭಾಳ ಇಂಪಾರ್ಟೆಂಟ್ ಇದಾವೆ. ಅದಕ್ಕೆ ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಬಟ್ ನಾವೇನಂತ ಗಮನಿಸ್ಬೇಕಂತ ಕೊಟ್ರೆಗಿನ ಕರ್ನಾಟಕದಲ್ಲಿ ಟೋಟಲ್ ಈಗ 31 ಜಿಲ್ಲೆಗಳಿದಾವೆ. 31 ಜಿಲ್ಲೆಗಳನ್ನ 4 ವಿಭಾಗಗಳಾಗಿ ಡಿವೈಡ್ ಮಾಡ್ಯಾರ. ನಮ್ಗೆ ಮೇನು ಬೆಂಗಳೂರು ವಿಭಾಗ, ಅಲ್ಲಿ ನೋಡ್ರಿ 9 ಜಿಲ್ಲೆಗಳು ಬರ್ತಾವ ನಮ್ಗೆ. ಆಮೇಲೆ ಮೈಸೂರು ವಿಭಾಗ, ಅಲ್ಲಿ 8 ಜಿಲ್ಲೆಗಳು ಬರ್ತಾವ. ಆಮೇಲೆ ಬೆಳಗಾವಿ ವಿಭಾಗ, ಅಲ್ಲಿ 7 ಜಿಲ್ಲೆಗಳು ಬರ್ತಾವ. ಆಮೇಲೆ ಕಲಬುರಗಿ ವಿಭಾಗ, ಇಲ್ಲಿ
6 ಇದ್ವಾ, ಈಗ ಹೊಸದಾಗಿ ರೀಸೆಂಟಾಗಿ ಸೇರ್ಕೊಂಡದಲ್ಲ, ಟೋಟಲ್ ಎಷ್ಟಾಗ್ಯಾವ? 7 ಆಗ್ಯಾವ. ಟೋಟಲ್ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದಾವೆ. ಇಷ್ಟು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಒಂದು ತಿಳ್ಕರಿ, ಏನು ಗೊತ್ತಾ, ಇವಾಗ ನೀವು 6ನೇ ತರಗತಿ ಪುಸ್ತಕವನ್ನು ನಾವು ಓದಕತ್ತೀವಿ ಅಂತ ಫೀಲ್ ಆಗ್ಬೇಕು ನಿಮಗೆ. ಕರ್ನಾಟಕದಲ್ಲಿ ಕಂದಾಯ ವಿಭಾಗಗಳು 4 ಇದಾವೆ ಟೋಟಲ್. ಅಂದರೆ ಕರ್ನಾಟಕದಲ್ಲಿ ಆಡಳಿತದ ಅನುಕೂಲಕ್ಕಾಗಿ, ಅಂದರೆ ನಮ್ಮ ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕಾಗಿ 4 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಟೋಟಲ್ 31 ಜಿಲ್ಲೆಗಳಿದಾವಲ್ಲ, 31 ಜಿಲ್ಲೆಗಳು ಬೇರೆ ಬೇರೆ ವಿಭಾಗದಲ್ಲಿ ಏನು ಮಾಡಿರಲ್ರಿ ವಿಂಗಡಿಸ್ಯಾರ. ಅದು ಗಮನಿಸ್ಬೇಕು. ನಾವು ಸದ್ಯಕ್ಕೆ ಇವತ್ತು ಸ್ಟಡಿ ಮಾಡೋದು ಬೆಂಗಳೂರು ವಿಭಾಗ. ನಮ್ಗೆ ಅದು ಏನೈತೆ ಎಂಬುದು ಓದ್ತೀನಂತ ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಓದ್ತಾ ನಿಮಗೆಲ್ಲ ಆ ಡೀಟೇಲ್ಸ್ ಗೊತ್ತಾಗ್ತದೆ. ಏನು ದೊಡ್ಡದಲ್ಲ, ಬಟ್ ಒಂದು ತಿಳ್ಕೊಬೇಕು ನೀವು. ನಿಮ್ಗೆ 5ರಿಂದ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳೇನಾಗಿರ್ಬೇಕಲ್ರಿ ಸೇವ್ ಆಗಿರ್ಬೇಕು ತಲೆಯಾಗ. ನಿಮಗೆ ಒಂದು ಪ್ರಶ್ನೆ 4 ಬರಲಿ, 5 ಬರಲಿ, 20 ಬರಲಿ, 30 ಬರಲಿ, ಅದು ಸಂಬಂಧ ಇಲ್ಲ. ಬಟ್ 5ರಿಂದ 10ನೇ ತರಗತಿ ಪುಸ್ತಕ ನೀವು ಓದಿವಂತ ನಿಮ್ಮ ತಲೆಯಾಗ ಅದೊಂದು ಇದಿರ್ಬೇಕಂತ ಗಮನ ಇರಬೇಕು. ಅದು ಬಿಟ್ಟರಿನ ಒಂದು 2-3 ಪ್ರಶ್ನೆ ಹೊಸವು ಬಂದ್ರಿಗಿನ ನಾವು ಏನು ಸೆಲೆಕ್ಷನ್ ಆಗೋದಿಲ್ಲ. ಅದು ನಿಮಗೆ ಗೊತ್ತಿರಲಿ. ನೋಡ್ರಿ, ಇಲ್ಲಿ ಕರ್ನಾಟಕದ ಆಡಳಿತ ವಿಭಾಗಗಳು ಟೋಟಲ್ 4. ನೋಡ್ರಿ ಎಷ್ಟು ಸಲ ಆಯ್ತು ಹೇಳಕ? ಒಂದು 8 ಸಲ 10 ಸಲ ಆಯ್ತು ಹೇಳಕ್ಕೆ. ಮತ್ತೆ ಆದರೂ 8 ಅಂದ್ರೆ ಹಿಂದಗಡೆಗೆ 4 ವಿಭಾಗಗಳಿದ್ದಾವೆ. ನಮಗೆ ಒಂದ್ಸಲ ಭೂಪಟದಲ್ಲಿ ಗಮನಿಸ್ರಿ. ನಿಮಗೆ 6ನೇ ಕ್ಲಾಸ್ ಬುಕ್ದಾಗುನ ಭೂಪಟ ಕೊಟ್ಟನ. ಬಟ್ ಅದೇ ಭೂಪಟ ಟೈಪ್ ಇಲ್ಲಿ ಹಾಕಿ ನಮ್ಮ ಭಾಷೆ ಅವರು ಕರೆಕ್ಟಾಗಿ ನೀವು ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಲಬುರಗಿ ವಿಭಾಗ, ಆಮೇಲೆ ಬೆಳಗಾವಿ ವಿಭಾಗ, ಆಮೇಲೆ ಮೈಸೂರು ವಿಭಾಗ, ಆಮೇಲೆ ಇಲ್ಲಿ ಬೆಂಗಳೂರು ವಿಭಾಗ. ನಾವು ಇವತ್ತು ಸ್ಟಡಿ ಮಾಡೋದು ಯಾವುದಂತ ಕೊಟ್ಟರೆ ಬೆಂಗಳೂರು ವಿಭಾಗ. ಅದು ಗಮನಿಸ್ಬೇಕು. ಮತ್ತೆ ಹಿಂಗೆಲ್ಲ ಭೂಪಟದಲ್ಲಿ ಗಮನಿಸ್ಬೇಕಾಗ್ತದ. ನಮಗೀಗ ನೋಡ್ರಿ, ಇದು ಯಾವುದು ವಿಭಾಗ ಐತೆ, ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಒಂದು ವಿಭಾಗ ಐತೆ. ನಾವು ಸರಿಯಾಗಿ ಸ್ಟಡಿ ಮಾಡೋದು ಈಗ ಸದ್ಯದಲ್ಲೇ ಇದು ನೋಡ್ರಿ ಯಾವುದಂತ ಕೊಟ್ರೆಗಿನ ಬೆಂಗಳೂರು ವಿಭಾಗ. ಅದು ಗಮನಿಸ್ಬೇಕು. ಆಮೇಲೆ ಈ ಕಡೆ ಕಲಬುರಗಿ ವಿಭಾಗ ಅಂತ ಬರ್ತದ. ನೋಡ್ಬೇಕ್ರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ, ಈ ಕಡೆ ನಮ್ಗೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಐತೆ ಯಾವ್ದು ನೋಡ್ರಿ ಬೆಂಗಳೂರು ವಿಭಾಗ. ಅದೇ ರೀತಿ ನಿಮಗೆ 6ನೇ ಕ್ಲಾಸ್ ಬುಕ್ದಾಗ ಕೊಟ್ಟಾನ. ನಾನು ಏನು ಹೇಳ್ತೀನಲ್ಲ ಅದನ್ನು ಸರಿಯಾಗಿ ಒಂದು ಶಬ್ದ ಬಿಡ್ಲಾರ್ದಂಗುನ ಕೇಳ್ರಿ. ಮತ್ತೆ 6ನೇ ಕ್ಲಾಸ್ ಬುಕ್ ತೆಗೆದಕ್ಕೆ ಓದ್ರಿ, ನಿಮಗೆ ಭಾಳ ಇಂಟ್ರೆಸ್ಟ್ ಬರ್ತದ. ಸರಿಯಾಗಿ ಅಪ್ಡೇಟ್ ಮಾಡ್ಕೇರಿ. ಈಗ ಸದ್ಯಕ್ಕೆ ಒಂದೊಂದೇ ಅಪ್ಡೇಟ್ ಮಾಡೋಣ ಅಂತ. ಏನೈತೆ ನಮಗೆ ಬೆಂಗಳೂರು ವಿಭಾಗದಲ್ಲಿ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ನೆನ್ಪಿಡ್ಕೋಬೇಕು, 6ನೇ ಕ್ಲಾಸ್ ಬುಕ್ದಾಗ ಏನೈತೆ ನಾವೇನು ಅಪ್ಡೇಟ್ ಮಾಡ್ಕೋಬೇಕು, ಅದು ನಮಗೆ ಇಂಪಾರ್ಟೆಂಟ್. ಕರೆಕ್ಟಾಗಿ ತಿಳ್ಕೊಂತವ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮುಂದಿನ ಸ್ಲೈಡಿಗೆ ಗಮನಿಸೋಣ ಅಂತ. ನೋಡ್ರಿ, ನಮಗೆ ಒಂದೊಂದೇ ತಿಳ್ಕೊಬೇಕು. ಭಾಳ ಸರಳ ಇದಾವ, ಭಾಳ ಸರಳ ಇದಾವೆ. ಮತ್ತೆ ಏನಂತ ಕೊಟ್ರಿ ಅಷ್ಟೇ ಟಫ್ ಇದಾವೆ. ಒಂದೊಂದು ಟಫ್ ಇದಾವೆ, ಒಂದೊಂದು ಈಸಿ ಇದಾವೆ. ಇದು ನೋಡಿ ಎಷ್ಟು ಸುಲಭ ಐತೆ. ನಮಗೇನು ನೋಡ್ರಿ, ನಮಗೆ ಒಟ್ಟು 31 ಜಿಲ್ಲೆಗಳು. ಎಷ್ಟು ಸಲ ಹೇಳ್ಬೇಕು ಹೌದಲ್ಲ, ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳಿದಾವ. ಅದು ನಿಮಗೆ ಗೊತ್ತೈತೆ ಹೌದಲ್ಲ. ಆಮೇಲೆ ಮತ್ತೆ ಪ್ರತಿ ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿಗಳು ಇರುತ್ತಾರೆ ಅಂತ ಐತೆ. ಮತ್ತೆ 6ನೇ ಕ್ಲಾಸ್ ಹುಡುಗರಿಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಪ್ರತಿ ಜಿಲ್ಲೆಗೆ ಒಬ್ಬರು DC ಇರ್ತಾರೆ ಅಂತ ಐತೆ. DC ಅಂದ್ರೆ ನೋಡ್ರಿ ಡೆಪ್ಯೂಟಿ ಕಮಿಷನರ್ ಅಂತ ಕೇಸೆ 6ನೇ ಕ್ಲಾಸ್ ಬುಕ್ದಾಗ ಇದ್ದಿದ್ದನ್ನ ಹಾಕಿದ್ದು ನಾನು. ಮತ್ತೆ ನೆಕ್ಸ್ಟ್ ನೋಡ್ರಿ, ಅದೇ ರೀತಿಯಲ್ಲಿ ವಿಭಾಗಕ್ಕೆ ಅಂದ್ರೆ ವಿಭಾಗೀಯ ಅಧಿಕಾರಿ ಇರುತ್ತಾರೆ. ಅಂದ್ರೆ AC ಅಸಿಸ್ಟೆಂಟ್ ಕಮಿಷನರ್ ಅಂದ್ರೆ ಡಿವಿಷನಲ್ ಕಮಿಷನರ್ ಅಂತ ಐತಿ. ನಮ್ಗೆ AC ಅಂತೀವಲ್ಲಪ್ಪ, ನಮ್ಗೆ ಸಬ್ ಡಿವಿಷನ್ಗೆ AC ಇರೋದಿಲ್ಲ, ಹಂಗಿರ್ತಾರೆ ಅಂತ ಕೇಸೆ ನಮ್ಗೆ 6ನೇ ಕ್ಲಾಸ್ ಬುಕ್ದಾಗ ಕೊಟ್ಟಾನ. ಸರಿಯಾಗಿ ನೀವು ತಿಳ್ಕೊಬೇಕ. ಇದೇನು ದೊಡ್ಡದಲ್ಲ, ದೊಡ್ಡ ಮಾಹಿತಿ ಅಲ್ಲ, ಬಟ್ 6ನೇ ಕ್ಲಾಸ್ ಬುಕ್ದಾಗ ಕೊಟ್ಟಾನಲ್ಲ. ನೀವು ಮತ್ತೆ ನಾಳೆ 6ನೇ ಕ್ಲಾಸ್ ಪುಸ್ತಕ ಓದೋ ಟೈಮಿಗೆ ಇದು ಹೇಳಿಲ್ಲ ನೋಡ ಅಂತಂದ್ರೆ ಅಂತ ಕೇಸೆ ಇದನ್ನ ಹಾಕಿದ್ದು. ಸರಿಯಾಗಿ ನೀವು ತಿಳ್ಕೊಂತವ್ರು. ಏನು ದೊಡ್ಡದಲ್ಲ, ಭಾಳ ಇಂಪಾರ್ಟೆಂಟ್, ಭಾಳ ಸರಳವಾಗಿ ಇದಾವೆ. ಈಗ ಒಂದೊಂದೇ ತಿಳ್ಕೊಂತ ಹೋಗ್ಬೇಕು, ಭಾಳ ಸುಲಭ. ಮತ್ತೆ ನೋಡ್ರಿ, ಈ 9 ಜಿಲ್ಲೆಗಳ ಬಗ್ಗೆ ಸ್ಟಡಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಬಟ್ 6ನೇ ಕ್ಲಾಸ್ ಬುಕ್ದಾಗ ಇದ್ದಂಥ ಮಾಹಿತಿ ನಮ್ಮ ತಲೆಗೈತೆ ಅಂತ ನಿಮಗೆ ಫೀಲ್ ಆಗ್ಬೇಕು. ಅದು ಗಮನಿಸ್ಬೇಕು, ಅದು ತಿಳ್ಕಾರಿ. ಎಷ್ಟು ನೋಡ್ರಿ, ಬೆಂಗಳೂರು ವಿಭಾಗ ಟೋಟಲ್ 9 ಜಿಲ್ಲೆಗಳಿದಾವೆ. 9 ಜಿಲ್ಲೆಗಳ ಬಗ್ಗೆ ನಾವೀಗ ಸ್ಟಡಿ ಮಾಡ್ಬೇಕಾಗ್ತದ. ಮತ್ತು 9 ಜಿಲ್ಲೆಗಳ ಅಲ್ಲದೆ ಮತ್ತೆ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಶೇಷತೆ GK ಅದಕ್ಕೂ ನಾ ಸ್ಟಡಿ ಮಾಡ್ಬೇಕಾಗ್ತದ. ಅದು 6ನೇ ಕ್ಲಾಸ್ ಬುಕ್ದಾಗ ಇದ್ದಿದ್ರನ್ನ ಸ್ಟಡಿ ಮಾಡಮಂತ. ಅದೇನು ದೊಡ್ಡದಲ್ಲ. ಸರಿಯಾಗಿ ನೋಡ್ಕೇರಿ. ನೋಡಿ, ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ರೆ 9 ಜಿಲ್ಲೆಗಳು ಅಂದ್ರೆ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ನಗರ, ಅದು ಸಾಮಾನ್ಯವಾಗಿ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ನಗರ ಇರಲೇಬೇಕು. ಆಮೇಲೆ ಬೆಂಗಳೂರು ಗ್ರಾಮೀಣ ಅಂದ್ರೆ ಒಂದೇ, ಬೆಂಗಳೂರು ಗ್ರಾಮಾಂತರ ಅಂದ್ರೆ ಒಂದೇ. ಆಮೇಲೆ ನೋಡ್ರಿ, ಕೋಲಾರ ಜಿಲ್ಲೆ ಐತೆ, ಆಮೇಲೆ ಚಿಕ್ಕಬಳ್ಳಾಪುರ, ಆಮೇಲೆ ರಾಮನಗರ, ಆಮೇಲೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ. ನಮಗೆ ಬೇಕಾದ್ರೆ ನೋಡ್ರಿ ಡಿಸ್ಟ್ರಿಕ್ಟ್ ವೈಸ್ ಮ್ಯಾಪ್ ಬೆಂಗಳೂರು ಡಿವಿಷನ್ ಅಂತ ಐತಿ. ಬೇಕಾದ್ರೆ 9 ಜಿಲ್ಲೆಗಳಲ್ಲಿ ಮ್ಯಾಪ್ ಐತೆ. 9 ಜಿಲ್ಲೆಗಳ ಬಗ್ಗೆಗೂ ನಿಮ್ಗೆ ಅಂಕಿಅಂಶಗಳನ್ನು ಸರಿಯಾಗಿ ನೀವೇನು ಮಾಡ್ಕೋಬೇಕಲ್ರಿ ಅಪ್ಡೇಟ್ ಮಾಡ್ಕೋಬೇಕು. ಇವತ್ತಿನ ಪ್ರೆಸೆಂಟ್ ಕ್ಲಾಸ್ನಾಗ
6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಭಾಗ 1ರಾಗ ಏನು ಕೊಟ್ಟಾನ, ಬೆಂಗಳೂರು ಡಿವಿಷನ್ ಬಗ್ಗೆ ಏನು ಕೊಟ್ಟಾನ, ನಾವೇನು ನೆನ್ಪಿಟ್ಕೋಬೇಕಂತಕಸೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಮತ್ತೆ ಇಲ್ಲ ಸರ್ ಇನ್ನೂ ಹೇಳ್ಬೇಕಾಗಿತ್ತು ಅಂದರೆ ಒಂದೊಂದು ಜಿಲ್ಲೆನೇ ಒಂದೊಂದು ದಿನ ಹೇಳ್ಬೇಕಾಗ್ತದ. ಬಟ್ ನಾವು 6ನೇ ತರಗತಿ ಅಂದರೆ 5ರಿಂದ 10ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ಮುಗಿಸ್ಬೇಕಲ್ಲ, ಅದ್ರಾಗ ಇದ್ದಿದ್ವೇ ಅಪ್ಡೇಟ್ ಮಾಡಿ ಹೇಳಕತ್ತೀನಿ. ಮತ್ತೆ ಇನ್ನೂ ಇದ್ರ ಬಗ್ಗೆ ಪೂರ್ತಿ ಡೆಪ್ತ್ ಆಗಿ ಸ್ಟಡಿ ಮಾಡೋಣ ಅಂತ 5ರಿಂದ 10ನೇ ತರಗತಿ ಪುಸ್ತಕ ಮುಗಿದ ಮೇಲೆ ಅದು ನಿಮಗೆ ಗೊತ್ತಿರಲ್ಲ. ನೆಕ್ಸ್ಟ್ ನೋಡ್ರಿ, ಮತ್ತೆ ಇನ್ನೊಂದು ಏನಂದ್ರೆ ಇವು ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅತ್ಯಂತ ಇಂಪಾರ್ಟೆಂಟ್. ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಬ್ ಇನ್ಸ್ಪೆಕ್ಟ್ರು, ಈ ನಾಳೆ ರಿಸರ್ವ್ ಸಬ್ ಇನ್ಸ್ಪೆಕ್ಟ್ರು ಇಲ್ಲ KSRP ಸಬ್ ಇನ್ಸ್ಪೆಕ್ಟ್ರು ಯಾವುದೇ ಎಕ್ಸಾಮಿಗೆ ಭಾಳ ಪ್ರಮುಖ ಅಥವಾ ಸರಿಯಾಗಿ ತಿಳ್ಕೊಂತ ಹೋಗ್ರಿ. ಒಂದೊಂದೇ ನೋಡ್ಕೊಂತ ಹೋಗ್ಬೇಕು. ಒಂದು ತಿಳ್ಕರಿ ನೀವು ಏನು ತಿಳ್ಕೊಬೇಕಂತ ಕೊಟ್ರೆ ಈಗ ನಾವು ಸ್ಟಡಿ ಮಾಡೋದು 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ, ಅದು ಗಮನಿಸ್ರಿ. ನೋಡ್ರಿ, ಆ ಬೆಂಗಳೂರು ವಿಭಾಗ ನಮ್ಗೆ ಒಂದು ಇಂಪಾರ್ಟೆಂಟು ಕರಗ ಉತ್ಸವ. ನಿಮ್ಗೆ ನೋಡ್ರಿ, ಇದು ಆಲ್ರೆಡಿ ಆ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಎಷ್ಟು ಸಲ ಬಂದಿಲ್ಲ ಕರಗ ಉತ್ಸವ. ನಾವು ಕರಗ ಉತ್ಸವ 6ನೇ ತರಗತಿ ಪುಸ್ತಕದಲ್ಲಿ ಇದೆ, ಅದಕ್ಕೆ ಹಾಕಿದ್ದು ಕರಗ ಉತ್ಸವ. ನಿಮಗೆ ಟಕ್ಕಂತ ಎಲ್ಲಿ ನೆನಪು ಬರ್ಬೇಕಂತ ಕೊಟ್ರಿನ ಆ ಬೆಂಗಳೂರು ಸಿಟಿಯಾಗ ನಮ್ಮ ಕರಗ ಉತ್ಸವ. ಇನ್ನೂ ಜಿಲ್ಲೆಗಳು ಸ್ಟಾರ್ಟ್ ಆಗಿಲ್ಲ, ಸುಮ್ಕೆ ಸಿಂಪಲ್ ಆಗಿ ನಿಮ್ಗಂತರ ಆ ಇಂಟ್ರೊಡಕ್ಷನ್ ಟೈಪ್ ಅಂತ ನಮಗೇನಪ್ಪ ಆ ಕರಗ ಉತ್ಸವ ಕರಗ ಫೆಸ್ಟಿವಲ್ ಅಂತ ಕೊಟ್ರಿಗಿನ ಆ ಬೆಂಗಳೂರು ಅಂತ ನಿಮ್ಗೆ ಆ ನೆನಪು ಬರಬೇಕು. ಒಂದೊಂದೇ ತಿಳ್ಕೊಂತ ಹೋಗ್ರಿ, ಭಾಳ ಪ್ರಮುಖವಾದಂಥ ಅಂಕಿಅಂಶಗಳಿದಾವ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಏನು ಗಮನಿಸ್ಬೇಕಂತ ಕೊಟ್ರಿಗಿನ ಮೇನ್ ಇಂಪಾರ್ಟೆಂಟ್ ಈ ವಿಭಾಗ ಅಂತಂದ್ರೆ ಯಾವ ವಿಭಾಗ ಹೇಳ್ರಿ? ಬೆಂಗಳೂರು ವಿಭಾಗದಲ್ಲಿ. ಅದು ಗಮನಿಸ್ರಿ, ಬೆಂಗಳೂರು ವಿಭಾಗದಲ್ಲಿ ನಮಗ ಆ ಕೋಲಾರ ಜಿಲ್ಲೆ ಐತಿಲ್ಲ ಅತಿ ಉಷ್ಣ ವಲಯಕ್ಕೆ ಸೇರಿದೆ ಅಂತ ಐತೆ. ಅಂದ್ರೆ ನಮಗ ನೋಡ್ರಿ ಡಿವಿಷನ್ ವೈಸ್ ಕೇಳಂಗಿಲ್ಲ, ಬಟ್ ಕೇಳಿದ್ರಿಗಿನ ಯಾರು ಹಾಕೋದಿಲ್ಲ, ಅಷ್ಟು ಇಂಪಾರ್ಟೆಂಟ್. ಬೆಂಗಳೂರು ವಿಭಾಗದಲ್ಲಿ ಅತಿ ಉಷ್ಣ ವಲಯಕ್ಕೆ ಸೇರಿದ ಜಿಲ್ಲೆ ಯಾವುದಂತ ಕೊಟ್ರಿಗಿನ ನಾವು ಕೋಲಾರ ಅಂತ ಹಾಕ್ಬೇಕಾಗ್ತದ. ಮತ್ತೆ ಕೆಳಗಡೆ ನೋಡ್ರಿ, ಆಮೇಲೆ ಶಿವಮೊಗ್ಗ ಜಿಲ್ಲೆಯ ಆಗೊಂಬೆಯ ಹತ್ತಿರ ಅಂತ ಐತೆ ಹುಲಿಕಲ್. ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಐತಲ್ಲ ಹೈಯೆಸ್ಟ್ ಮಳೆ ಆಗ್ತದ. ಅದು ಕರ್ನಾಟಕದಲ್ಲೇ ಅತಿ ಹೆಚ್ಚು ಮಳೆ ಆಗುವಂಥ ಪ್ರದೇಶ ಯಾವ್ದು ಹೇಳ್ರಿ? ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ್. ಮತ್ತೆ ಅದಕ್ಕಿಂತ ಮುಂಚೆಗೆ ಆಗೊಂಬೆ ಅಂತ ಇತ್ತು, ಅದಕ್ಕೆ ಇಲ್ಲಿ ಆಗೊಂಬೆ ಅಂತ ಇದೆ. ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇನ್ನ ಇದಾವ ಮುಂದೆ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಆದರೆ ನೋಡ್ರಿ, ಆ ಚಿತ್ರದುರ್ಗ ಜಿಲ್ಲೆಯ ಚಿಕ್ಕನಾಯಕನಹಟ್ಟಿ, ಚಿತ್ರದುರ್ಗ ಜಿಲ್ಲೆಯ ಚಿಕ್ಕನಾಯಕನಹಟ್ಟಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದೆ. ಈ ಭಾಗದಲ್ಲಿ ಅಷ್ಟೇ ಅಲ್ಲಲ್ರಿ, ಕರ್ನಾಟಕದಲ್ಲೇ ಪೂರ್ತಿ ಕಮ್ಮಿ ಮಳೆ ಯಾವ ಜಿಲ್ಲೆ ಅಂತ ಕೊಟ್ರೆ ಅದು ಚಿತ್ರದುರ್ಗ ಜಿಲ್ಲೆ, ಅದು ಚಿಕ್ಕನಾಯಕನ ಹಟ್ಟಿ ಅಂತ ಐತೆ. ಇದಿಷ್ಟು ನಿಮಗೆ ಗೊತ್ತಿರಬೇಕಾ, ಒಂಥರ ಇಂಟ್ರೊಡಕ್ಷನ್ ಟೈಪ್ ಇದ್ದಂಗ ನೀವು ಸರಿಯಾಗಿ ತಿಳ್ಕರಿ, ಮುಂದೆ ನಿಮಗೆ ಗೊತ್ತಾಗ್ಬಿಡ್ತದೆ ಯಾವ್ದನ್ನ ಎಕ್ಸಾಮ್ ಬರೆಯಕ್ಕೆ ಹೋದ್ರೆ. ಅಷ್ಟು ಇಂಪಾರ್ಟೆಂಟ್, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕರಿ. ಮತ್ತೆ ಕರ್ನಾಟಕ ಐತಲ್ಲ ಬಟ್ಟೆ ರಫ್ತು ವ್ಯಾಪಾರದಲ್ಲಿ 2ನೇ ಸ್ಥಾನದಲ್ಲಿ ಇದೆ ಅಂತ ಇದೆ. ನಿಮ್ಗೆ 6ನೇ ತರಗತಿ ಪುಸ್ತಕದಲ್ಲಿ ಇದ್ದ ಸಂಬಂಧನೇ ಇದನ್ನ ಮೆನ್ಷನ್ ಮಾಡಿದ್ದು, ಇದೇನು ದೊಡ್ಡದಲ್ಲ. ನೀವು ಒಂದು GK ಪಾಯಿಂಟ್ಸ್ ಇದ್ದಂಗಪ್ಪ, ಕರ್ನಾಟಕ ಬಟ್ಟೆ ರಫ್ತು ಮಾಡುವುದರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ನಾವು 2ನೇ ಸ್ಥಾನ. ಅದು 6ನೇ ತರಗತಿ ಪುಸ್ತಕದಲ್ಲಿ ಐತೆ, ನೋಡಿಕೆಸೆ ಅಪ್ಡೇಟ್ ಮಾಡ್ಕೆ. ನೆಕ್ಸ್ಟ್ ನೋಡ್ರಿ, ನಮಗೆ ಒಂದೊಂದೇ ಅಪ್ಡೇಟ್ ಮಾಡ್ಕೋಬೇಕು. ಈಗ ಆ ಬೆಂಗಳೂರು ವಿಭಾಗ ಅದಕ್ಕೆ ಸಂಬಂಧಪಟ್ಟಂತೆ ನದಿಗಳು ಅದು ತಿಳ್ಕರಿ. ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಆ ನದಿಗಳು ನಿಮಗೆ ಮುಂದೆ ಭಾಳಷ್ಟು ಇನ್ಫಾರ್ಮೇಶನ್ ಐತೆ. ಒಂದು ನೋಡ್ರಿ, ಉತ್ತರ ಪಿನಾಕಿನಿ ನೋಡ್ರಿ ನದಿ, ಉತ್ತರ ಪಿನಾಕಿನಿ ನದಿ, ಆಮೇಲೆ ದಕ್ಷಿಣ ಪಿನಾಕಿನಿ, ಆಮೇಲೆ ಇಂಪಾರ್ಟೆಂಟ್ ವೇದಾವತಿ, ಆಮೇಲೆ ಶಿಂಷಾ, ಆಮೇಲೆ ತುಂಗಭದ್ರ, ಆಮೇಲೆ ಶರಾವತಿ, ಆಮೇಲೆ ವರದಾ ಅಂತ ಇದಾವೆ. ನಿಮಗೆ ಈ ನದಿಗಳ ಬಗ್ಗೆ ಮುಂದೆ ಬರ್ತಾವ, ಎಲ್ಲ ಡೀಟೇಲ್ಸ್ ಬರ್ತಾವ. ಬಟ್ ನಿಮಗೇನಪ್ಪ 6ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕ ಓದುವ ಸಂದರ್ಭದಲ್ಲಿ ನದಿಗಳು ಅಂದ್ರೆ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಆ ವಿಭಾಗದಲ್ಲಿ ಬರುವಂತ ಪ್ರಮುಖ ನದಿಗಳ ಹೆಸರಿಗೂ ನಿಮ್ಗೆ ಸ್ವಲ್ಪ ಗೊತ್ತಿರ್ಬೇಕ. ಅದು ನೀವು ಗಮನಿಸ್ರಿ, ಅದು ನಿಮ್ಗೆ ಗೊತ್ತಾಗ್ತದೆ ಆಟೋಮೆಟಿಕ್ ಆಗಿ. ಸ್ವಲ್ಪ ನೋಡ್ರಿ, ವೇದಾವತಿ ರಿವರ್ ಅಂತ ಐತೆ, ಆಮೇಲೆ ಶರಾವತಿ ಅಂತ ಐತೆ, ಆಮೇಲೆ ತುಂಗಭದ್ರ ಅಂತ ಐತೆ. ಅದು ನೋಡ ಮತ್ತೆ ಮುಂದೆ ಸರಿಯಾಗಿ ತಿಳ್ಕೊಂತ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ನಮಗೆ ನೋಡ್ರಿ ಒಂದೊಂದು ಇಂಪಾರ್ಟೆಂಟ್, ಅಷ್ಟಿಷ್ಟು ಇಂಪಾರ್ಟೆಂಟ್ ಅಲ್ಲ. ನೋಡ್ರಿ, ನಮಗಿಲ್ಲಿ ಮುತ್ಯಾಲ ಮಡು ನೋಡ್ರಿ ಹೆಂಗ ಜಲಪಾತ ನೋಡಿ, ಇದೇ ಫಸ್ಟ್ ಕೇಳಿ ನಾನಂತಾರೆ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ಓದಿದ ಮೇಲೆನೆ ಗೊತ್ತಾಗಿದ್ದು ಮುತ್ಯಾಲ ಮಡು. ನೋಡ್ರಿ, ಮುತ್ಯಾಲ ಮಡು ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಅಂತ ಕೊಟ್ಟನ 6ನೇ ಕ್ಲಾಸ್ ಬುಕ್ದಾಗ. ನಮ್ಗೆ 6ನೇ ಕ್ಲಾಸ್ ಬುಕ್ದಾಗ ಕೊಟ್ಟನ, ನೀವು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೇರಿ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಐತಲ್ಲ ಅಲ್ಲಿ ಐತೆ ಅಂತ ಕೊಟ್ಟನ. ಬಟ್ ಅಲ್ಲಿ ಆನೇಕಲ್ ತಾಲೂಕು ಅಂತ ಮೆನ್ಷನ್ ಇಲ್ಲ. ನಾನು ಗೂಗಲ್ ಚೆಕ್ ಮಾಡಿದೆ, ಅದು ಆನೇಕಲ್ ಅಂತ ಇದೆ. ಬಟ್ ಏನಂತ ಕೊಟ್ರಿಗಿನ ನೋಡ್ರಿ, ಇಂಪಾರ್ಟೆಂಟು ಮುತ್ಯಾಲ ಮಡು ಎಂಬ ಡ್ಯಾಮ್, ಮುತ್ಯಾಲ ಮಡು ಎಂಬ ಡ್ಯಾಮ್ ಐತಲ್ಲ ಎಲ್ಲೈತೆ ಅಂತ ಕೊಟ್ರೆ ಅದು ಬೆಂಗಳೂರು ಸಿಟಿಯಾಗ ಐತಿ. ಅದು ನೋಡ್ರಿ ಇಂಪಾರ್ಟೆಂಟ್, ಬೇಕಾದ್ರೆ ಒಂದ್ಸಲ ನೋಡ್ರಿ ಮುತ್ಯಾಲ ಮಡು ಡ್ಯಾಮ್ ಅಂತ ಐತೆ. ಮುತ್ಯಾಲ ಮಡು ಆ ಡ್ಯಾಮ್ ಆನೇಕಲ್ದಲ್ಲಿ ಬರ್ತದ. ಬಟ್ ಏನಂತ ಕೊಟ್ರಿಗಿನ ಯಾವ ಜಿಲ್ಲೆ ಅಂತ ಕೊಟ್ರೆ ಬೆಂಗಳೂರು ಅಂತ ಹಾಕ್ಬೇಕು. 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಮುತ್ಯಾಲ ಮಡು ಅಂತ ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದೆ ಅಂತ ಇದೆ. ಅದೇ ಸೇಮ್
ಪೇಸ್ಟ್ ಮಾಡಿಕೆ ಸಾಕಿವಿ. ಇದ್ರ ನೀವು ಅಪ್ಡೇಟ್ ಮಾಡಿ ಇಟ್ಕೋಬೇಕು. ಇವತ್ತಿಲ್ಲ ನಾಳೆ ಬರುವಂಥ ಸಾಧ್ಯತೆ ಇದೆ. ಬಂದ್ರಿಗಿನ ಭಾಳಷ್ಟು ಜನ ಹಾಕೋದಿಲ್ಲ 6ನೇ ಕ್ಲಾಸ್ ಬುಕ್ ಓದಿರ್ಬೇಕು ಅಂದ್ರಿಗಿನ ಅಂಥವ್ರು ಮಾತ್ರ ಆಗ್ತಾರೆ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ, ಒಂದೊಂದೇ ನಮ್ಗೆ ಮೇನ್ ಪ್ರಮುಖವಾಗಿ ಏನೇನು ಬಂದವ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಏನೇನು ಪಾಯಿಂಟ್ಸ್ ಇದಾವ. ನೀವು ಬುಕ್ಕ ತೆಗೆದುಬಿಟ್ರೆ ಓ ಇದೆಲ್ಲ ಕೇಳಿದ್ದೆ ಅಂತ ನಿಮ್ಗೆ ಫೀಲ್ ಆಗ್ಬೇಕು ಮತ್ತು ಫ್ಲಾಶ್ ಆಗ್ಬೇಕು. ಅದು ಗೊತ್ತಿರ ನೋಡ್ರಿ. ನೆಕ್ಸ್ಟ್ ಈಗ ಬೆಂಗಳೂರು ವಿಭಾಗದ ಮೂವರು ಸಾಹಿತಿಗಳಿಗೆ ಭಾರತದ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಯಾವ್ದಲ್ರಿ? ಜ್ಞಾನಪೀಠ ಪ್ರಶಸ್ತಿ. ಅದು ಗಮನಿಸಬೇಕು. ಅತ್ಯುನ್ನತ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವಂಥ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಅವರು ಯಾರೆಂದರೆ ಅಂತ ಐತೆ ಅಂದ್ರೆ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಅಂದ್ರೆ ಈ ವಿಭಾಗಕ್ಕೆ ಸಂಬಂಧಪಟ್ಟವ್ರು ಅಂತ. ಯಾವ ವಿಭಾಗ ಹೇಳ್ರಿ? ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟವರಿಗೆ ಮೂವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದದಂತ ಮೆನ್ಷನ್ ಆಗಿದೆ. ಅವ್ರು ಯಾರ್ಯಾರು ನೋಡ್ರಿ? ಒಂದು ರಾಷ್ಟ್ರಕವಿ ಕುವೆಂಪು ಅವರು. ಇವ್ರು ಆಕ್ಚುಲಿ ಜನಿಸಿದ್ದು ಚಿಕ್ಕಮಗಳೂರು ಜಿಲ್ಲೆ, ಬಟ್ ಶಿವಮೊಗ್ಗದವರು ಅಂತ ಪರಿಗಣಿಸ್ತಾರೆ ಈ ಒಂದು ವಿಭಾಗದಲ್ಲಿ. ಮತ್ತೆ ಆಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಣ್ಣ ಕಥೆಗಳ ಜನಕ ನಮಗೆ ಇಂಪಾರ್ಟೆಂಟ್, ಅದು ಗಮನಿಸ್ರಿ. ಆಮೇಲೆ UR ಅನಂತಮೂರ್ತಿ ಅವ್ರ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತಾವ. ಇದೇನು ದೊಡ್ಡದಲ್ಲ, ಬಟ್ ಅಪ್ಡೇಟ್ ಮಾಡ್ಕೋಬೇಕಂತ ನಮ್ಗೆ 6ನೇ ತರಗತಿ ಪುಸ್ತಕದಲ್ಲಿ ಕೊಟ್ಟನಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಬಾರ್ದು. ಸೇಮ್ ಒಂದೊಂದ್ಸಲ ಅದೇ ರೀತಿ ಬರುವಂಥ ಸಾಧ್ಯತೆಗಳು ಇರ್ತಾವೆ ನೋಡ್ರಿ. ಇಷ್ಟು ಇಂಪಾರ್ಟೆಂಟ್ ವ್ಯಕ್ತಿಗಳ ಹೆಸರು ಇದಾವಲ್ಲಿ ನಮ್ಗೆ 6ನೇ ತರಗತಿ ಪುಸ್ತಕದಲ್ಲಿ. ಬಟ್ ನಾವು ಓದ್ತೀನಿ, ಒಂದ್ಸಲ ನೋಡ್ಕೇರಿ. ನೀವು ಕೆಲವೊಂದು ಇಂಪಾರ್ಟೆಂಟ್ ವಿಶೇಷತೆ ಇದ್ರೆ ಹೇಳ್ತೀರ ಅಂತ, ಇಲ್ಲಾಂದ್ರೆ ನೀವು ನಿಮ್ಗೆ ಗೊತ್ತಿರ್ತಾವೆ, ಏನು ದೊಡ್ಡದಲ್ಲ ನೋಡ್ರಿ. ಇದು ಗುಣ ಇಷ್ಟು ಜನರ ಹೆಸರು ಗುಣ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಮೆನ್ಷನ್ ಆಗತ್ತೆ ನೋಡ್ರಿ. ಇಲ್ಲಿ ನಮ್ಗೆ ಆಧುನಿಕ ಕಾಲಕ್ಕೆ ಬಂದರೆ ಅಂತ ಐತೆ. DV ಗುಂಡಪ್ಪ ನೋಡ್ರಿ. ಮಂಕುತಿಮ್ಮನ ಕಗ್ಗ ಪುಸ್ತಕ ಎಷ್ಟು ಸಲ ಕೇಳಿಲ್ಲಪ್ಪ ಕಾನ್ಸ್ಟೇಬಲ್ ಎಕ್ಸಾಮಿಗೆ. ಮಂಕುತಿಮ್ಮನ ಕಗ್ಗ ಪುಸ್ತಕ ಬರೆದವ್ರು ಯಾರು ಅಂತ ಕೊಟ್ರೆ DV ಗುಂಡಪ್ಪ. ನಮ್ಗೆ ನೋಡ್ರಿ ಹಂಗೆ. ಆಮೇಲೆ ಓದ್ತೋಣಪ್ಪ, ನಿಮ್ಗೆ ಗೊತ್ತಿರ್ತಾವ P ಲಂಕೇಶ್, ಮತ್ತೆ ಆಮೇಲೆ KS ನಿಸಾರ್ ಅಹಮದ್ ಆಗಿರ್ಬೋದು, ಭಾಳ ಇಂಪಾರ್ಟೆಂಟು ಕವಿ. ಆಮೇಲೆ TP ಕೈಲಾಸಂ ನಾಟಕಕಾರ, ಹೌದು ನಮ್ಗೆ. ಆಮೇಲೆ ಇಂಪಾರ್ಟೆಂಟ್ MK ಇಂದಿರಾ ಕಾದಂಬರಿ ಗಾರ್ತಿ, ಆಮೇಲೆ ತಾರಾಸು, ಆಮೇಲೆ ಡಾಕ್ಟರ್ ಅನುಪಮ ನಿರಂಜನ, ಆಮೇಲೆ ಹಾಮ ನಾಯಕ, ಆಮೇಲೆ ವಿ ಸೀತಾರಾಮಯ್ಯ, ಆಮೇಲೆ BGL ಸ್ವಾಮಿ ನೋಡ್ರಿ. ಇವ್ರದ್ದು ಪುಸ್ತಕ ಇಂಪಾರ್ಟೆಂಟು ಹಸಿರುವನ್ನು ನೋಡ್ರಿ. ಹಸಿರುವನ್ನು ಪುಸ್ತಕ ಬರೆದವ್ರು ಯಾರಂತ ಕೊಟ್ರೆ BGL ಸ್ವಾಮಿ, ಅದು ನಿಮ್ಗೆ ಗೊತ್ತಿರ್ಬೇಕು. ಆಮೇಲೆ ಇಂಪಾರ್ಟೆಂಟು MV ಸೀತಾರಾಮಯ್ಯ, KV ಸುಬ್ಬಣ್ಣ, ಆಮೇಲೆ ಇಂಪಾರ್ಟೆಂಟ್ ಶತಾಯುಷಿ ವೆಂಕಟ ಸುಬ್ಬಯ್ಯ, ಅದು ಇಂಪಾರ್ಟೆಂಟ್ ರೀ. ಆಮೇಲೆ GS ಶಿವರುದ್ರಪ್ಪ, ಆಮೇಲೆ ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ, ಇದು ಊರು ಕೇರಿ ಎಂಬ ಪುಸ್ತಕ ಬರೆದಾರ, ಅದು ನಿಮ್ಗೆ ಗೊತ್ತೈತೆ. ರೀಸೆಂಟ್ ಆಗಿ ಅವರು ಡೆತ್ ಆಗ್ಯಾರ. ಆಮೇಲೆ ಡಾಕ್ಟರ್ DR ನಾಗರಾಜ್, ಆಮೇಲೆ ಇಂಪಾರ್ಟೆಂಟ್ ಕೀರಂ ನಾಗರಾಜ್ ಅಂತ, ಆಮೇಲೆ ಡಾಕ್ಟರ್ ಡಿಸೋಜ, ಆಮೇಲೆ ಕೋಟ ಗಾನಹಳ್ಳಿ ರಾಮಯ್ಯ, ಆಮೇಲೆ KB ಸಿದ್ದಯ್ಯ, ಆಮೇಲೆ ಪ್ರೊಫೆಸರ್ ದೊಡ್ಡೆ ರಂಗೇಗೌಡರು. ಮೊನ್ನೆ ರೀಸೆಂಟ್ ಆಗಿ ನೆಕ್ಸ್ಟ್ 2022ರಾಗ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರ ಅಧ್ಯಕ್ಷರು ಇವ್ರು ಯಾರು ಹೇಳ್ರಿ? ಪ್ರೊಫೆಸರ್ ದೊಡ್ಡ ರಂಗೇಗೌಡರು. ನಾವಂದ್ರೆ ಏನು ಗೊತ್ತಾ, ಇವ್ರ ಕಂಠಪಾಠ ಮಾಡೋದಲ್ಲ. ಇಷ್ಟು ಇಂಪಾರ್ಟೆಂಟ್ ಪ್ರಮುಖ ವ್ಯಕ್ತಿಗಳಪ್ಪ, ಸಾಹಿತಿಗಳಾಗಿರ್ಬೋದು, ನಾಟಕಕಾರರಾಗಿರ್ಬೋದು, ನಮಗೆ ಇಂಪಾರ್ಟೆಂಟ್ ಏನೇ ಇರಲಿ ಕರೆಕ್ಟಾಗಿ ಇವರು ಇಂಥ ವಿಭಾಗಕ್ಕೆ ಸಂಬಂಧಪಟ್ಟವ್ರು ಅಂತ ಇವ್ರ ಹೆಸರು ಗೊತ್ತಿರ್ಬೇಕಂತ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಇವ್ರದ್ದು ಹೆಸರೆಲ್ಲ ಡಿಟೇಲ್ಸ್ ಒಂದು ಪ್ಯಾರಾಗ್ರಾಫ್ ಇದೆ, ಇದೆಲ್ಲ ಡೀಟೇಲ್ಸ್ ಹಾಕಿದ್ದೀವಿ. ಸರಿಯಾಗಿ ಒಂದ್ಸಲ ಗಮನಿಸ್ರಿ. ನೆಕ್ಸ್ಟ್ ನೋಡ್ರಿ, ನಮಗೆ ಒಂದೊಂದೇ ಪ್ರಮುಖವಾದಂಥ ಪಾಯಿಂಟ್ಸ್ ಬರ್ತಾವೆ. ನಮಗೆ ನೋಡ್ರಿ ಒಂದು ತಿಳ್ಕೊಬೇಕು, ಕ್ಲಾಸ್ ಮಾತ್ರ 1 ತಾಸು ಮೇಲೇನ ಆಗ್ತದೆ, 1 ತಾಸ್ಗಿಂತ ಕಡಿಮೆ ಆಗೋದಿಲ್ಲ. ನೀವು ಕರೆಕ್ಟಾಗಿ ತಿಳ್ಕೊಬೇಕಂತ. ಯಾಕಂದರೆ ನೀವು ಲೈವ್ ಆಗಿ ನೋಡ್ಬೇಕು. ನಾ ಹೇಳಿಲ್ಲ ಚಾ ಹೆಂಗೆ ಕುಡಿಬೇಕು ಹೇಳ್ರಿ? ಬಿಸಿ ಇದ್ದಾಗೆ ಚಾ ಕುಡಿಬೇಕು. ಹೌದಲ್ಲ? ತಣ್ಣಗಿದ್ದಾಗ ಚಾ ಕುಡಿಯೋಕ್ಕಾಗ್ತದ? ಅವಾಗೆ ಲೈವ್ ನೋಡಿಬಿಡೋಕೆ. ನೀವು ಲೈವ್ ನೋಡಿಕೆ ಆಮೇಲೆ ಬರಕಂತೇಸೆ ಅದೇ ಫೈನಲ್ ಮಾಡಿಬಿಡೋಕೆ, ಅದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ನಮಗೆ ಒಂದೊಂದೇ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಕನ್ನಡದ ಮೊದಲನೇ ವಾಕ್ಚಿತ್ರ ನೋಡ್ರಿ. 6ನೇ ಕ್ಲಾಸ್ ಬುಕ್ದಾಗ ಐತಿಲ್ಲ ಇದು. ಕನ್ನಡದ ಮೊದಲನೇ ವಾಕ್ಚಿತ್ರ ಅಂದ್ರೆ ಮಾತಾಡೋದು ಚಿತ್ರ ಅಂತ. ವಾಕ್ಚಿತ್ರ, ಕನ್ನಡದ ಮೊದಲ ವಾಕ್ಚಿತ್ರ ಯಾವ್ದು ಹೇಳ್ರಿ? ಸತಿ ಸುಲೋಚನಾ ನೋಡ್ರಿ. ಸತಿ ಸುಲೋಚನಾ ನಮಗೆ ಇಂಪಾರ್ಟೆಂಟು. ಕನ್ನಡದ ಮೊದಲ ವಾಕ್ಚಿತ್ರ ಅದು ಗಮನಿಸ್ಬೇಕು. ಸತಿ ಸುಲೋಚನಾ ಆ ಸಿನಿಮಾ ಐತಲ್ಲ, ಆ ಸಿನಿಮಾದ ನಾಯಕ ನಟರು ಹೀರೋ ಅಂತ, ಫಿಲ್ಮ್ ಹೀರೋ ಯಾರು ಹೇಳ್ರಿ? ಸುಬ್ಬಯ್ಯ ನಾಯ್ಡು. ಗೊತ್ತಿರ್ಬೇಕು. ನಮ್ಗೆ ಗೊತ್ತಿರಲಿ. GKದಾಗ ಭಾಳ ಇಂಪಾರ್ಟೆಂಟು ನಮಗೆ. ನೋಡ್ರಿ ಇಲ್ಲಿ ಕನ್ನಡದ ಮೊದಲನೇ ವಾಕ್ಚಿತ್ರ ಯಾವುದಂತ ಕೊಟ್ಟರೆ ಸತಿ ಸುಲೋಚನಾ ಅಂತ ಹಾಕ್ತೀವಿ. ಅದೇ ಸತಿ ಸುಲೋಚನಾದಾಗ ನಾಯಕ ನಟರು ಯಾರಂತ ಕೊಟ್ಟರೆ ಸುಬ್ಬಯ್ಯ ನಾಯ್ಡು. ನಾವು ಹೊಸದು ಕ್ರಿಯೇಟ್ ಮಾಡಿಲ್ಲ, 6ನೇ ಕ್ಲಾಸ್ ಬುಕ್ದಾಗ ಇದ್ದಿದ್ದೇ ಹಾಕಿನಿ. ನಿಮ್ಗೆ ಗೊತ್ತಿರ್ಬೇಕು. ಸತಿ ಸುಲೋಚನಾ ಆ ಒಂದು ಸಿನಿಮಾದ ನಾಯಕ ನಟರು ಹೀರೋ ಅಂತ ಯಾರು ಹೇಳ್ರಿ? ಸುಬ್ಬಯ್ಯ ನಾಯ್ಡು. ಮೋಸ್ಟ್ ಇಂಪಾರ್ಟೆಂಟು. ಸರಿಯಾಗಿ
ಸುಬ್ಬಯ್ಯ ನಾಯ್ಡು ಅವರು ಮೊದಲು ಹೀರೋ ಯಾವ ರೀತಿ ಇದ್ದಾರೆ ಅಂತ ಒಂದ್ಸಲ ಗಮನಿಸಿರಿ. ಭಾಳ ಇಂಪಾರ್ಟೆಂಟ್. ಕನ್ನಡದ ಮೊದಲ ವಾಕ್ ಚಿತ್ರ ನೀವು 6ನೇ ಕ್ಲಾಸ್ ಬುಕ್ದಾಗ ಬೇಕಾದ್ರೆ ಒಂದ್ಸಲ ಹೋಗ್ಕೇಸಿ ಗಮನಿಸ್ರಿ. ನೋಡ್ರಿ ಇನ್ನೂ ಬಂತು ನಮ್ಗೆ ಒಂದೊಂದೇ ಪಾಯಿಂಟ್ಸು ಕರೆಕ್ಟಾಗಿ ತಿಳ್ಕೊಬೇಕು. ಏನು ತಿಳ್ಕೊಬೇಕಂತ ಕೊಟ್ರಿಗಿನ ಇಲ್ಲಿ ಏನು ಪಾಯಿಂಟ್ಸ್ ಇದಾವಲ್ಲ ಒಂದೊಂದು ಶಬ್ದಗಳು ಇಂಪಾರ್ಟೆಂಟ್. ಗೌರ್ಮೆಂಟ್ ಪುಸ್ತಕದಲ್ಲಿ 5ರಿಂದ 10ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಒಂದೊಂದು ವರ್ಡ್ಗಳು ಇಂಪಾರ್ಟೆಂಟ್. ನಿಮಗೆ ನೆಕ್ಸ್ಟ್ ಕಾನ್ಸ್ಟೇಬಲ್ ಎಕ್ಸಾಮ್ ಯಾವಾಗ ಏಪ್ರಿಲ್ ಆಗಲಿ ಯಾವಾಗ ಕರೆದಂತಿಕಾರಿ ಅವಾಗೆಲ್ಲ ಇವೆಲ್ಲ ಕರೆಕ್ಟಾಗಿ ಡಿಟ್ಟು ತಲೆಗೆ ಸೇವ್ ಆಗಿರ್ಬೇಕು ನಿಮ್ಗೆ 5ರಿಂದ 10ನೇ ತರಗತಿ. ಅವು ಏನಂತ ಕೊಟ್ಟರೆ ಒಂದು ಶಬ್ದಗಳನ್ನು ಬಿಟ್ಟಿರಬಾರ್ದು. ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅದು ಮಾಹಿತಿ ಆಗಿರ್ಬೇಕು. ಅದು ಗಮನಿಸ್ರಿ. ನೋಡ್ರಿ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಇದಕ್ಕೂ ವರ್ಡ್ ಐತಲ್ಲಪ್ಪ, ಕಲ್ಚರ್ಡ್ ಕಮೆಡಿಯನ್ ಅಂತ ಐತೆ, ಎಂದು ಹೆಸರು ಮಾಡಿದ. ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ಕೆ ಹಿರಣ್ಣಯ್ಯ, ಅದು ಗಮನಿಸ್ಬೇಕ್ರಿ. ಕೆ ಹಿರಣ್ಣಯ್ಯ ನೋಡ್ರಿ ಇಲ್ಲಿ ಕಲ್ಚರ್ ಕಮೆಡಿಯನ್ ಅಂತ ಕೊಟ್ರೆಗಿನ ಟಕ್ಕಂತ ಇವ್ರ ಹೆಸರೇನು ಬರ್ಬೇಕು, ಕೆ ಹಿರಣ್ಣಯ್ಯ. ಮತ್ತು ಅಂತ ಐತೆ ಅವರ ಪುತ್ರ ಮಾಸ್ಟರ್ ಹಿರಣ್ಣಯ್ಯ, ಅದು ಗಮನಿಸ್ರಿ. ನೋಡ್ರಿ ಅವರ ರಂಗಭೂಮಿ ಕೊಡುಗೆ, ಇದು ಇಂಪಾರ್ಟೆಂಟು, ಅದು ಗಮನಿಸ್ಬೇಕು. ಕೊಡುಗೆ ಪ್ರಶಂಸನೀಯ ಅಂತ ಐತಿ. ನಮಗೇನು ಗೊತ್ತಾ ಒಂದು ತಿಳ್ಕೊಬೇಕ್ರಿ. ನಮಗೆ ಡಿಪೆಂಡ್ ಅಪನ್ ಕ್ವಶನ್ ಡಿಪೆಂಡ್ ಅಪನ್ ಆಪ್ಷನ್ಸ್. ನಿಮಗೇನ ಪ್ರಶ್ನೆ ಕೊಟ್ಟಿಗೆ ಮಾಸ್ಟರ್ ಹಿರಣ್ಣಯ್ಯ ಈ ಕೆಳಕಂಡ ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅಂತ ಕೊಟ್ರೆಗಿನ ರಂಗಭೂಮಿ ಅಂತ ಹಾಕ್ಬೇಕು ನೀವು. ರಂಗಭೂಮಿ ಡಿಪೆಂಡ್ ಅಪನ್ ಆಪ್ಷನ್ಸ್. ಅದೇ ಬೈ ಚಾನ್ಸ್ ಕಲ್ಚರ್ಡ್ ಕಮೆಡಿಯನ್ ಅಂತ ಬಂತಂತಿಕಾರಿ ಇವ್ರ ಹೆಸರು ಹಾಕ್ಬೇಕು. ಯಾರ ಹೆಸರು ಹೇಳ್ರಿ? ಕೆ ಹಿರಣ್ಣಯ್ಯ. ಭಾಳ ಇಂಪಾರ್ಟೆಂಟ್, ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು. ಮಾಸ್ಟರ್ ಕೆ ಹಿರಣ್ಣಯ್ಯ ಭಾಳ ಇಂಪಾರ್ಟೆಂಟ್. ಮತ್ತೆ ಮಾಸ್ಟರ್ ಕೆ ಇದು ಕೆ ಹಿರಣ್ಣಯ್ಯ ಮತ್ತೆ ಮಾಸ್ಟರ್ ಹಿರಣ್ಣಯ್ಯ ರಂಗಭೂಮಿ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು. ಸರಿಯಾಗಿ ತಿಳ್ಕೊಬೇಕು. ಅಂದ್ರೆ ಏನು ನಿಮ್ಗೆ ಬೇಕಾದ್ರೆ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕವನ್ನು ತೆಗೆದು ನೋಡ್ರಿ. ನಿಮಗೆ ನೋಡ್ರಿ ಸ್ಲೈಡ್ ಟೈಪ್ ಮಾಡಿ ಸ್ಲೈಡ್ ಮಾಡ್ಬೇಕಂದ್ರೆ ಒಂದು 3-4 ತಾಸು ಟೈಮ್ ಹಿಡಿತದ. ಬಟ್ ಅದು ಬುಕ್ಕನ್ನೇ ಹಾಕಿ ಪಾಠ ಮಾಡ್ಬೋದು. ಬಟ್ ನಿಮ್ಮ ಮೇಲೆ ಅಷ್ಟು ಪ್ರಭಾವ ಬೀರೋದಲ್ಲ. ಅದಕ್ಕೆ ನಿಮ್ಗೆ ಟೈಮ್ ಎಷ್ಟಾದ್ರೂ ಪರವಾಗಿಲ್ಲ, ನಮ್ಮದು ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗ್ಬೇಕಂತ ಇಷ್ಟೆಲ್ಲ ಹಾಕಿದ್ದೀವಿ. ಸರಿಯಾಗಿ ನೀವು ತಿಳ್ಕೊಬೇಕು, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ರಿ ಹೆಂಗೆ ನಮ್ಗೆ ಒಂದೊಂದೇ ಪದಗಳು, ಎಲ್ಲವಷ್ಟು ಪದಗಳು ಯಾವುದು ಸಪ್ರೇಟ್ ಹಾಕಿಲ್ಲ. ಎಲ್ಲವಷ್ಟು ಏನಂತ ಕೊಟ್ರೆಗಿನ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಾಗೆ ಇದಾವ. ನೋಡ್ರಿ ನೆಕ್ಸ್ಟ್ ಈಗ ನಮಗಿಲ್ಲಿ ಜಾನಪದ ಕಲೆಗಳು ನೋಡ್ರಿ. ಮತ್ತೆ ಇನ್ನೊಂದು ಏನಂತ ಕೊಟ್ರೆಗಿನ ಇವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ರಿಲೇಟೆಡ್, ಅದು ಗೊತ್ತಿರ್ಬೇಕು. ನೀವು ಮತ್ತೆ 6ನೇ ಕ್ಲಾಸ್ ಹುಡುಗರಲ್ಲ, ನೀವು ಅದು ಗೊತ್ತಿರೋ. ಮತ್ತೆ 6ನೇ ಕ್ಲಾಸ್ ಹುಡುಗರು ಟೈಪ್ ಮಾಡಿರಂತೀನಿ ಹಿಂದಗಡೆ. ನೀವೆಲ್ಲ ಡಿಗ್ರಿ ಮುಗಿದವರು ಇಲ್ಲ MA MPhil PhD ಅವೆಲ್ಲ ಮುಗಿದವರು ಇರ್ತಾರೆ. ಬಟ್ ಏನಂತ ಕೊಟ್ರೆಗಿನ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಓದಬೇಕು 5ರಿಂದ 10ನೇ ತರಗತಿ ಪುಸ್ತಕ, ಅದು ತಿಳ್ಕರೆ. ನಮಗೆ ಇಲ್ಲಿ ಜಾನಪದದ ಕಲೆಗಳು ಒಂದು ನೋಡ್ರಿ, ಮೂಡಲಪಾಯ. ನೋಡ್ರಿ ಮೂಡಲಪಾಯ ಇದೊಂದು ಜನಪದ ಕಲೆ. ಅದೇನೈತೆ ಮೂಡಲಪಾಯ ಎನ್ನುವುದು ಜನಪದ ಕಲೆ. ಆಮೇಲೆ ನೋಡ್ರಿ ಯಕ್ಷಗಾನ, ಅದಕ್ಕೂ ಹೌದಿಲ್ಲ. ಆಮೇಲೆ ಇಂಪಾರ್ಟೆಂಟು ಗಾರುಡಿ ಕುಣಿತ. ನೋಡ್ರಿ ಹೆಂಗೈತೆ ಗಾರುಡಿ ಕುಣಿತ. ಆಮೇಲೆ ಡೊಳ್ಳು ಕುಣಿತ, ಆಮೇಲೆ ಕಂಸಾಳೆ ಕುಣಿತ. ನೋಡ್ರಿ ಜಾನಪದದ ಕಲೆಗಳು, ಜಾನಪದದ ಕಲೆಗಳು ಕೊಡ್ತಾನೆ ಹಿಂಗ. ಮೂಡಲಪಾಯ, ಯಕ್ಷಗಾನ, ಗಾರುಡಿ ಕುಣಿತ, ಡೊಳ್ಳು ಕುಣಿತ, ಕಂಸಾಳೆ ಕುಣಿತ, ಇವೇನಂತ ಕೊಡ್ತಾನ ಜಾನಪದದ ಕಲೆಗಳು. ಅದು ನಿಮಗೆ ಗೊತ್ತಿರಬೇಕು. ಬೇಕಾದ್ರೆ ಇಮೇಜ್ ಗಮನಿಸ್ರಿ. ಬಟ್ ಇದು ಮನೆ ರೀಸೆಂಟಾಗಿ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕೊಟ್ಟಿದ್ದ ಮೂಡಲಪಾಯ, ಪಡುವಣಪಾಯ ಅಂತ ಕೊಟ್ಟಿದ್ದ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದ್ದ, ಆ ಉತ್ತರ ಗೊತ್ತಿತ್ತು. ಕರೆಕ್ಟಾಗಿ ನೀವು ತಿಳ್ಕೊಂತ ಹೋಗ್ಬೇಕು. ಮತ್ತೆ ನೋಡ್ರಿ ಮತ್ತೆ ಇನ್ನೊಂದು 6ನೇ ತರಗತಿ ಅದೇ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಚಿತ್ರಕಲೆಗೆ ನೋಡ್ರಿ ಗಮನಿಸ್ಬೇಕು. ಚಿತ್ರಕಲೆಗೆ ಚಿತ್ರ ಇಳಿಸೋದಾಗ ಚಿತ್ರ ತೆಗಿತಾರಲ್ಲ, ಚಿತ್ರ ತೆಗೆದ್ರಾಗ ಪ್ರಸಿದ್ಧರಾದವರು ಚಿತ್ರಕಲೆಗೆ ಹೆಸರುವಾಸಿ. ನೋಡ್ರಿ ಇಂಪಾರ್ಟೆಂಟು ಇಲ್ಲಿ RS ನಾಯ್ಡು. ನೋಡ್ರಿ ಕೇಳ್ತಾನ ಪ್ರಶ್ನೆ, RS ನಾಯ್ಡು ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ? ಚಿತ್ರಕಲೆ. ನಿಮಗೆ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ ಅದ್ಯಾವುದೋ ನಮಗೆ ಕೊಡ್ತಿದ್ದ, ಬರೀ ಯಾವುದೋ ಅದನ್ನೇ ಕೊಡ್ತಿದ್ದ. ಅದ್ಯಾವುದೋ ನಿಮಗೆ ನೆನಪು ಬಂದಾಗ ಹೇಳ್ತೀನಂತ. ಬಟ್ ಅಪ್ಡೇಟ್ ಮಾಡ್ಕೋಬೇಕು. ಅಂದ್ರೆ ಏನು ನೋಡ್ರಿ ಇಲ್ಲಿ ನಮಗೆ ರುಮಾಲೆ ಚೆನ್ನಬಸವಯ್ಯ ಚಿತ್ರಕಲೆಗೆ ಹೆಸರುವಾಸಿ. ಆಮೇಲೆ ಇಂಪಾರ್ಟೆಂಟ್ ವೆಂಕಟಪ್ಪ, ಇವ್ರಿಗುನ ಚಿತ್ರಕಲೆಗೆ ಹೆಸರುವಾಸಿ. ನಿಮ್ಗೆ 6ನೇ ಕ್ಲಾಸ್ ಬುಕ್ದಾಗ ಚಿತ್ರಕಲೆಗೆ ಪ್ರಸಿದ್ಧರಾದವರು ಅಂತ ಐತಿ. 3 ಹೆಸರು ಕೊಟ್ಟಾನ. 3 ಹೆಸರುಗುನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಮ್ಗೆ RS ನಾಯ್ಡು, ನಮ್ಗೆ RS ನಾಯ್ಡು ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ? ಚಿತ್ರಕಲೆ. ಆಮೇಲೆ ರುಮಾಲೆ ಚೆನ್ನಬಸವಯ್ಯ ಚಿತ್ರಕಲೆ, ಅವರು ಇಂಪಾರ್ಟೆಂಟ್. ಆಮೇಲೆ ವೆಂಕಟಪ್ಪ ಅವ್ರಿಗುನ ಚಿತ್ರಕಲೆಗೆ ಫೇಮಸ್ ಅಂತ ನೋಡ್ಬೇಕ್ರಿ. ನೋಡ್ರಿ ಒಂದು ತಿಳ್ಕರಿ ನೀವು ಏನಂತ ಕೊಟ್ರೆಗಿನ ಯಾವುದೇ ಕಾರಣಕ್ಕೆ 5ರಿಂದ 10ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ಈ ರಟ್ಟ ಇರ್ತದಲ್ಲ, ರಟ್ಟ ಮುಂದೆ ಕವರ್ ಪೇಜ್ ತೆಗೆದ ತಕ್ಷಣ ಮತ್ತೆ ಯಾವುದೋ ಒಂದು ಗಿಫ್ಟ್ ಕೊಟ್ಟಿರ್ತಾನ, ಅದಕ್ಕೂ ನೀವು ಮಿಸ್ ಮಾಡಬಾರ್ದು. ರಟ್ಟದಿಂದ ಯಾವ್ದಾನ ಇಮೇಜ್ ಕೊಟ್ಟರು ಮಿಸ್ ಮಾಡಬಾರ್ದು. ಬಟ್ ಕರೆಕ್ಟಾಗಿ ಕುಂತಿಗೆಸೆ ಸ್ಟಡಿ ಮಾಡ್ರಿ. ಇವತ್ತಿಲ್ಲ ನಾಳೆ ನಿಮಗೆ ಆ ಕ್ವಶನ್ಸ್ಗಳು ಬಂದೇ ಬರ್ತಾವ. ಕರೆಕ್ಟಾಗಿ ತಿಳ್ಕೊಬೇಕು. ಅಂದ್ರೆ ಏನು ಓದ್ತಾ ನಿಮಗೆ ಗೊತ್ತಾಗ್ಬಿಡ್ತಾವೆ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟು ಇಲ್ಲಿ ಏನು ಗಮನಿಸ್ಬೇಕು ನೋಡ್ರಿ. ಇಲ್ಲಿ ಕರ್ನಾಟಕ ಏಕೀಕರಣ ರೂವಾರಿ ಕೆಂಗಲ್
ಹನುಮಂತಯ್ಯ ನೋಡ್ರಿ ಕೊಟ್ಟಾನ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಕೆಂಗಲ್ ಹನುಮಂತಯ್ಯ ಅವರ ಹೆಸರುಗಳು ಮೆನ್ಷನ್ ಆಗ್ಯದಲ್ಲಿ ಅವರು ಈ ವಿಭಾಗಕ್ಕೆ ಸೇರಿದ್ದಾರೆ ಅಂತ ಐತಿ. ಬಟ್ ಇಲ್ಲಿ ನಮಗೇನಪ್ಪ ಅಂತ ಕೊಟ್ರೆಗಿನ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು. ಅಂದ್ರೆ ವಿಧಾನಸೌಧದ ನಿರ್ಮಾಪಕ ಯಾರಂತ ಕೊಟ್ರೆ ಕೆಂಗಲ್ ಹನುಮಂತಯ್ಯ ಅವರು. ಅದು ನಿಮ್ಗೆ ಗಮನಿಸ್ಬೇಕು, ಮೋಸ್ಟ್ ಇಂಪಾರ್ಟೆಂಟ್, ಸರಿಯಾಗಿ ಅಪ್ಡೇಟ್ ಮಾಡ್ಕೇರಿ. ಅಂದ್ರೆ ನಮ್ಗೆ 6ನೇ ತರಗತಿ ಪುಸ್ತಕದಲ್ಲಿ ಐತಲ್ಲ ಅವ್ರ ನೋಡಿ ಕೇಸ್ ಒಂದು ಬಿಡ್ಲಾರ್ದಂಗ ಅಪ್ಡೇಟ್ ಮಾಡ್ಕೇರಿ ನೀವು. ನೋಡ್ರಿ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು ಯಾರ ಕಾಲದಲ್ಲಿ ಅಂತ ಕೊಟ್ರೆ ಶ್ರೀ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯರವರ ಕಾಲದಲ್ಲಿ. ಅದು ನೋಡ್ಕೋಬೇಕು. ನೋಡ್ರಿ ಇನ್ನೊಂದು ಬಂತು ಇಂಪಾರ್ಟೆಂಟು ನಮಗ ಗಮನಿಸ್ಬೇಕ್ರಿ. ನೋಡ್ರಿ ಮತ್ತೊಬ್ಬ ಏಕೀಕರಣ ಹೋರಾಟಗಾರ ಎಸ್ ನಿಜಲಿಂಗಪ್ಪ. ನೋಡ್ರಿ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯ ನಿರ್ಮಾಣ ಕಾರ್ಯಗಳನ್ನು ಕೈಗೊಂಡಾರ ಅಂತ ಐತಿ. ಇದು ನಮಗ ಎಸ್ ನಿಜಲಿಂಗಪ್ಪ ಅಂದ್ರೆ ಏಕೀಕರಣ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಇವರು ಚಿತ್ರದುರ್ಗದಲ್ಲಿ ನಿಧನ ಹೊಂದುತ್ತಾರ. ಹುಟ್ಟಿದ್ದು ಮಾತ್ರ ಬಳ್ಳಾರಿ. ಬಟ್ ಇವ್ರ ಬಗ್ಗೆ ಕೂಡ ಈ ವಿಭಾಗದಲ್ಲಿ ಮೆನ್ಷನ್ ಐತಿ. ಬಟ್ ನಾವೇನ್ ಗೊತ್ತಾ, ನಮ್ಗ ಎಸ್ ನಿಜಲಿಂಗಪ್ಪ ಅಂತ ಬಂದ್ರಿಗಿನ ಏಕೀಕರಣ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಇದು ನಿಮಗ ನೆನಪು ಬರಬೇಕು. ಅದು ನಿಮ್ಗೆ ಗೊತ್ತಿದ್ರೆ ಅಷ್ಟು ಸಾಕು, ಸಿಂಪಲ್ ಆಗಿ. ನೆಕ್ಸ್ಟ್ ನೋಡ್ರಿ ಇನ್ನ ಬರ್ತಾವ ಬೇರೆ ಬೇರೆವು ಇಂಪಾರ್ಟೆಂಟು. ನೋಡ್ರಿ ಇನ್ನೊಂದು ಬಂತು ಬಹಳ ಪ್ರಮುಖ, ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಮಾಜವಾದಿ, ನೋಡ್ರಿ ಈ ಪದ ಇಂಪಾರ್ಟೆಂಟ್, ಸಮಾಜವಾದಿ ಚಳುವಳಿಗೆ ಅಡಿಪಾಯ ಹಾಕಿದವರು. ನಮಗೆ ಅಡಿಪಾಯ ಭದ್ರ ಬುನಾದಿ ಅವೆಲ್ಲ ಯಾವ ಪದನೇ ಇರಲಿ, ನಮಗೇನಪ್ಪ ಇಂಪಾರ್ಟೆಂಟ್ ಅಂದ್ರೆ ಸಮಾಜವಾದಿ, ನಮ್ಮ ರಾಜ್ಯದಲ್ಲಿ ಸಮಾಜವಾದಿ ಚಳುವಳಿಗೆ ಅಡಿಪಾಯ ಹಾಕಿದವರು. ನೋಡ್ರಿ ಅವ್ರ ಹೆಸರು ಶಾಂತವೇರಿ ಗೋಪಾಲಗೌಡರು. ಅದು ಗಮನಿಸ್ಬೇಕ್ರಿ. ನಮ್ಮ ಮೈಸೂರು ಡಿಸ್ಟಿಕ್ನಾಗ ಅಲ್ಲಿ ಮೈಸೂರಾಗ ನಾವು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ನಾಗ ಇದ್ದಾಗ ಅಲ್ಲಿ ಹಾಸ್ಪಿಟ್ಲ್ ಇತ್ತು. ಹಾಸ್ಪಿಟ್ಲ್ ತೋರ್ಸ್ಕೊಂಬಕೋತಿದ್ವಿ ನಾವು, ಗೋಪಾಲಗೌಡ ಹಾಸ್ಪಿಟಲ್ ಅಂತ ಕೇಸ. ಅದು ಶಾಂತವೀರಿ ಗೋಪಾಲಗೌಡ ಹಾಸ್ಪಿಟಲ್. ನಮ್ಗೆ ಅದು ಎಲ್ಲಿದೆ ಅಂತ ಬರ್ಕೊಬೇಡ್ರಿ. ಬಟ್ ನಮ್ಗೇನು ಗೊತ್ತಾ, ಶಾಂತವೇರಿ ಗೋಪಾಲಗೌಡರು ಅಂದ ತಕ್ಷಣನೇ ನಮಗೆ ಸಮಾಜವಾದಿ, ಇವ್ರು ಇಂಪಾರ್ಟೆಂಟ್, ಸಮಾಜವಾದಿಗೆ ಸಂಬಂಧಿಸಿದವರು ಅಂತ ಕೇಸ ನೆನ್ಪು ಬರಬೇಕು. ಮತ್ತೆ ಇದು ಯಾವ ಜಿಲ್ಲೆಯವರು ಅಂತ ಕೊಟ್ರೆ ಅವರು ಶಿವಮೊಗ್ಗ ಜಿಲ್ಲೆಯವರು. ಅದು ಕೂಡ ನಿಮ್ಗೆ ಮೆನ್ಷನ್ ಆಗ್ಯದ 9ನೇ 6ನೇ ಕ್ಲಾಸ್ ಬುಕ್ದಾಗ. ಬಟ್ ಇಲ್ಲಿ ಕೆಳಗಡೆ ನೋಡ್ರಿ ನಮ್ಗೆ ಇನ್ನ ಬೇರೆ ಬೇರೆ ಬೇಕಾದ್ರೆ ಅವ್ರದ್ದು ಶಾಂತವೇರಿ ಗೋಪಾಲಗೌಡರು ಅವ್ರು ಬೇಕಾದ್ರೆ ಫೋಟೋವನ್ನು ಗಮನಿಸ್ರಿ. ನಮ್ಗೆ ನೋಡ್ರಿ ಬೇಕಾದ್ರೆ ಇಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಸಮಾಜವಾದಿ ನಾಯಕ ಯಾರು ಹೇಳಿ, ಶಾಂತವೇರಿ ಗೋಪಾಲಗೌಡರು. ಗೊತ್ತಿರ್ಬೇಕ್ರಿ. ನಮ್ಗೆ ಹಿಂಗೆ ಪ್ರಶ್ನೆಗಳು ಬರ್ತಾವ. ನಮಗೆ ನೋಡ್ರಿ ಫೇಲ್ ಆಗಿದ್ರೆ ಎಷ್ಟು ಬೇಕಲ್ರಿ, ಒಂದೇ ಮಾರ್ಕ್ಸ್ನಾಗ ಫೇಲ್ ಆಗ್ತೀವಿ ನಾವು. ಒಂದು ಮಾರ್ಕ್ಸ್ನ ಬಿಡಬಾರ್ದು, ನಮಗೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ ನೋಡ್ರಿ ಪರಿಸರ ಪೋಷಣೆಗೆ ಮತ್ತೊಂದು ಹೆಸರು ಕೊಟ್ಟರೆ ಇವ್ರ ಹೆಸರು ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತದ. ಯಾರ್ದು ಹೇಳ್ರಿ, ಸಾಲು ಮರದ ತಿಮ್ಮಕ್ಕ, ಭಾಳ ಇಂಪಾರ್ಟೆಂಟ್. ಇದಕ್ಕೂ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ನಮ್ಮ ದೇಶದ ಕ್ರಿಕೆಟ್ಗೆ ನಮ್ಮ ಕೊಡುಗೆ ಯಾರಂತ ಕೊಟ್ರೆ ಶ್ರೀ ಅನಿಲ್ ಕುಂಬ್ಳೆ. ಅವ್ರಿಗೂ ಬೆಂಗಳೂರಿನವರು. ಅವ್ರ ಬಗ್ಗೆ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಿದೆ. ಬಟ್ ಅವ್ರದ್ದು ಹೆಸರು ಮೆನ್ಷನ್ ಆಗಿತ್ತಲ್ಲ ಅದೆಲ್ಲ ಕರೆಕ್ಟಾಗಿ ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಗಮನಿಸ್ಬೇಕು, ಮತ್ತೆ ಇಂಪಾರ್ಟೆಂಟ್ ನಮಗೆ ಯೋಗ ಕ್ಷೇತ್ರದಲ್ಲಿ. ನೋಡ್ರಿ ಯೋಗ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದವರು ಯಾವ ಕ್ಷೇತ್ರ, ಯೋಗ ಕ್ಷೇತ್ರ. ಅದು ಗಮನಿಸ್ಬೇಕು. ಯೋಗದಲ್ಲಿ ಬಹಳಷ್ಟು ಅಚೀವ್ಮೆಂಟ್ ಮಾಡ್ಯಾರ. ಅವ್ರ ಹೆಸರು ಏನಂತ ಕೊಟ್ರೆಗಿನ ನೋಡ್ರಿ BKS ಅಯ್ಯನ್ಗಾರ್. ನೋಡಿ ಇವ್ರು ಭಾಳ ಫೇಮಸ್. ಇವರು BKS ಅಯ್ಯನ್ಗಾರ್. ನಮಗೆ BKS ಅಯ್ಯನ್ಗಾರ್ ಅಂತಂದ್ರಿಗಿನ ಭಾರಿ ಓಲ್ಡ್. ಬಟ್ ಏನಂದ್ರಿಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಪ್ಪ, BKS ಅಯ್ಯನ್ಗಾರ್. ಟಕ್ಕಂತ ನಾವು ಯೋಗ ಅಂತ ಹಾಕ್ಬೇಕಾಗ್ತದ. ಮತ್ತೆ ಆಮೇಲೆ ಕೆಳಗಡೆ ನೋಡ್ರಿ ಮಲ್ಲಾಡಿ ಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿ. ನಮಗೆ ಇವ್ರಿಗೂ ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು. ಅಂದ್ರೆ ನಮಗೆ ಇಂಪಾರ್ಟೆಂಟ್, ನಮಗೆ ಯೋಗ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದವರು. ಅದು 6ನೇ ತರಗತಿ ಪುಸ್ತಕದಲ್ಲಿ ಇಬ್ಬರು ಹೆಸರು ಮೆನ್ಷನ್ ಐತಿ. ಒಂದು BKS ಅಯ್ಯನ್ಗಾರ್ ಆಗಿರ್ಬೋದು, ಇನ್ನೊಬ್ರು ಮಲ್ಲಾಡಿ ಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿ. ಬಹಳ ಇಂಪಾರ್ಟೆಂಟ್, ಸರಿಯಾಗಿ ಅಪ್ಡೇಟ್ ಮಾಡ್ಕಿರಿ. ಒಂದ್ಸಲ ಬೇಕಾದ್ರೆ ಅವ್ರ ಫೋಟೋವನ್ನು ಗಮನಿಸ್ರಿ. ಫೋಟೋ ಗಮನಿಸಿಬಿಟ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಾಗ್ಬಿಡೋ ಏನಿಲ್ಲ ಇದ್ರಾಗ. ಬಟ್ ನಿಮ್ಮ ಹತ್ರ ಪೇಷನ್ಸ್ ಇರ್ಬೇಕಲ್ಲ. ನಮ್ಗೆ ನೋಡ್ರಿ ಎಲ್ಲ ಓದಿ ಹೋಗಿರ್ತೀವಿ, ಒಂದನ ಕ್ವಶನ್ ಬರಂಗಿಲ್ಲ ಒಂದೊಂದು ಟೈಮಿಗೆ. ಅದ್ರನ್ನ ನಾ ಎಷ್ಟು ಓದಿದೆ ಅನ್ಕಸ್ನಿ ಅಲ್ಲೇ ಆಳ್ಕಂತ ಬಿಡೋದಲ್ಲ, ನೋಡಮ್ಮ ಅನ್ಬೇಕು. ಇನ್ನೊಂದ್ಸಲ ನೋಡಮ್ಮ ಅನ್ಬೇಕು. ಯಾಕಂದ್ರೆ ಏಜ್ ಇರ್ತದಲ್ಲ, ಇನ್ನ ನಮ್ಗೆ ಒಂದೇ ಸಲ ಸಕ್ಸಸ್ ಆಗ್ಬೇಕಂದ್ರೆ ಹೆಂಗ, ನಮಗೆ ಒಂದ್ಸಲ ಫೇಲ್ ಆಗ್ಬೋದು, ಪಾಸ್ ಆಗ್ಬೋದು. ಹುಟ್ಟಿದಕ್ಕೂ ಕೂಸ್ ಯಾವತ್ತನ ಒಂದೇ ಸಲಕ್ಕೆ ರನ್ನಿಂಗ್ ಮಾಡ್ತದ, ಹೌದು. ಅದಕ್ಕೂ ಸ್ವಲ್ಪ ಟ್ರೈ ಮಾಡ್ಕೊಂತ ರನ್ನಿಂಗ್ ಮಾಡಾಕ ಎಲ್ಲ ಕಲಿತದಲ್ಲಪ್ಪ. ಅದ್ರಂಗೆ ನಾವು ಒಂದೇ ಸಲಕ್ಕೆ ಪಾಸ್ ಆಗಕ್ಕೆ ಆಗೋದಿಲ್ಲ. ಬೈ ಚಾನ್ಸ್ ಆದರೆ ಏನಾಗ್ತದೆ, ಹೌದಿಲ್ಲ. ಆದ್ರೆ ಆಗಲಿ, ಫೇಲ್ ಆಗಲಿ. ಬಟ್ ಯಾವುದೇ ಕಾರಣ ಪ್ರಯತ್ನ ಮಾತ್ರ ಬಿಡಕ್ಕೆ ಹೋಗ್ಬಾರ್ದು. ನೋಡ್ತಾ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡ್ತದ. ಮತ್ತೆ ಮೇನ್ ಇಂಪಾರ್ಟೆಂಟು ನೋಡಿಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಅಂದರೆ ಏನು ಗೊತ್ತಾ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಬೆಂಗಳೂರು ವಿಭಾಗದವರು ಅಂತ. ಬೆಂಗಳೂರು ವಿಭಾಗದವರು. ಬಟ್ ನೀವು ಬೆಂಗಳೂರು ವಿಭಾಗದವ್ರು ಹಂಗಿಂಗೇನು ಬರ್ಕೋಬಾಡ್ರಿ. ಬಟ್ ನಾನು ಏನೇನು ಓದ್ತೀನಲ್ಲ, ನಾನು ಏನೇನು ಹೇಳ್ತೀನಲ್ಲ
ಅದನ್ನು ಸರಿಯಾಗಿ ಕೇಳ್ತೀರಿ. ನಿಮ್ಗೆ ಯಾವ ಟಫ್ ಅನಿಸಿದ್ರೆ ಅದನ್ನು ಮೆನ್ಷನ್ ಮಾಡ್ಕೇರಿ. ಮತ್ತು 6ನೇ ಕ್ಲಾಸ್ ಪುಸ್ತಕ ಹೋಗ್ಕೇಸಿ ಚೆಕ್ ಮಾಡ್ಕೇರಿ ನೀವು. ಮತ್ತು ಗೂಗಲ್ಗೂ ಚೆಕ್ ಮಾಡ್ರಿ ನೀವು, ಅದಕ್ಕೆ ಕಲಿಬೇಕು ನೀವು. ಮತ್ತೆ ಕ್ವಶನ್ ಪೇಪರ್ ಚೆಕ್ ಮಾಡ್ಬೇಕು, ಇವೇನು ಬಂದವಿಲ್ಲ ಅಂತ ಕೇಸೆ. ನಮ್ಗೆ 6ನೇ ಕ್ಲಾಸ್ ಬುಕ್ ಆಗಲಿ, 7 ಆಗಲಿ, 8 ಆಗಲಿ, 9 ಆಗಲಿ, 10 ಆಗಲಿ. ಆಮೇಲೆ PUC ಫಸ್ಟ್ ಇಯರ್ ಮತ್ತು PUC ಸೆಕೆಂಡ್ ಇಯರ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಅದೇನು ದೊಡ್ಡದಲ್ಲ. ಬಟ್ ನೋಡ್ರಿ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದ ಅಂದ್ರೆ ನೋಡ್ರಿ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದ ಅಂತ ಐತೆ. ಅಂದ್ರೆ ಅವ್ರು ಯಾರು ಹೇಳ್ರಿ? KC ರೆಡ್ಡಿ. ನೋಡಿ ಎಷ್ಟು ಸಲ ಪ್ರಶ್ನೆ ಬಂದಿಲ್ಲಪ್ಪ, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ನೋಡಿ 6ನೇ ಕ್ಲಾಸ್ ಬುಕ್ದಾಗ ಅದೈತೆ, ಭಾಳ ಇಂಟ್ರೆಸ್ಟ್ ಬರ್ತದೆ ಓದಕ. ಆಮೇಲೆ ಇಂಪಾರ್ಟೆಂಟು 2ನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಇವರಂದ್ರೆ ವಿಧಾನಸೌಧವನ್ನು ಕಟ್ಟಿಸ್ಯಾರ, ಅದು ಗಮನಿಸ್ಬೇಕು. ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ S ನಿಜಲಿಂಗಪ್ಪ. ಅಂದ್ರೆ ನಮಗ ಏಕೀಕರಣ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಆಮೇಲೆ ಇಂಪಾರ್ಟೆಂಟು ಶಾಂತವೇರಿ ಗೋಪಾಲಗೌಡರು, ಇವರು ಸಮಾಜವಾದಿ ನಾಯಕರು. ಆಮೇಲೆ ಕಡಿದಾಳ್ ಮಂಜಪ್ಪ, ಮಾಜಿ ಮುಖ್ಯಮಂತ್ರಿ. ಕರೆಕ್ಟಾಗಿ ನೋಡ್ಬೇಕ್ರಿ. ತೀತ ಶರ್ಮಾ, ಆಮೇಲೆ ಭಾಗೀರಥಮ್ಮ ಮುಂತಾದವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರಂತ. ಅಂದ್ರೆ ಈ ವಿಭಾಗದಲ್ಲಿ, ಯಾವ ವಿಭಾಗದಲ್ಲಿ ಅಂತ ಕೊಟ್ರೆ ಬೆಂಗಳೂರು ವಿಭಾಗದಲ್ಲಿ, ಅದು ನಿಮ್ಗೆ ಗಮನಿಸ್ಬೇಕು. ಆ ವಿಭಾಗಕ್ಕೆ ಸಂಬಂಧಪಟ್ಟವ್ರಂತ ಒಂದು ತಿಳ್ಕರಿ ನೀವು. ಏನು ಗೊತ್ತಾ, ನಾವು ಈ ವಿಭಾಗಗಳ ಬಗ್ಗೆ ಸ್ಟಡಿ ಮಾಡಕತ್ತೀವಲ್ಲ, ಪ್ರಶ್ನೆ ಒಂದೇ ಬರಲಿ, 4 ಬರಲಿ, 5 ಬರಲಿ, ನೀವು ಕರೆಕ್ಟಾಗಿ ಸೀರಿಯಸ್ನೆಸ್ ಆಗಿ ನೀವು ಸ್ಟಡಿ ಮಾಡಬೇಕು. ಈ ಕ್ಲಾಸ್ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, 6ನೇ ತರಗತಿ ಪುಸ್ತಕವನ್ನು ಓದ್ರಿ. 6 ಅಷ್ಟೇ ಅಲ್ಲ, 5ರಿಂದ 10ನೇ ತರಗತಿ ಪುಸ್ತಕವನ್ನು ಸರಿಯಾಗಿ ಗಮನಿಸ್ಬೇಕು. ಸುಮ್ಕೆ ಹುಡುಗರು ಆಟ ಮಾಡೋದಲ್ಲ. ಸರಿಯಾಗಿ ಫೋಟೋ ನೋಡಿಬಿಟ್ರೆ ಇಂಥವ್ರದ್ದಪ್ಪ ಅಂತ ಕೇಸ್ ನೀವು ಅನ್ಕೋಬೇಕ್ರಿ. ಅಷ್ಟು ಇಂಪಾರ್ಟೆಂಟ್ 6ನೇ ಕ್ಲಾಸ್ ಬುಕ್. 6ನೇ ಕ್ಲಾಸ್ ಅಷ್ಟೇ ಅಲ್ಲ, 5ರಿಂದ 10ನೇ ತರಗತಿ 1ನೇ ಕ್ಲಾಸ್ ಬುಕ್ಕಾಗ ನೋಡ್ರಿ ಬೇಕಾದ್ರೆ 1, 2, 3, 4, 5 ಸುಮ್ಕೊಂಡ್ಸಲ ತಿರುವಿ ಹಾಕ್ರಿ. ಆಮೇಲೆ ಅದು ಯಾವುದೋ ನಮಗ 3ನೇ ಕ್ಲಾಸ್ ಬುಕ್ದಾಗ ಏನಿತ್ತಪ್ಪ, ತಿರುಕನ ಕನಸು ಎನ್ನುವುದಂತ ಕೊಟ್ಟಿದ್ದೆ 2008ರಾಗ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ. ಅದು ಮಕ್ಕಳ ಪದ್ಯ. ಹಿಂಗೆಲ್ಲ ಒಂದು ಗುಣ ಕ್ವಶನ್ಸ್ ಮಿಸ್ ಆಗಬಾರ್ದು. ಒಂದೊಂದು ಟೈಮಿಗೆ ಸೇಮ್ ಯಥಾವತ್ತಾಗಿ ಕಾಪಿ ಪೇಸ್ಟ್ ಆಗಿರ್ತಾವೆ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ತೀರಿ, ನಿಮ್ಗೆ ಗೊತ್ತಾಗಿಬಿಡ್ತಾ ಮುಂದೆ. ನೆಕ್ಸ್ಟ್ ನೋಡ್ರಿ, ಭಾಳ ಇಂಪಾರ್ಟೆಂಟು. ಈಗ ಜಿಲ್ಲೆಗಳ ಬಗ್ಗೆ ನೋಡಿ. ಇಷ್ಟೊತ್ತನ ಇಂಟ್ರೊಡಕ್ಷನ್ ಆಯ್ತು. ಇಷ್ಟೊತ್ತನ ಏನಂದ್ರೆ ಸುಮ್ಕೆ ಪ್ರಸ್ತಾವನೆ ಟೈಪ್ ನಮಗೆ ಇಂಟ್ರೊಡಕ್ಷನ್ ಆಯ್ತು. ಅಂದ್ರೆ 6ನೇ ತರಗತಿ ಪುಸ್ತಕದಲ್ಲಿ ಸ್ಟಾರ್ಟಿಂಗ್ ಒಂದು 5-6 ಪೇಜ್ ಕೊಟ್ಟನಲ್ಲ, 5-6 ಪೇಜ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಈಗ ಜಿಲ್ಲೆಗಳು 9 ಜಿಲ್ಲೆಗಳ ಬಗ್ಗೆ, 9 ಜಿಲ್ಲೆ ಅದು ಗಮನಿಸ್ಬೇಕು. ಅಷ್ಟೊತ್ತಿಗೆ ಒಂದು ರೌಂಡ್ ನಿದ್ದೆ ಮಾಡಿರಿ ಅಂತ ಹಿಂದಗಡೆಗೆ ನೋಡ್ಬೇಕು. ನಿಮ್ಮ ಜೀವನ ನಿಮ್ಮ ಕೈಗೈತೆ. ನೀವೇನ ದೊಡ್ಡ ಹೈ ಲೆವೆಲ್ ಆದರೆ ನಿಮಗೆ ವ್ಯಾಲ್ಯೂ, ಇಲ್ಲಾಂದ್ರೆ ಇಲ್ಲ, ಅದಕ್ಕೆ ತಿಳ್ಕರಿ ನೀವು. ಅದು ಭಾಳ ಇಂಪಾರ್ಟೆಂಟ್ ಐತೆ. ಸುಮ್ಕೆ ಒದರಿಕೆ ಅಂತ ಕುಂದ್ರದಲ್ಲ, ಒದ್ರಕ್ಕೆ ಎಲ್ಲರಿಗೂ ಬರ್ತದ. ಒದ್ರಕ ಪ್ರತಿಯೊಬ್ಬರಿಗೆ ಒದ್ರಕ್ಕೆ ಬರ್ತದೆ, ಅದೇನು ದೊಡ್ಡ ಮಾತಪ್ಪ. ಬಟ್ ನಮಗೆ ಲೀಸ್ಟ್ನಾಗ ಹೆಸರು ಬರಬೇಕು, ಅವಾಗ ನೆಕ್ಸ್ಟ್ ಓದೋ ಅಂತ್ರಿ. ಕರೆಕ್ಟಾಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ನಮಗೆ ಒಂದೊಂದೇ ಅಪ್ಡೇಟ್ ಮಾಡ್ಕೊಂತವ್ರು. ನಾವು ಹೇಳ್ತು ನೋಡ್ರಿ, ಇಲ್ಲಿ ಬೆಂಗಳೂರು ನಗರ ಜಿಲ್ಲೆ. ಬೆಂಗಳೂರು ನಗರ ಜಿಲ್ಲೆ ನಮಗೆ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಪೂರ್ತಿ ಇದ್ದಿದ್ದಿರ್ಲಾರ್ದಲ್ಲ. 6ನೇ ತರಗತಿ ಪುಸ್ತಕದಲ್ಲಿ ಏನೈತೆ ಅದು ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, 6ನೇ ತರಗತಿ ಪುಸ್ತಕದಲ್ಲಿ ಬೆಂಗಳೂರು ನಗರದಲ್ಲಿ ನೋಡಿ, ಬೆಂಗಳೂರು ಉತ್ತರ, ಆಮೇಲೆ ಬೆಂಗಳೂರು ದಕ್ಷಿಣ, ಆಮೇಲೆ ಬೆಂಗಳೂರು ಪೂರ್ವ, ಮತ್ತೆ ಆನೇಕಲ್ ಎಂಬ ತಾಲೂಕುಗಳಿವೆ. ನಮ್ಗೆ ಇಂಪಾರ್ಟೆಂಟ್ ಇದು ಯಾವ್ದು ಹೇಳ್ರಿ? ಆನೇಕಲ್. ನಮ್ಗೆ ಇದು ಭಾಳ ಇಂಪಾರ್ಟೆಂಟ್. ಆನೇಕಲ್ ಅಂತ ಕೇಸೆ ಅದು ಯಾವುದೋ ಡ್ಯಾಮ್ ಹೇಳಿದ್ನಲ್ಲಪ್ಪ, ಮುತ್ಯಾಲಮಡು ಡ್ಯಾಮ್ ಇಲ್ಲೇ ಇರೋದು. ಎಲ್ಲಿ ಅಂದರೆ ಆನೇಕಲ್ನ್ಯಾಗ. ಅದು ಗಮನಿಸ್ರಿ. ಬಟ್ ಏನು ಗೊತ್ತಾ, ನಮಗೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂಥ ಪ್ರಮುಖ ತಾಲೂಕುಗಳು, ಬೆಂಗಳೂರು ನಗರ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗೊತ್ತಿರೋ ಇಂಪಾರ್ಟೆಂಟ್ ತಾಲೂಕುಗಳ ಬಗ್ಗೆ ಸ್ವಲ್ಪನ ಗೊತ್ತಿರಬೇಕಂತ. ನೆಕ್ಸ್ಟ್ ಬೇರೆ ಬೇರೆ ಬರ್ತಾವೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ. ಒಂದ್ಸಲ ಕಟ್ಟಡಗಳು ಒಂದ್ಸಲ ಗಮನಿಸ್ರಿ. ಒಂದ್ಸಲ ಕಟ್ಟಡ ಗಮನಿಸಿಬಿಟ್ರೆಗಿನ ಭಾಳ ಸುಲಭದ ಪ್ರಶ್ನೆ ರೀ. 6ನೇ ಕ್ಲಾಸ್ ಬುಕ್ದಾಗ ಭಾಳ ಈಸಿ ಕೊಟ್ಟನ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಒಂದೊಂದೇ ತಿಳ್ಕೊಬೇಕು. ನೋಡ್ರಿ ಎಷ್ಟು ಈಸಿ ಅದಾವೆ ನಮಗೆ, ಭಾಳ ಈಸಿ ಅದಾವೆ ನೋಡ್ರಿ. ಏನು ಹೇಳ್ರಿ, ಬೆಂಗಳೂರಿನಲ್ಲಿ ವಿಧಾನಸೌಧ ನೋಡ್ರಿ, ಆಮೇಲೆ ಹೈಕೋರ್ಟ್ ಇದೆ ಅಂತ ಐತೆ. ನಮಗೇನೈತಪ್ಪ, ವಿಧಾನಸೌಧ ಎಲ್ಲೈತೆ ಅಂತ ಕೊಟ್ರೆ ಬೆಂಗಳೂರು, ಹೈಕೋರ್ಟ್ ಎಲ್ಲೈತೆ ಅಂತ ಕೊಟ್ರೆಗಿನ ಬೆಂಗಳೂರು. ಕರ್ನಾಟಕದಲ್ಲಿ ಹೈಕೋರ್ಟ್ ಎಲ್ಲೈತೆ, ಬೆಂಗಳೂರಾಗ ಐತೆ. ಮತ್ತಿನ್ನ ಒಂದು ಇಂಪಾರ್ಟೆಂಟ್ ಗುಲ್ಬರ್ಗದಾಗ ಒಂದು ಐತೆ ಹೈಕೋರ್ಟ್ ಪೀಠ, ಆಮೇಲೆ ಧಾರವಾಡನಾಗ ಐತೆ. ಆಮೇಲೆ ನೋಡೋಣಂತ, ಸ್ಟಡಿ ಮಾಡೋಣ ಅಂತ. ಬಟ್ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಐತೆ. ಆಮೇಲೆ ಇಂಪಾರ್ಟೆಂಟು ಲಾಲ್ಬಾಗ್ ಐತೆ. ನಮ್ಗೆ ಏನು ಸರ್ ಇದು ಎಷ್ಟು ಸಣ್ಣ ಹೇಳಕತ್ತೀರಲ್ಲ. ಮತ್ತೆ 6ನೇ ಕ್ಲಾಸ್ ಬುಕ್ದಾಗ ಇರವೇ ಇದಾವೆ, ಕರೆಕ್ಟಾಗಿ ತಿಳ್ಕೊಬೇಕ. ಬಟ್ ಇವು ನೆಗ್ಲೆಕ್ಟ್ ಮಾಡಂಗಿಲ್ಲ. ಒಂದ್ಸಲ ಕಾನ್ಸ್ಟೇಬಲ್, ಡಿ ಆರ್ ಕಾನ್ಸ್ಟೇಬಲು, ಇಲ್ಲಾಂದ್ರೆ ಯಾವ್ದಾನ KSISF ಕಾನ್ಸ್ಟೇಬಲು, ಇಲ್ಲಾಂದ್ರೆ IRB ಕಾನ್ಸ್ಟೇಬಲು, ಇಲ್ಲ ಯಾವುದೋ ಫಿಂಗರ್ ಪ್ರಿಂಟ್ ಕಾನ್ಸ್ಟೇಬಲ್, ಯಾವ್ದ್ರಾಗ ಪ್ರಶ್ನೆ ಕೊಡ್ತಾನೆ. ಭಾಳ ಸುಲಭದ ಪ್ರಶ್ನೆ, ಬಟ್ ಎಲ್ಲರಿಗೂ ಗೊತ್ತಾಯ್ದಾವ. ಅಂತಂದ್ರೆ ಯಾರೋ ಗೊತ್ತಿರಲಾರ್ದವ್ರು ಇದ್ದೇ ಇರ್ತಾರೆ, ಯಾವುದೋ ಮೂಲೆಗೆ ಇದ್ದೇ ಇರ್ತಾರೆ. ನಮಗೇನು ಸ್ಟಾರ್ಟಿಂಗ್ ಗೊತ್ತಿತ್ತ ಕಬ್ಬನ್ ಪಾರ್ಕ್ ಎಲ್ಲಿತ್ತು, ಲಾಲ್ಬಾಗ್ ಎಲ್ಲಿತ್ತು ಅಂತ SSLC ಓದೋ ಟೈಮಿಗೆ ಅಂತ ಕ್ಯಾಂಡಿಡೇಟ್ಗಳು ಎಲ್ಲೇ ಒಂದು ಹಳ್ಳಿಯಾಗ ಯಾವುದೋ ಒಂದು ಸ್ಟೇಟ್ನಾಗ ಯಾವುದೋ ಮೂಲೆಗೆ ಕುಂತು ಕೇಳೋರಿಗೆ ಅರ್ಥ ಆಗಲ್ಲ ಅಂತ ಅದನ್ನ ಕರೆಕ್ಟಾಗಿ ಹಾಕಿದ್ದೀನಿ, ಕರೆಕ್ಟಾಗಿ ಓದ್ಕೇರಿ. ಎಲ್ಲರೂ ಪಾಸ್ ಆಗ್ಬೇಕು ನೀವು. ಎಲ್ಲರೂ ಏನಂತಂದ್ರೆಗಿನ ಹೈಫೈ ನಾಲೆಜ್ ಇನ್ಕ್ರೀಸ್ ಮಾಡ್ಕೊಂಡು ನೈಸ್ ಏನಂದ್ರೆ ಈಸಿಯಾಗಿ ಪಟ್ಟಂತ ಸೆಲೆಕ್ಷನ್ ಆಗ್ಬೇಕು. ಅದು ತಿಳ್ಕೊಬೇಕು ನೀವು. ಬರೀ
ನಿಮ್ಮ ಹತ್ರ ಪೀಸ್ಫುಲ್ ಮೈಂಡು ಡೆವಲಪ್ಮೆಂಟ್ ಮಾಡ್ಕೇರಿ ಮತ್ತು ಕಾಪಾಡ್ಕೇರಿ, ಒದ್ರಾಕ್ ಹೋಗ್ಬೇಡ್ರಿ ಕರೆಕ್ಟಾಗಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ನಮಗೆ ಬೆಂಗಳೂರು ನಗರ ಜಿಲ್ಲೆ ಬಗ್ಗೆ ಇನ್ನೂ ಬೇರೆ ಬೇರೆ ಇನ್ಫಾರ್ಮೇಷನ್ ಇದಾವ ನೋಡ್ರಿ. ಇಲ್ಲಿ ಬೆಂಗಳೂರಿನಲ್ಲಿ HMT ನೋಡಿ, HMT ಅಂದ್ರೆಗಿನ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಅಂತ ಕೇಸೆ. HMT ಫುಲ್ ಫಾರ್ಮ್ ಕೊಟ್ಟಿದ್ದ, HMT ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಅಂತ ಕೇಸೆ. ಅದು ಕಂಪನಿ ಐತೋ ಬಂದಾಯ್ತು ಯಾರಿಗೂ ಗೊತ್ತು, ಒಟ್ಟ 6ನೇ ಕ್ಲಾಸ್ ಪುಸ್ತಕದಲ್ಲಿ ಐತೆ ನಾನು ಹಾಕಿದ್ದೀನಿ. ಮತ್ತು ಆಮೇಲೆ BEL ಅಂತ ಐತೆ, ಬೆಲ್ ಭಾಳ ಇಂಪಾರ್ಟೆಂಟ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ, ಹೌದಲ್ಲ BEL, ಅದಕ್ಕೂ ಕಂಪನಿ ಐತೆ, ಸಾರ್ವಜನಿಕ ಉದ್ದಿಮೆಗಳಿವೆ. ನಮಗೇನಪ್ಪ ಇಂಪಾರ್ಟೆಂಟು, ಬೆಂಗಳೂರಿನಲ್ಲಿ HMT ಮತ್ತು BEL ಅಂದರೆ ಬೆಲ್ ಆ ಕಂಪನಿಗಳು ಐದವಂತರ ಇಂಪಾರ್ಟೆಂಟ್. ಆಮೇಲೆ ಬೆಂಗಳೂರಿನಲ್ಲಿ ಇನ್ಫೋಸಿಸು, ಆಮೇಲೆ ಇದು ನಿಮ್ಗೆ ಗೊತ್ತೈತೆ. ಆಮೇಲೆ ಬಯೋಕಾನ್ ನೋಡ್ರಿ, ಬಯೋಕಾನ್ ಭಾಳ ಇಂಪಾರ್ಟೆಂಟ್. ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥರು, ಅದ್ರ ಬಗ್ಗೆ ಅವ್ರ ಫೋಟೋ ಒಂದ್ಸಲ ನೋಡ್ಕೇರಿ, ನಮ್ಗೆ ಕರೆಕ್ಟಾಗಿ ತಿಳ್ಕೊಬೇಕು. ಯಾಕಂದ್ರೆ ಭಾಳಷ್ಟು ಸಲ ಸುದ್ದಿಯಲ್ಲಿ ಇರ್ತಾರೆ ಇವರು ಲೇಡೀಸು, ಸರಿಯಾಗಿ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗಿಬಿಡ್ತದ. ನೆಕ್ಸ್ಟ್ ನೋಡ್ರಿ, ಮತ್ತೆ ಒಂದೊಂದೇ ಅಪ್ಡೇಟ್ ಮಾಡ್ಕೋಬೇಕು ಬೆಂಗಳೂರು ನಗರ ಜಿಲ್ಲೆ ಬಗ್ಗೆ. ನೋಡ್ರಿ, ಬೆಂಗಳೂರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ, ಅಂದ್ರೆ BBMP ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಅಂದ್ರೆ ಟೋಟಲ್ 198 ವಾರ್ಡ್ಗಳಿದಾವೆ ಎಟ್ ಪ್ರೆಸೆಂಟ್. ಇನ್ನ ಇನ್ಕ್ರೀಸ್ ಆಗ್ಯಾವ, ಬಟ್ ಇನ್ನ ಅಸ್ತಿತ್ವಕ್ಕೆ ಬಂದಿಲ್ಲ. ಅವು ಬಂದಾಗ ನೋಡ ಮತ್ತೆ ಎಟ್ ಪ್ರೆಸೆಂಟ್ 198 ವಾರ್ಡ್ಗಳು ಬೆಂಗಳೂರು ಸಿಟಿಯಾಗ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಅದು ಗಮನಿಸ್ರಿ. ಆಮೇಲೆ ಇಂಪಾರ್ಟೆಂಟ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ನೋಡು, ಅದು ಗಮನಿಸ್ಬೇಕ್ರಿ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ನೀವು ಬೇಕಾದ್ರೆ ಒಂದ್ಸಲ 6ನೇ ತರಗತಿ ಪುಸ್ತಕದಲ್ಲಿ ನೋಡ್ರಿ. ಏನು ಸರ್ ಇದು ಹಿಂಗೆ ಹಾಕಿರಲ್ಲ, ಮತ್ತೆ ಹಂಗೆ ಹಾಕಿರ ನೋಡ್ರಿ. ಇಲ್ಲಿ ಬೇಕಾದ್ರೆ ಇಮೇಜ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತ, ಕರ್ನಾಟಕದಲ್ಲಿರೋದೇ 5 ರಾಷ್ಟ್ರೀಯ ಉದ್ಯಾನವನಗಳು, ಅದ್ರಾಗ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಎಲ್ಲೈತೆ ಅಂತ ಕೊಟ್ರೆಗಿನ ಬೆಂಗಳೂರಾಗ ಐತೆ. ಕರೆಕ್ಟಾಗಿ ತಿಳ್ಕೊಬೇಕ್ರಿ. 6ನೇ ಕ್ಲಾಸ್ ಬುಕ್ಕನ್ನು ಬೇಕಾದ್ರೆ ಒಂದ್ಸಲ ಗಮನಿಸ್ರಿ, ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ಆಮೇಲೆ BBMP ಆಫೀಸ್ ನೋಡ್ರಿ. ಆಮೇಲೆ ಇಂಪಾರ್ಟೆಂಟು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನೋಡ್ರಿ, ಸರಿಯಾಗಿ ತಿಳ್ಕೊರಿ. ಕರೆಕ್ಟಾಗಿ ಒಂದೊಂದು ಏನಾಯ್ತು ಹೇಳ್ರಿ ಯೂಸ್ ಆಗ್ತಾವ, ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಮತ್ತೆ ಇನ್ನೊಂದು ಬಂತು ಬೆಂಗಳೂರಿನಲ್ಲಿ ನಮಗೆ ಟಿಪ್ಪು ಸುಲ್ತಾನ್ ಅರಮನೆ ಐತಿ, ಟಿಪ್ಪು ಅರಮನೆ. ಇನ್ನೊಂದಲ್ಲಿ ಮಂಡ್ಯ ಡಿಸ್ಟಿಕ್ನಾಗ ದರಿಯಾ ದೌಲತ್ ಅರಮನೆ, ಅದು ಶ್ರೀರಂಗಪಟ್ಟಣದಾಗ ಟಿಪ್ಪು ಸುಲ್ತಾನ್ ಅರಮನೆ. ಬೆಂಗಳೂರು ದರಿಯಾ ದೌಲತ್ ಅರಮನೆ ಕೊಟ್ಟರೆ ಅದು ಶ್ರೀರಂಗಪಟ್ಟಣ. ನಮಗೆ ನೋಡ್ರಿ, 6ನೇ ಕ್ಲಾಸ್ ಬುಕ್ದಾಗ ಏನು ಕೊಟ್ಟಾನ, ಬೆಂಗಳೂರಿನಲ್ಲಿ ಟಿಪ್ಪು ಅರಮನೆ ಅಂತ ಕೊಟ್ಟಾನ. ಇಮೇಜ್ಗೂ ಕೊಟ್ಟಾನ ಟಿಪ್ಪು ಅರಮನೆ, ಟಿಪ್ಪು ಸುಲ್ತಾನ್ ಅರಮನೆ ಎಲ್ಲೈತೆ, ಬೆಂಗಳೂರು ಸಿಟಿಯಾಗ ಐತೆ, ಅದು ನೀವು ತಿಳ್ಕೊರಿ. ಆಮೇಲೆ ಕೃಷಿ ಯೂನಿವರ್ಸಿಟಿ, ಆಮೇಲೆ ಬೆಂಗಳೂರು, ಅದು ಕಾಮನ್ ಆಗಿ ಭಾಳಷ್ಟು ಯೂನಿವರ್ಸಿಟಿಗಳಿದಾವೆ. ಬಟ್ 6ನೇ ಕ್ಲಾಸ್ ಬುಕ್ದಾಗ ಏನು ಕೊಟ್ಟಾನಪ್ಪ ಅದು ನಮಗೆ ಇಂಪಾರ್ಟೆಂಟು. ಆಮೇಲೆ ಬೆಂಗಳೂರಿನಲ್ಲಿ HAL ನಮಗೆ ವಿಮಾನ ಕಾರ್ಖಾನೆ ಐತೆ. ಅಂದರೆ ನೋಡ್ರಿ, HAL ಮೋಸ್ಟ್ ಇಂಪಾರ್ಟೆಂಟ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಭಾರತದಲ್ಲಿ ವಿಮಾನ ತಯಾರಿಸುವ ಕಾರ್ಖಾನೆ, ಅದು ಕರ್ನಾಟಕದ ಬೆಂಗಳೂರಿನಾಗ ಐತೆ. ಅದು ಯಾವುದಂತ ಕೊಟ್ರಿಗಿನ HAL ಗೊತ್ತಿರಬೇಕು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, HAL ಅದು ಗಮನಿಸ್ಬೇಕ್ರಿ. HAL ಅಂದ್ರೆ ವಿಮಾನ ತಯಾರಿಸುವ ಕಾರ್ಖಾನೆ, ಸರಿಯಾಗಿ ತಿಳ್ಕರಿ. ನಿಮಗೇನು ಗೊತ್ತಾ, ಇವೆಲ್ಲ ನಿಮಗೆ ಫೀಲಿಂಗ್ ಆಗ್ಬಿಡ್ಬೇಕು. 5ರಿಂದ 10ನೇ ತರಗತಿ ಪರ್ಫೆಕ್ಟ್ ಬುಕ್ ಅನ್ಬೇಕು ನೀವು, ಆ ನಮನೆ ಲೆವೆಲ್ ಕ್ರಿಯೇಟ್ ಆಗಿಬಿಡ್ತದೆ. ಕರೆಕ್ಟಾಗಿ ಓದ್ಕೇರಿ. ಅಂದರೆ 9ನೇ ತರಗತಿ ಪುಸ್ತಕದಲ್ಲಿ 1 ಪಾಠ ಮಾಡೀನಿ, 10ನೇ ತರಗತಿ ಪುಸ್ತಕದಲ್ಲಿ 1 ಪಾಠ ಮಾಡೀನಿ, ಮತ್ತೆ 6, 7ನೇ ತರಗತಿ ಪುಸ್ತಕದಲ್ಲಿ 7 ಖಂಡಗಳಿದಾವಲ್ಲ ಅವೆಲ್ಲ ಮಾಡಿದ್ದೀನಿ. ಭಾಳ ಇಂಪಾರ್ಟೆಂಟ್ 6ನೇ ತರಗತಿ ಮತ್ತು 7ನೇ ತರಗತಿ ಪುಸ್ತಕದಲ್ಲಿ. ಈಗ ನೆಕ್ಸ್ಟ್ 8ನೇ ತರಗತಿ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಮಾಡ್ತೀನಿ. ನಿಮ್ಗೆ ಏನೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮುಂದೆ ಕಂಟಿನ್ಯೂ ಮಾಡಮಂತ, ಇಲ್ಲಾಂದ್ರೆ ಬೇರೆ ಒಳಮಂತ. ನೀವು ಇಲ್ಲ ಸರ್ 5ರಿಂದ 10ನೇ ಕ್ಲಾಸ್ ಓದ್ಕೇತೀವಿ ಈಜಿ ಇದಾವ, ಓದ್ಕೇರಿ ಯಾರು ಬೇಡ ಅಂದ್ರೆ. ಹೌದಿಲ್ಲ ನಮಗೆ ಎಲ್ಲರೂ ಸೆಲೆಕ್ಷನ್ ಆದರೆ ಅದೇ ಸಾಕಾಗ್ಯದ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ, ಒಂದೊಂದೇ ಬಂತು, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು, ನೋಡ್ರಿ. ಒಂದು ನಾವು ವಿಧಾನಸೌಧ ಎಲ್ಲಿದೆ, ಎಷ್ಟು ಈಜಿ ಇದೆಯಲ್ಲ ಸರ್ ನೋಡ್ರಿ. ಸ್ವಲ್ಪ ಟಫ್ ಬಂತು, ಈಗ ಸ್ವಲ್ಪ ಟಫ್ ಮತ್ತು ಅಷ್ಟೇ ಇಂಪಾರ್ಟೆಂಟ್ ಬಂತು ನೋಡ್ರಿ. ನಮಗಿಲ್ಲಿ ನೃತ್ಯ ಲೋಕಕ್ಕೆ, ಡ್ಯಾನ್ಸ್ ಅಂತ, ನೃತ್ಯ ಅಂದ್ರೆ ಡ್ಯಾನ್ಸ್, ಅದು ಗಮನಿಸ್ಬೇಕು. ನಮಗೆ ನೃತ್ಯ ಲೋಕಕ್ಕೆ ಅಪಾರ ಕಾಣಿಕೆ ನೀಡಿರುವ, ಅಪಾರ ಕಾಣಿಕೆ ಅಂತ ಬರ್ಕೊಬಾರ್ದು, ಮತ್ತೆ ಫೇಮಸ್ ಅಂತ ಅದು ಗಮನಿಸ್ಬೇಕು. ಯಾಕಂದ್ರೆ 6ನೇ ಕ್ಲಾಸ್ ಬುಕ್ದಾಗ ಅಷ್ಟೇ ಇತ್ತಲ್ಲ, ಅದಕ್ಕೆ ಹಾಕಿದ್ದು ನಮ್ಗೆ. ಅಲ್ಲಿ ಮುಂದೆ ಶ್ರೀಮತಿ ನಮಗೆ ಮಾಯಾರಾವ್ ನೋಡ್ರಿ, ಶ್ರೀಮತಿ ಮಾಯಾರಾವ್ ಬೆಂಗಳೂರಿನವರಂತ ಐತೆ. ಒಂದು ತಿಳ್ಕೊಬೇಕು, ಅವ್ರು ಎಲ್ಲಿಯವರು ಅದು ಓಕೆ, ಬಟ್ ಅವ್ರು ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅದು ಇಂಪಾರ್ಟೆಂಟ್ ನಮಗೆ. ನೋಡ್ರಿ, ಶ್ರೀಮತಿ ಮಾಯಾರಾವ್ ನೋಡ್ರಿ, ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅಂತ ಕೊಟ್ರಿಗಿನ ನೃತ್ಯ, ಅದು ಗಮನಿಸ್ಬೇಕ್ರಿ. ನೃತ್ಯ, ಶ್ರೀಮತಿ ಮಾಯಾರಾವ್ ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅಂತ ಕೊಟ್ರಿಗಿನ ನೃತ್ಯ. ಅವರು ಮಾಯಾರಾವ್ ಇದ್ರಲ್ಲ, ಯಾವ ಜಿಲ್ಲೆಯವರು ಅಂತ ಕೊಟ್ರೆ ಬೆಂಗಳೂರಿನವರು, ಅದು ಗಮನಿಸ್ಬೇಕು. ಆಮೇಲೆ ಇವರು ಪ್ರಸಿದ್ಧ ನೃತ್ಯ ಕಲಾವಿದರು ನಮಗೆ. ಆಮೇಲೆ ನೃತ್ಯ ಶಿಕ್ಷಣಕ್ಕಾಗಿ
ನಾಟ್ಯ ಸರಸ್ವತಿ. ನೋಡ್ರಿ, ನಾಟ್ಯ ಸರಸ್ವತಿ ಎಂಬ ಆ ಶಾಲೆಯನ್ನು ತೆರೆದು ಅನೇಕ ಕಲಾವಿದರಿಗೆ ನೃತ್ಯವನ್ನು ಹೇಳಿಕೊಟ್ಟಿದ್ದಾರೆ ಅಂತ ಐತಿ. ನಮಗೇನು ಗೊತ್ತಾ, ನಮಗೇನು ಇಂಪಾರ್ಟೆಂಟ್ ಅಂದರೆ ನಾಟ್ಯ ಸರಸ್ವತಿ ಶಾಲೆಯ ಸ್ಥಾಪಕರು ಅಂತ ಕೊಟ್ಟಂತೀಗ ನಮಗ ಏನಂತ ಹಾಕ್ಬೇಕಲ್ರಿ, ಮಾಯಾರಾವ್ ಅಂತ ಹಾಕ್ಬೇಕು. ಶ್ರೀಮತಿ ಮಾಯಾರಾವ್ ನಾಟ್ಯ ಸರಸ್ವತಿ ಶಾಲೆಯ ಸಂಸ್ಥಾಪಕರು. ಇಲ್ಲಾಂದ್ರೆಗಿನ ಆ ಶ್ರೀಮತಿ ಮಾಯಾರಾವ್ ಇದಾರಲ್ಲ, ಅವ್ರು ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅಂತ ಕೊಟ್ಟರೆ ನೃತ್ಯ ಅಂತ ಹಾಕ್ಬೇಕು, ಡ್ಯಾನ್ಸ್ ಅಂತ ಹಾಕ್ಬೇಕು. 6ನೇ ಕ್ಲಾಸ್ ಬುಕ್ದಾಗ ಕೊಟ್ಟಿದ್ದಾನೆ. ಬಟ್ ಅವರು ಆ ಇಮೇಜ್ ಒಂದ್ಸಲ ಗಮನಿಸ್ರಿ, ನೀವು ಕರೆಕ್ಟಾಗಿ ತಿಳ್ಕೊಬೇಕ್ರಿ. ನಿಮಗೆ ಶ್ರೀಮತಿ ಮಾಯಾರಾವ್ ಟೋಟಲ್ ಅವರು ಬೆಂಗಳೂರು ಜಿಲ್ಲೆಯವರು, ಅವರು ಆ ನೃತ್ಯ ಕ್ಷೇತ್ರಕ್ಕೆ ಫೇಮಸ್ಸು. ಆಮೇಲೆ ಇಂಪಾರ್ಟೆಂಟ್ ಅವ್ರದ್ದೊಂದು ಶಾಲೆ ಇತ್ತಪ್ಪ, ಯಾವ್ದಲ್ರಿ, ನಾಟ್ಯ ಸರಸ್ವತಿ ಅಂತ ಒಂದು ಶಾಲೆಯನ್ನು ಸ್ಥಾಪಿಸಿದ್ದರು. ಹಿಂಗೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ಕೋಬೇಕು. ಕರೆಕ್ಟಾಗಿ ತಿಳ್ಕೊರಿ, ಕರೆಕ್ಟಾಗಿ ಓದ್ತಾ ನಿಮ್ಗೆ ಗೊತ್ತಾಗಿಬಿಡ್ತದೆ. ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು ನಮಗ ನೋಬೆಲ್ ಪ್ರಶಸ್ತಿ ಪಡೆದ ಸರ್ CV ರಾಮನ್ ರವರು ಬೆಂಗಳೂರಿನಲ್ಲಿ ಸಂಶೋಧನೆ ನಡೆಸಿದ್ದಾರಂತ ಐತೆ. ಬೆಳಗ್ಗೆ ಹೇಳಿದ್ನಲ್ಲಪ್ಪ, ಬೆಳಗ್ಗಿನ ಕ್ಲಾಸ್ನಾಗ ಹೇಳಿ ಹೌದಿಲ್ಲ, ನಮಗೇನು ಹೇಳ್ರಿ, 1928 ಫೆಬ್ರವರಿ 28ಕ್ಕೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ನಮಗೆ ಬೆಳಕಿನ ಚದುರುವಿಕೆ ಬಗ್ಗೆ ಸಂಶೋಧನೆ ಮಾಡಿದರು ಅಂತ ಯಾರು ಹೇಳ್ರಿ ಸರ್, CV ರಾಮನ್. ನೋಡ್ರಿ, ಅವ್ರ ಹೆಸರಿಗೂ 6ನೇ ಕ್ಲಾಸ್ ಬುಕ್ದಾಗ ಐತೆ. ಅವ್ರ ಹೆಸರು ಸರ್ CV ರಾಮನ್ ಸರ್, ಅಂದ್ರೆ ಚಂದ್ರಶೇಖರ್ ವೆಂಕಟರಾಮನ್. ಮೋಸ್ಟ್ ಇಂಪಾರ್ಟೆಂಟು, ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ನೋಡ್ತಾ ನಿಮಗೆಲ್ಲ ಡೀಟೇಲ್ಸ್ ಆಗಿ ಗೊತ್ತಾಗಬೇಕು. ಬೆಳಗಿನ ತರಗತಿಯಲ್ಲಿ ಹೇಳಿದ್ದೀನಿ, ಅದು ಹೆಚ್ಚಿನ ಮಾಹಿತಿಗಾಗಿ ಬೆಳಗಿನ ತರಗತಿಯನ್ನು ವೀಕ್ಷಿಸಿ. ನೋಡ್ರಿ, ನೆಕ್ಸ್ಟ್ ಈಗ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, ಬೆಂಗಳೂರು ITBT ಸಿಟಿ ಅಂತೀವಲ್ಲ, ITBT ಅಂದ್ರೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ದಿಮೆಗಳಿಗೆ ಪ್ರಸಿದ್ಧಿಯಾಗಿದೆ. ಒಂದೊಂದ್ಸಲ ಈ ಸಣ್ಣ ಪ್ರಶ್ನೆನೇ ಕೆಲವೊಬ್ಬರಿಗೆ ಬರದೇ ಇಲ್ಲ. ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾದಂಥ ಜಿಲ್ಲೆ ಯಾವ್ದಂತ ಕೊಟ್ಟರೆ ಮೈಸೂರು ಆಗಿಬಿಡ್ತಾವೆ, ಕೆಲವೊಂದು ಹುಬ್ಳಿ ಧಾರವಾಡ ಆಗಿಬಿಡ್ತಾವೆ. ನಾವು ಏನಂತ ಹಾಕ್ಬೇಕು ಹೇಳ್ರಿ, ಬೆಂಗಳೂರು ಅಂತ ಹಾಕ್ಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ, ಆಮೇಲೆ ಆ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ವಿಸ್ತೀರ್ಣ ಕಡಿಮೆ ಇದೆ ಅಂತ ಐತಿ. ಅಂದರೆ ಬೆಂಗಳೂರು ಡಿವಿಷನ್ ಆಗಿದೆ, ಬಟ್ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ಜಿಲ್ಲೆ ಕೊಟ್ಟರೆ ಅದು ವಿಜಯಪುರ ಜಿಲ್ಲೆ. ಅದು ಗೊತ್ತಿರಲಿ, ಬಟ್ ಇದು ಬೆಂಗಳೂರು ವಿಭಾಗದಲ್ಲಿ ಅಂತ ಕೊಟ್ಟರೆ ಅದು ಬೆಂಗಳೂರು ನಗರದಲ್ಲೇ ಅತಿ ಕಡಿಮೆ ಫಾರೆಸ್ಟ್ ಐತಿ. ಕರೆಕ್ಟಾಗಿ ತಿಳ್ಕರಿ. ನೋಡ್ತಾ ನಿಮ್ಗೆ ಎಲ್ಲ ಡೀಟೇಲ್ಸ್ ಆಗಿ ಗೊತ್ತಾಗ್ಬಿಡುತ್ತೆ. ಇಷ್ಟು ಇಂಪಾರ್ಟೆಂಟ್. ಎದ್ರ ಬಗ್ಗೆ ಹೇಳ್ರಿ, ಬೆಂಗಳೂರು ಸಿಟಿ. ನೋಡ್ರಿ, ಬೆಂಗಳೂರು ಸಿಟಿ ಬಗ್ಗೆ ಮುಗೀತು. ಬೆಂಗಳೂರು ಸಿಟಿ ಬಗ್ಗೆ ಇನ್ನೂ ಓದಿದ್ರಿಗಿನ ಆ ಸಿಟಿ ಬಗ್ಗೆನೇ ಒಂದು ವಾರ ಆಗ್ತದ. ಅದು ತಿಳ್ಕರಿ. ನಾನು ನಮ್ಮದು ಭಾರತದಲ್ಲಿರೋ ರಾಜ್ಯಗಳು, ವಿಶೇಷವಾಗಿ ಕರ್ನಾಟಕ, ಅದ್ರಾಗೆಲ್ಲ ಡೀಟೇಲ್ಸ್ ಆಗಿ ಬರ್ತೀನಿ. ಮತ್ತು ಆಲ್ರೆಡಿ ಹಳೇ ಒಂದು ವಿಡಿಯೋದಲ್ಲಿಗೂ ಮಾಡಿದ್ದೀನಿ. ಬಟ್ 6ನೇ ತರಗತಿ ಪುಸ್ತಕದಲ್ಲಿ ಏನಿತ್ತಲ್ಲ ಅದು ಕ್ಲೋಸ್, ಗೊತ್ತಿರಲ್ಲ, ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಬೆಂಗಳೂರು ಗ್ರಾಮೀಣ ಜಿಲ್ಲೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೋಡ್ಬೇಕ್ರಿ. ನೋಡ್ತಾ ಗೊತ್ತಾಗ್ಬಿಡುತ್ತೆ. ನೋಡ್ರಿ, ಬೆಂಗಳೂರು ಗ್ರಾಮೀಣ ಜಿಲ್ಲೆಯಲ್ಲಿ ನೆಲಮಂಗಲ, ಅದು ಗಮನಿಸ್ರಿ, ನೆಲಮಂಗಲ, ದೊಡ್ಡಬಳ್ಳಾಪುರ. ನೋಡ್ರಿ, ದೊಡ್ಡಬಳ್ಳಾಪುರ ರೇಷ್ಮೆಗೆ ಭಾಳ ಫೇಮಸ್ಸು. ನಮಗೆ 2015 ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಾಗ ದೊಡ್ಡಬಳ್ಳಾಪುರ ಯಾವುದಕ್ಕೆ ಹೆಸರುವಾಸಿ, ರೇಷ್ಮೆ, ಅದು ಗೊತ್ತಿರ್ಬೇಕು. ದೇವನಹಳ್ಳಿ, ಟಿಪ್ಪು ಸುಲ್ತಾನ್ ಜನಿಸಿದ ಸ್ಥಳ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಲ್ಲ, ನಾಡಪ್ರಭು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಹೇಳ್ರಿ, ದೇವನಹಳ್ಳಿ. ಆಮೇಲೆ ಹೊಸಕೋಟೆ ಎಂಬ ತಾಲೂಕುಗಳಿವೆ ಅಂತ ಐತಿ ನಮಗೆ 6ನೇ ತರಗತಿ ಪುಸ್ತಕದಲ್ಲಿ. ಬಟ್ ನಿಮ್ಗೆ ಏನು ಗೊತ್ತಾ, ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಆಮೇಲೆ ಹೊಸಕೋಟೆ ಅಂದ ತಕ್ಷಣ ಟಕ್ಕಂತ ಬೆಂಗಳೂರು ಗ್ರಾಮೀಣ ಜಿಲ್ಲೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ರೂರಲ್ ಅಂತ ನಿಮ್ಗೆ ನೆನಪು ಬರ್ಬೇಕು. ಅದೇನು ದೊಡ್ಡದಲ್ಲ, ಸರಿಯಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ, ಕರೆಕ್ಟಾಗಿ ಓದ್ಕೋಬೇಕ್ರಿ, ಏನು ದೊಡ್ಡದಲ್ಲ, ಅಪ್ಡೇಟ್ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡ್ತದ. ಆಮೇಲೆ ಬೆಂಗಳೂರು ಗ್ರಾಮೀಣ ಜಿಲ್ಲೆ ಐತಲ್ಲ 1986ಗೆ ರಚನೆ ಆಗ್ಯದ. ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅದು ಹೊಸದಾಗಿ ರಚನೆ ಆಗಿತ್ತು. ನೋಡ್ರಿ, ಮೊನ್ನೆ ರೀಸೆಂಟ್ ಆಗಿ ಹೊಸ ಜಿಲ್ಲೆ ರಚನೆ ಆಯ್ತು ನಮ್ಮ ಕರ್ನಾಟಕದಲ್ಲಿ. ಅದ್ರ ವಿಜಯನಗರ ಹೊಸ ಜಿಲ್ಲೆಪ್ಪ. ಬಳ್ಳಾರಿಯಿಂದ ಸಪ್ರೇಟ್ ಆಯ್ತು ಅಂತಿದ್ದಾರೆ. ಬಳ್ಳಾರಿಯಿಂದ ಸಪ್ರೇಟ್ ಆಯ್ತು ವಿಜಯನಗರ ಜಿಲ್ಲೆ, ಕರ್ನಾಟಕದ 31ನೇ ಜಿಲ್ಲೆ. ಅದು 2021 ಆಯ್ತು. ಬಟ್ ಇಲ್ಲಿ 1986 ಆಗ್ಯದ ಬೆಂಗಳೂರು ಗ್ರಾಮೀಣ, ಅದು ಗಮನಿಸ್ಬೇಕು. 1986 ಅಂತ ಮೆನ್ಷನ್ ಐತಿ 6ನೇ ಕ್ಲಾಸ್ ಬುಕ್ದಾಗ. ಅದು ಒಂದ್ಸಲ ನೆನ್ಪಿಟ್ಕೊಂಡ್ಬಿಡ್ರಿ ಕರೆಕ್ಟಾಗಿ. ಓದ್ತಾ ನಿಮಗೆಲ್ಲ ಡೀಟೇಲ್ಸ್ ಆಗಿ ಗೊತ್ತಾಗ್ಬಿಡ್ಬೇಕು. ಅಂದ್ರೆ ನೋಡ್ಬೇಕು, ನೀವು ಬೆಂಗಳೂರು ಗ್ರಾಮಾಂತರದವರೆಗೂ ನೋಡ್ತಿರ್ಬೋದು. ಬಟ್ ಏನಂದ್ರೆ ಅಪ್ಡೇಟ್ ಮಾಡ್ಕೋಬೇಕು. 6ನೇ ಕ್ಲಾಸ್ ಬುಕ್ದಾಗ ಹಿಂಗೆಲ್ಲ ಐತೆ ಅನ್ನೋದಕ್ಕೆ ಅದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ನಮಗೆ ಇಂಪಾರ್ಟೆಂಟು ಇಲ್ಲಿ ನೆಲಮಂಗಲ ಅಂದ್ರೆ ಬೆಂಗಳೂರು ಗ್ರಾಮೀಣ ಜಿಲ್ಲೆದಾಗ ನೆಲಮಂಗಲ ತಾಲೂಕು ಐತಲ್ಲ, ನೆಲಮಂಗಲ, ಅಲ್ಲಿ ತಾಲೂಕಿನಲ್ಲಿ ಶಿವಗಂಗೆ, ಅದು ಗಮನಿಸ್ಬೇಕು. ಶಿವಗಂಗೆ ಎಂಬ ಪ್ರಸಿದ್ಧ ಯಾತ್ರಾ ಸ್ಥಳವಿದೆ. ನಾವು ನೋಡ್ರಿ, ಇಂಪಾರ್ಟೆಂಟು ಶಿವಗಂಗೆ ಅದು ಯಾತ್ರಾ ಸ್ಥಳ ಐತಲ್ಲ, ಯಾವ ಜಿಲ್ಲೆ ಅಂತ ಕೊಟ್ರಿಗಿನ ಅದು ಬೆಂಗಳೂರು ಗ್ರಾಮೀಣ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ. ನೀವು ಬೇಕಾದ್ರೆ ಹೋಗಿ
ಪ್ರಶ್ನೆ ಪತ್ರಿಕೆ ತೆಗೀರಿ, ಮತ್ತಿಲ್ಲ ಅಂತ ಕೊಟ್ರೆಗಿನ ನಮಗ ಇಲ್ಲಿ 6ನೇ ತರಗತಿ ಪುಸ್ತಕವನ್ನು ಗಮನಿಸಿ. ಸ್ವಲ್ಪ ಇಮೇಜ್ಗುನ ನೋಡ್ತಿರ್ಬೇಕು. ಇಮೇಜ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇಮೇಜ್ ನೋಡ್ಬಿಟ್ರೆ ಶಿವಗಂಗೆ ಅದು ಬೆಂಗಳೂರು ರೂರಲ್ಲು, ಅದು ನೆಲಮಂಗಲ ತಾಲೂಕು ಅಂತ ಗೊತ್ತಾಗ್ಬಿಡ್ತದೆ. ಕರೆಕ್ಟಾಗಿ ಓದ್ಬೇಕ. ಏನೋ ಹೆಚ್ಚು ಕಡಿಮೆ ಆಗಿ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆದ್ರಗನ ಔಟ್ರಾಗನ ಸರಿಪಡಿಸಿ, ಅದೇನು ದೊಡ್ಡದಲ್ಲ. ನೆಕ್ಸ್ಟ್ ನೋಡ್ರಿ, ಮತ್ತೆ ಇಂಪಾರ್ಟೆಂಟು ನಮಗ ಸ್ಟಾರ್ಟಿಂಗ್ ಹೇಳಿದ್ನಲ್ಲಪ್ಪ, ಇಲ್ಲಿ ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ನಮಗ ದೇವನಹಳ್ಳಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಎಷ್ಟು ಸಲ ಕೇಳೋಣ, ಅದು ಲೆಕ್ಕನೇ ಇಲ್ಲ. ನಮಗೆ ನೋಡ್ರಿ ಇನ್ನೊಂದು ಗೊತ್ತಿರ್ಬೇಕು, 6ನೇ ಕ್ಲಾಸ್ ಬುಕ್ದಾಗ ಇದ್ದ ಸಂಬಂಧನೇ ಇದ್ರ ಬಗ್ಗೆ ಹಾಕಿದ್ದೀವಿ, ಅದು ಗಮನಿಸ್ಬೇಕು. ನಾಡಪ್ರಭು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಅಂತ ಕೊಟ್ರೆ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ. ಅಷ್ಟು ನಿಮಗೆ ಸರಿಯಾಗಿ ಅಪ್ಡೇಟ್ ಆಗ್ಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟು ಸರಿಯಾಗಿ ತಿಳ್ಕೊರಿ. ಒಂದೊಂದೇ ಓದ್ತಾ ನೀವು ನಾಲೆಜ್ ಇನ್ಕ್ರೀಸ್ ಆಗ್ಬೇಕು. ನೋಡ್ರಿ, ಬೆಂಗಳೂರು ಗ್ರಾಮಾಂತರದ ಅಂದರೆ ಬೆಂಗಳೂರು ಗ್ರಾಮೀಣ ಜಿಲ್ಲೆ ಅಂದ್ರೆ ಒಂದೇ, ಬೆಂಗಳೂರು ಗ್ರಾಮಾಂತರ ಅಂದ್ರೆ ಒಂದೇ. ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ದೊಡ್ಡಬಳ್ಳಾಪುರ, ನೋಡ್ರಿ ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ ನಗರಗಳಲ್ಲಿ, ಬಟ್ ಬೆಂಗಳೂರು ರೂರಲ್ನಾಗ ಬರಂಗಿಲ್ಲ ಇದು ಆನೇಕಲ್ಲು, ಬಟ್ ಇದು ನಗರದಾಗ ಬರ್ತದೆ. ಬಟ್ ಅದು ಗಮನಿಸ್ಬೇಕು. ಇಲ್ಲಿದಾವಲ್ಲ ಸಿದ್ಧ ಉಡುಪುಗಳಿಗೆ ಹೆಸರುವಾಸಿ, ಅಂದ್ರೆ ಸಿದ್ಧ ಉಡುಪುಗಳ ಪಾರ್ಕ್ಗಳಿದಾವ. ಒಂದು ನೆನ್ಪಿಟ್ಕರಿ, ಸಿದ್ಧ ಉಡುಪುಗಳ ಪಾರ್ಕ್ಗಳು ಅಂತ ಕೊಟ್ರೆಗಿನ ಒಂದು ದೊಡ್ಡಬಳ್ಳಾಪುರ ಮತ್ತೆ ಆನೇಕಲ್. ಇನ್ನೊಂದೇನು ಅಂತ ಕೊಟ್ರೆಗಿನ ಈ ದೊಡ್ಡಬಳ್ಳಾಪುರ ಐತಲ್ಲ ಯಾವುದಕ್ಕೆ ಫೇಮಸ್ ಅಂತ ಕೊಟ್ರೆ ಅದು ರೇಷ್ಮೆ ಅಂತ ಹಾಕ್ಬೇಕು. ನಿಮ್ಗೆ ರೇಷ್ಮೆ ಬೇಕಾದ್ರೆ ಕ್ವಶನ್ ಪೇಪರ್ನ ಒಂದ್ಸಲ ಚೆಕ್ ಮಾಡ್ಕೇರಿ, ಕರೆಕ್ಟಾಗಿ ಓದ್ಕೋಬೇಕು. ನೋಡ್ರಿ, ದೊಡ್ಡಬಳ್ಳಾಪುರ ನಮಗೆ ಟೆಕ್ಸ್ಟೈಲ್ ಪಾರ್ಕ್ ಅಂತ ಐತೆ. ಸಿದ್ಧ ಉಡುಪು ಅಂದ್ರೆ ಟೆಕ್ಸ್ಟೈಲ್ ಪಾರ್ಕ್ಗಳು ಅಂತ ದೊಡ್ಡಬಳ್ಳಾಪುರದಾಗ ಒಂದು ಮತ್ತೆ ಆನೇಕಲ್ನಾಗ ಒಂದು, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ನೋಡ್ರಿ, ನಮಗೆ ಇಷ್ಟು ಬೆಂಗಳೂರು ಗ್ರಾಮೀಣ. ನೆಕ್ಸ್ಟ್ ಇಂಪಾರ್ಟೆಂಟು ರಾಮನಗರ ಜಿಲ್ಲೆ. ನಮಗ 9 ಜಿಲ್ಲೆಗಳು ಮುಗಿಬೇಕಲ್ಲ. 9 ಜಿಲ್ಲೆಗಳಂದ್ರೆ ಅವೇನೋ ಎಗ್ರಿಸಿಯನ್ ಹೋಗವಲ್ಲಿ. ಮತ್ತೆ ನಾವು 6ನೇ ಕ್ಲಾಸ್ ಬುಕ್ದಾಗ ಏನು ಕೊಟ್ಟಾನ ಅಷ್ಟು ಹೇಳಕತ್ತೀವಿ. ನೀವು ಬೇಕಾದ್ರೆ 6ನೇ ಕ್ಲಾಸ್ ಬುಕ್ಕನ್ನು ನೀವು ಚೆಕ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ, ನಮ್ಗೆ ಇಂಪಾರ್ಟೆಂಟು ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ, ಆಮೇಲೆ ಕನಕಪುರ, ಆಮೇಲೆ ಇಂಪಾರ್ಟೆಂಟು ರಾಮನಗರ, ಆಮೇಲೆ ಮಾಗಡಿ ಎಂಬ ತಾಲೂಕುಗಳಿವೆ, ಪ್ರಮುಖ ತಾಲೂಕುಗಳು. ನಾವು ಅದು ಗಮನಿಸ್ಬೇಕು. ನಮಗೆ ಇಂಪಾರ್ಟೆಂಟ್ ನಾನು ಫಸ್ಟಿಗೆ ಹೇಳಿಬಿಟ್ಟಿದ್ದೀನಿ. ಏನಂತ ಹೇಳಿದ್ದೀನಿ, ನಮಗೆ ಇಂಪಾರ್ಟೆಂಟು ಸ್ಪರ್ಧಾತ್ಮಕ ಪರೀಕ್ಷೆ ರಿಲೇಟೆಡ್ ಓದ್ಬೇಕು. ಯಾವ್ದು 5ರಿಂದ 10ನೇ ತರಗತಿ ಪುಸ್ತಕ, ಹಂಗಾದ್ರೆ ಅಷ್ಟೇ ಬೇಗ ಮುಗಿತಾವ. ಇಲ್ಲಾಂದ್ರೆ 6 ವರ್ಷ ಆದ್ರೂ ಮುಗಿಯಂಗಿಲ್ಲ. 5ರಿಂದ 10ನೇ ತರಗತಿ ಪುಸ್ತಕ ಅದು ಗಮನಿಸ್ಬೇಕು. ನೋಡ್ರಿ, ನಮಗ ಚನ್ನಪಟ್ಟಣ ಫೇಮಸ್ ಅಲ್ಲಪ್ಪ, ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಐತೆ. ಅಲ್ಲಿ ಇಂಪಾರ್ಟೆಂಟು ಗೊಂಬೆಗಳು ಭಾಳ ಫೇಮಸ್ಸು, ಮತ್ತು ರೇಷ್ಮೆ ಗುಣ ಫೇಮಸ್ಸು. ಆಮೇಲೆ ಇಂಪಾರ್ಟೆಂಟ್ ಕನಕಪುರ, ಇದೊಂಥರ ಎಷ್ಟು ಸುದ್ದಿಲೈತಿ ಈಗ. ಕನಕಪುರ ಮೇಕೆದಾಟು ಕೇಳಿರಲ್ಲ, ಮೇಕೆದಾಟು ಅಣೆಕಟ್ಟು ಅದು ರಾಮನಗರ ಜಿಲ್ಲೆಯ ಕನಕಪುರದಾಗೆ. ಅದು ನಮಗೆ ಮೇಕೆದಾಟು ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಗಲಾಟೆ ಐತಲ್ಲ, ಅದು ಇದೇ ತಾಲೂಕು. ಮತ್ತೆ ಆಮೇಲೆ ರಾಮನಗರ, ಆಮೇಲೆ ಇಂಪಾರ್ಟೆಂಟ್ ಮಾಗಡಿ, ಇದು ನಿಮಗೆಲ್ಲ ಗೊತ್ತಿರಬೇಕು. ಅದ್ರ ಬಗ್ಗೆ ಮುಂದಿನ ಸ್ಲೈಡ್ನಾಗ ಬರ್ತಾವೆ. ಅದೇನು ದೊಡ್ಡದಲ್ಲ. ನೋಡ್ತಾ ನಿಮ್ಗೆ ಗೊತ್ತಾಗಬೇಕು. ಒಟ್ಟ 6ನೇ ಕ್ಲಾಸ್ ಬುಕ್ದಾಗ ಏನು ಕೊಟ್ಟಾನಲ್ಲ ತಲೆಗಿರ್ಬೇಕು. ನಾವು ಯಾವ್ದಾರ ಬುಟ್ಟಿದ್ರೆ ನೀವು ಅಪ್ಡೇಟ್ ಮಾಡ್ಕೇರಿ, ಅದು ನಿಮಗೆ ಬುಟ್ಟಿದ್ದು ಸರಿಯಾಗಿ ತಿಳ್ಕೊಬೇಕ್ರಿ. ನೆಕ್ಸ್ಟ್ ನೋಡ್ರಿ, ನಮಗೆ ಇಂಪಾರ್ಟೆಂಟು ರಾಮನಗರ ಜಿಲ್ಲೆಯನ್ನು ಆಗಸ್ಟ್ 23, 2007ರಲ್ಲಿ ರಚಿಸಲಾಯಿತು. ನಮಗೆ ಆಮೇಲೆ ಸಿಲ್ಕ್ ಸಿಟಿ ಅಂತ ಕರೀತಾರೆ. ಬಟ್ 2007ರಾಗ ಹೊಸ ಜಿಲ್ಲೆ ಆಗಿದೆ. 2007ರಾಗ ಆಗಿದ್ದು, ಈಗಲ್ಲ. ಬಟ್ ಗೊತ್ತಿರಲಿ ಅಂತ ಆಗಸ್ಟ್ 23, 2007 ಅಂತ ಅಲ್ಲಿ ಕೊಟ್ಟಾನ 6ನೇ ಕ್ಲಾಸ್ ಬುಕ್ದಾಗ. ನೋಡಿ ಕೇಸೆ ಅಪ್ಡೇಟ್ ಮಾಡ್ಕೇರಿ. ಇನ್ನೊಂದು ತಿಳ್ಕೊಬೇಕು. ನೋಡ್ರಿ, ಒಂದೊಂದು ಹೆಂಗೆ ಗಮನಿಸ್ಬೇಕಂತ ಕೊಟ್ರಿಗಿನ ರಾಮನಗರ ಜಿಲ್ಲೆಯ ಬಿಡದಿ. ನೋಡಿ, ಬಿಡದಿ ಭಾಳ ಇಂಪಾರ್ಟೆಂಟು, ಅದು ಗಮನಿಸ್ಬೇಕು. ರಾಮನಗರ ಜಿಲ್ಲೆಯ ಬಿಡದಿ ಐತಲ್ಲ, ಅದು ಕೈಗಾರಿಕಾ ಪ್ರದೇಶವಾಗಿದೆ. ನಮಗ ಬಿಡದಿ ಈ ಕೆಳಕಂಡ ಯಾವುದಕ್ಕೆ ಹೆಸರುವಾಸಿ ಅಂತ ಕೊಟ್ರಿಗಿನ ಅದು ಕೈಗಾರಿಕಾ ಪ್ರದೇಶ, ಅದು ಗಮನಿಸ್ಬೇಕು. ಹಂಗೆ ಕೊಟ್ಟ 6ನೇ ಕ್ಲಾಸ್ ಬುಕ್ದಾಗ ಬಿಡದಿ ಕೈಗಾರಿಕಾ ಪ್ರದೇಶವಾಗಿದೆ. ಈ ಕೆಳಕಂಡ ಯಾವ ಪ್ರದೇಶ ಇಂಡಸ್ಟ್ರಿಯಲ್ ಏರಿಯಾಗೆ ಸಂಬಂಧಪಟ್ಟಿದ್ದಂತ ಕೊಟ್ರಿಗಿನ ಡಿಪೆಂಡ್ ಅಪನ್ ಆಪ್ಷನ್ಸ್. ಹೌದಿಲ್ಲ, ನಮಗ ಬಿಡದಿ ಅಂತ ಕೊಟ್ರೆ ಟಕ್ ಅಂದ್ರೆ ಕೈಗಾರಿಕಾ ಪ್ರದೇಶ ಅಂತಕೆಸೆ ಟಿಕ್ ಮಾಡಬೇಕಾಗ್ತ. ಮುಂದೆ ನೋಡ್ರಿ, ಮುಂದೆ ಹಂಗೆ ಬರ್ತಾವ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಮಗ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ, ಫಸ್ಟ್ ಹೇಳಿದ್ನಲ್ಲಪ್ಪ ಚನ್ನಪಟ್ಟಣ ಆಟದ ಗೊಂಬೆಗಳು. ನೀವು ಬೇಕಾದ್ರೆ ಮೈಸೂರಿಗೆ ಹೋಗ್ರಿ. ಮೊನ್ನೆ ನಾವು ಮೈಸೂರು ಯೂನಿವರ್ಸಿಟಿ ಕ್ಲಾಸ್ ಇತ್ತು, ಉಚಿತ ಕಾರಾಗಿರೋ ಇತ್ತಲ್ಲಪ್ಪ, ಅವಾಗ ಹೋಗೋ ಟೈಮ್ ನೋಡಿದ್ವಿ ನಾವು. ಚನ್ನಪಟ್ಟಣದಾಗ ಲೆಫ್ಟ್ ರೈಟ್ ಬರೇ ಗೊಂಬೆಗಳಿದಾವೆ, ಬರೇ ಗೊಂಬೆಗಳು. ಯಾವ ಸಣ್ಣ ಹುಡುಗರು ದೂಕೊಂಡೋಗೋ ಗಾಲಿ ಪಾಲಿ ಅವೆಲ್ಲ ಗೊಂಬೆ, ಅವು ಇವು ಬಹಳಷ್ಟು ಬರೀ ಗೊಂಬೆಗಳೇ. ಅಂದ್ರೆ ಚನ್ನಪಟ್ಟಣ ಆಟದ ಗೊಂಬೆಗಳಿಗೆ ಫೇಮಸ್ ಅಂತ, ಅದು ಗಮನಿಸ್ಬೇಕು. ಮತ್ತೆ ರೇಷ್ಮೆ ಉತ್ಪಾದನೆಗೂ ಪ್ರಸಿದ್ಧಿ. ಇದು ಯಾವ್ದು ಹೇಳ್ರಿ, ರಾಮನಗರ ಜಿಲ್ಲೆಯ ಚನ್ನಪಟ್ಟಣ, ಅದು ಗಮನಿಸ್ಬೇಕು. ಭಾಳ ಇಂಪಾರ್ಟೆಂಟ್. ನಾನು ಅಲ್ಲೇ ಟ್ರೈನಿಂಗ್ ಮಾಡಿದ್ದೆ. 2010 ಕಾನ್ಸ್ಟೇಬಲ್ ಇದ್ದೆ, ಅಲ್ಲಿ ಟ್ರೈನಿಂಗ್ ಮಾಡಿದ್ವಿ ನಾವು. ಎಲ್ಲಿ ಹೇಳ್ರಿ,
ಆ ಚನ್ನಪಟ್ಟಣ ಆ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ನಾಗ. ಅದು ನೀವು ಗಮನಿಸಿ, ಭಾಳ ಇಂಪಾರ್ಟೆಂಟ್. ಭಾಳ ಒಂದು 10 ತಿಂಗಳ 9 ತಿಂಗಳ ಇದ್ದೀವಲ್ಲಿ, ಕರೆಕ್ಟಾಗಿ ನೋಡ್ಕೇನೆ. ನೆಕ್ಸ್ಟ್ ನೋಡ್ರಿ, ರಾಮನಗರ ಜಿಲ್ಲೆ ಭಾಳ ಇಂಪಾರ್ಟೆಂಟು. ಆ ಪ್ರಮುಖ ಸ್ವಾಮೀಜಿಗಳು ಶ್ರೀ ಬಾಲಗಂಗಾಧರನಾಥ ಆ ಸ್ವಾಮೀಜಿರವರ ಆ ಜನನ ರಾಮನಗರ ಜಿಲ್ಲೆ. ರಾಮನಗರ ಜಿಲ್ಲೆಯ ಆ ಬಿಡದಿ ಅದಗುನ ಆ ಮೆನ್ಷನ್ ಆಗ್ಯದ. ದೊಡ್ಡ ಸ್ವಾಮೀಜಿಗಳು ನಮ್ಗೆ ಆ ಶ್ರೀ ಆ ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರು ಯಾವ ಜಿಲ್ಲೆಯವರು ಅಂತ ಕೊಟ್ರೆ ಅದು ರಾಮನಗರ ಜಿಲ್ಲೆ ಅಂತ ಟಿಕ್ ಮಾಡ್ಬೇಕು. ನೋಡ್ಬೇಕ್ರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕ್ಯಾರ. ಇನ್ನೊಂದು ಮೇನು ಅವಾಗವಾಗ ಬರ್ತಾನೆ ಇರ್ತದೆ ನೋಡ್ರಿ. ಇದು ಯಾವ್ದು ಹೇಳ್ರಿ, ರಾಮದೇವರ ಬೆಟ್ಟ. ಬರ್ತಾನೆ ಇರ್ತದೆ, ಯಾವಾಗನಾಗಲಿ ಬರ್ತಾನೆ ಇರ್ತದ. ಬಟ್ 6ನೇ ಕ್ಲಾಸ್ ಬುಕ್ದಾಗ ಐತೆ ಅಂತ ಸಾಕಿದ್ದೀವಿ ನೋಡ್ರಿ. ರಾಮದೇವರ ಬೆಟ್ಟ ನೋಡ್ರಿ, ರಾಮದೇವರ ಬೆಟ್ಟ ರಣಹದ್ದು ನೋಡ್ರಿ. ರಾಮದೇವರ ಬೆಟ್ಟನೇ ರಣಹದ್ದುಗಳಿಗೆ ಸಂಬಂಧಪಟ್ಟಿದ್ದು ನೋಡ್ರಿ. ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ. ಅದು ಯಾವ ಜಿಲ್ಲೆ? ರಾಮನಗರ ಜಿಲ್ಲೆ. ಅದು ಗಮನಿಸ್ಬೇಕು. ಬಹಳಷ್ಟು ಸಲ ಕೇಳ, ನಮ್ಗೆ ಅದು ಗೊತ್ತಿರ್ಬೇಕು. ಅದು ನೋಡ್ರಿ, ಒಟ್ಟ ಏನೇ ಬರಲಿ ರಣಹದ್ದುಗಳ ಅಭಯಾಶ್ರಮ ಅಂತ ಬಂತಂದ್ರೆ ಸಾಕು, ಅದು ರಾಮದೇವರ ಬೆಟ್ಟನೇ. ಅದು ಯಾವ ಜಿಲ್ಲೆ? ರಾಮನಗರ ಜಿಲ್ಲೆ. ರಾಮದೇವರ ಬೆಟ್ಟ ಅದು ಯಾವ ಜಿಲ್ಲೆ? ರಾಮನಗರ ಜಿಲ್ಲೆ. ಅದು ರಾಮದೇವರ ಬೆಟ್ಟ ಐತಲ್ಲ, ಅಲ್ಲಿ ಯಾವುದಕ್ಕೆ ಹೆಸರುವಾಸಿ? ರಣಹದ್ದುಗಳು. ರಣಹದ್ದುಗಳು ಅಂದ್ರೆ ನಮ್ಮ ಕಡೆ ಆಲ್ಗದ್ದು ಅಂತೀವಲ್ಲಪ್ಪ. ಆಲ್ಗದ್ದು ಅಂದ್ರೆ ರಣಹದ್ದುಗಳು ಅಂದ್ರೆ ಹೈ ಕ್ವಾಲಿಟಿ. ಅದ್ರಾಗ ಕ್ವಾಲಿಟಿದಾಗ ಹೈ ಕ್ವಾಲಿಟಿ ಯಾವ ಹೇಳ್ರಿ? ಆ ರಣಹದ್ದುಗಳು ನಮಗೆ ಭಾಳ ಫೇಮಸ್ಸು. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ತೀರಿ. ಇದು ಭಾಳ ಸಲ ಪ್ರಶ್ನೆ ಕೇಳೋಣ. ಯಾವ್ದು ಹೇಳ್ರಿ? ರಾಮದೇವರ ಬೆಟ್ಟ ಆ ರಣಹದ್ದುಗಳಿಗೆ ಹೆಸರುವಾಸಿ ಅಂತಕೆಸೆ ಅತ್ಯಂತ ಇಂಪಾರ್ಟೆಂಟ್. ಯಾವ ಜಿಲ್ಲೆ ಅಂತ ಕೊಟ್ರೆ ಅದು ರಾಮನಗರ ಜಿಲ್ಲೆ. ನೋಡ್ರಿ, ಇನ್ನೊಂದು ನಮಗ 6ನೇ ತರಗತಿ ಪುಸ್ತಕದಲ್ಲಿ HL ನಾಗೇಗೌಡ್ರು ಅಂತ ಐತೆ, ಗಮನಿಸ್ಬೇಕ್ರಿ. 6ನೇ ತರಗತಿ ಪುಸ್ತಕದಲ್ಲಿ ಐತಂದ್ರೆ ವೆರಿ ಇಂಪಾರ್ಟೆಂಟ್. ಗೌರ್ಮೆಂಟ್ ಪುಸ್ತಕ ಭಾಳ ಇಂಪಾರ್ಟೆಂಟ್ ಅದಾವ ನೋಡ್ರಿ. HL ನಾಗೇಗೌಡರು ಸ್ಥಾಪಿಸಿದ ಜಾನಪದ ಲೋಕ ನೋಡ್ರಿ. ಜಾನಪದ ಲೋಕ, ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿ ಐತೆ? ರಾಮನಗರ. ಒಂದ್ಸಲ ಗಮನಿಸ್ರಿ, ಹೋಗೋ ಟೈಮಿಗೆ ದಾರ್ಯಾಗ ಕಾಣ್ತದಿದ್ದು. ಬಟ್ ಮೈಸೂರಿಗೆ ಹೋಗೋ ಟೈಮಿಗೆ ಒಂದು ನೆನ್ಪಿಟ್ಕೋಬೇಕು, ಜಾನಪದ ಲೋಕ. ನಮಗೆ ಜಾನಪದ ಲೋಕ ಬಂದ್ರೆ ಟಕ್ ಅಂತ ಮತ್ತೆ ಬೇರೆ ಯಾವ್ಯಾವ ನೆನ್ಪಾಡ್ಕೊಂಡ್ರಿ ಅಂತೀನಿ ನಾನು. ರಾಮನಗರ ಜಿಲ್ಲೆನೇ ನೆನ್ಪು ಬರಬೇಕು. ಜಾನಪದ ಲೋಕ ಅದು. ಈ ಜಾನಪದ ಲೋಕ ಐತಲ್ಲ, ಅದರ ಸ್ಥಾಪಕರು ಯಾರಂತ ಕೊಟ್ರೆ HL ನಾಗೇಗೌಡರು. ಅದು ಗಮನಿಸ್ಬೇಕ್ರಿ. ನಮಗೆ ಬೇಕಾದ್ರೆ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕವನ್ನು ಓದ್ರಿ. ಆ ಭಾಗ 1 ಪಾರ್ಟ್ 1ರಾಗ ಬೆಂಗಳೂರು ವಿಭಾಗ ಓದುವ ಸಂದರ್ಭದಲ್ಲಿ ಅಲ್ಲಿ ರಾಮನಗರ ಜಿಲ್ಲೆದಾಗ ಇದಿದೆ. ನಿಮ್ಗೆ ಏನನ್ನ ಬಂದಿಕಸೆ ಜಾನಪದ ಲೋಕ. ಜಾನಪದ ಲೋಕ ರಾಮನಗರ ಜಿಲ್ಲೆ. ಸ್ಥಾಪಕರು HL ನಾಗೇಗೌಡರು. ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಒಂದೊಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗ್ತಾವ. ನೆಕ್ಸ್ಟ್ ನೋಡ್ರಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಜಿಲ್ಲೆ ಬಂತು. ನೆಕ್ಸ್ಟ್ ಬಹಳ ಪ್ರಮುಖ ನೋಡ್ರಿ. ಇಲ್ಲಿ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ, ಆಮೇಲೆ ಗೌರಿಬಿದನೂರು ನೋಡ್ರಿ. ಗೌರಿಬಿದನೂರು ಭೂಕಂಪನ ಮಾಪನ ಕೇಂದ್ರ, ಆಮೇಲೆ ಬಾಗೇಪಲ್ಲಿ, ಆಮೇಲೆ ಶಿಡ್ಲಘಟ್ಟ. ಇಲ್ಲಿಗೂ ರೇಷ್ಮೆ ಫೇಮಸ್ಸು. ಎಲ್ಲಿ ಹೇಳ್ರಿ? ಶಿಡ್ಲಘಟ್ಟ, ಆಮೇಲೆ ಗುಡಿಬಂಡೆ, ಆಮೇಲೆ ಇಂಪಾರ್ಟೆಂಟು ಚಿಂತಾಮಣಿ. ಚಿಂತಾಮಣಿ ಫೇಮಸ್ ರೀ. ಸೈಂಟಿಸ್ಟು CNR ರಾವ್ ಕೇಳಿರಲ್ಲ, ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್. ಅದು ಮುಂದೆ ಬರ್ತದಂತ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಎಂಬ ತಾಲೂಕುಗಳಿವೆ ಅಂತ ಐತೆ ನಮಗೆ ನೋಡ್ರಿ. ಇಂಪಾರ್ಟೆಂಟ್ ಇಲ್ಲಿ ಗೌರಿಬಿದನೂರು ಫೇಮಸ್. ಇದು ಯಾವುದಂದ್ರೆ ಭೂಕಂಪನ ಮಾಪನ ಕೇಂದ್ರ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಗ್ಗೆ ಒಂಚೂರು ಏನೈತೆ ಅಂಬತ್ತು ನೋಡಮ್ಮ 6ನೇ ಕ್ಲಾಸ್ ಪುಸ್ತಕದಲ್ಲಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೋಲಾರ ಜಿಲ್ಲೆಯನ್ನು ಗಮನಿಸುವಾಗಿಲ್ಲೇ. ಕೋಲಾರ ಜಿಲ್ಲೆಯನ್ನು ವಿಭಜಿಸಿ ಅಂದ್ರೆ ಕೋಲಾರ ಜಿಲ್ಲೆಯನ್ನು ಡಿವೈಡ್ ಮಾಡ್ಕೇಸೆ ನವೆಂಬರ್ 10 2007ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ರಚಿಸಲಾಯಿತು. ಅದು ರಾಮನಗರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ 2 ಜಿಲ್ಲೆಗಳನ್ನು ಯಾವಾಗಂತ ಕೊಟ್ರೆ 2007ರಾಗೆ ರಚನೆ ಮಾಡ್ತಾರೆ. ಅದು ಗಮನಿಸ್ಬೇಕು. ಹೊಸ ಜಿಲ್ಲೆ ಅಂದ್ರೆ 2007ರಾಗ ಆಗಿದ್ದು. ಒಂದು 15 ವರ್ಷ ಆಯ್ತು. ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆ ಕರೆಕ್ಟಾಗಿ ನೋಡ್ಕೇರಿ. ನೋಡ್ರಿ, ಒಂದೊಂದೇ ತಿಳ್ಕರಿ. ನೋಡ್ರಪ್ಪ, ಭಾಳ ಇಂಪಾರ್ಟೆಂಟು. ಅಂದ್ರೆ ನಿಮ್ಗೆ 6ನೇ ತರಗತಿ ಪುಸ್ತಕವನ್ನು ಓದ್ಬೇಕು. ಕ್ಲಾಸ್ ಮುಗಿದ್ಮೇಲೆ 6ನೇ ತರಗತಿ ಪುಸ್ತಕವನ್ನು ನೀವು ಓದ್ಬೇಕು, ನೀವು ನೋಡ್ಬೇಕು. ನಾನು ಏನೇನು ಹೇಳಿನಿ, ಅಲ್ಲಿ ಏನೇನು ಇದಾವ, ಮತ್ತು ಇಂಟರ್ನೆಟ್ಗೆ ಏನಿದಾವೆ ನೀವು ಅಪ್ಡೇಟ್ ಮಾಡ್ಕೇರಿ. ಇನ್ನೂ ಭಾಳಷ್ಟು ಇನ್ಫಾರ್ಮೇಷನ್ ಇದಾವ. ಬಟ್ ಇಲ್ಲಿ ಬುಕ್ಕದಾಗ ಏನೈತಲ್ಲ ಅಷ್ಟು ಮಾತ್ರ ಮುಗಿಸೋಣ. ಇಲ್ಲಾಂದ್ರೆ ಅದು ಮುಗಿಯಂಗಿಲ್ಲ. ಅದು ನಾವು ಈ ಕಾಲದಾಗಂತೂ ಮುಗಿಯಂಗಿಲ್ಲ. ನೋಡ್ರಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಬಗ್ಗೆ ನಮಗಿಲ್ಲಿ ಗಮನಿಸ್ರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸಿದ್ಧ ನಂದಿ ಗಿರಿಧಾಮವಿದೆ. ನೋಡ್ರಿ, ನಂದಿ ಬೆಟ್ಟ ಅದಂತ್ರ ಎಲ್ರಿಗೂ ಗೊತ್ತೈತೆ, ಹೌದಲ್ಲ? ನಂದಿ ಬೆಟ್ಟ, ನಂದಿ ಗಿರಿಧಾಮ ಅಂತ ಕೊಟ್ಟಾನ. ನಂದಿ ಗಿರಿಧಾಮ ಅಂದ್ರೆ ಬಂದೆ, ನಂದಿ ಬೆಟ್ಟ ಅಂದ್ರೆ ಬಂದೆ. ಯಾವ ಜಿಲ್ಲೆ? ಚಿಕ್ಕಬಳ್ಳಾಪುರ ಜಿಲ್ಲೆ. ಅದು ಗಮನಿಸ್ಬೇಕು. ಆಮೇಲೆ ನೋಡ್ರಿ, ನಮಗೆ ಇಲ್ಲಿ ನಂದಿ ಬೆಟ್ಟದಲ್ಲಿ ಏನಂದ್ರೆಗಿನ ಯೋಗ ನಂದೀಶ್ವರ ಮತ್ತು ಭೋಗ ನಂದೀಶ್ವರ ಎಂಬ ದೇವಾಲಯಗಳಿವೆ. ಅದಗುನ 6ನೇ ಕ್ಲಾಸ್ ಬುಕ್ದಲ್ಲಿದೆ. ಬಟ್ ನಿಮ್ಗೆ ಏನಪ್ಪ ಮೇನು ಇಂಪಾರ್ಟೆಂಟ್ ಅಂತ ಕೊಟ್ರೆಗಿನ ನಂದಿ ಬೆಟ್ಟ ಇಂಪಾರ್ಟೆಂಟ್. ನಂದಿ ಬೆಟ್ಟ ಅಲ್ಲಿ ಟಿಪ್ಪು ಡ್ರ್ಯಾಪ್ ಅಂತ ಐತೆ. ಅದಗುನ ಕೇಳಿದ್ದ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಾಗ. ಬಟ್ ಏನು ಗೊತ್ತಾ,
ಒಂದು ಏನು ತಿಳ್ಕೊಬೇಕು, 6ನೇ ಕ್ಲಾಸ್ ಬುಕ್ದಲ್ಲಿ ಏನು ಕೊಟ್ಟಾನ, ಯಾವ ದೇವಸ್ಥಾನ ಕೊಟ್ಟಾನ, ಯಾವ ಚರ್ಚ್ ಕೊಟ್ಟಾನ, ಯಾವ ಮಸೀದಿ ಕೊಟ್ಟಾನ, ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಾನ, ಯಾವ ಇಂಪಾರ್ಟೆಂಟ್ ದೊಡ್ಡ ದೊಡ್ಡ ಬೆಟ್ಟಗಳು ಕೊಟ್ಟಾನ, ಯಾವ ಇಂಪಾರ್ಟೆಂಟ್ ರಾಷ್ಟ್ರೀಯ ಉದ್ಯಾನವನಗಳು ಕೊಟ್ಟಾನ, ಅವೆಲ್ಲ ಸರಿಯಾಗಿ ತಿಳ್ಕೊಂಡು ಮತ್ತಿನ್ನ ಹೆಚ್ಚಿನ ಮಾಹಿತಿಗೆ ಎಲ್ಲ ಒಂದು ಆ ಕ್ವಶನ್ ಪೇಪರ್ನ ಪರಿಶೀಲಿಸ್ಬೇಕು ನೀವು. ಅವಾಗ ನಿಮಗೆ ಒಂಥರ ಐಡಿಯಾ ಬರ್ತದೆ. ಬಟ್ ನಂದಿ ಬೆಟ್ಟ ಅತ್ಯಂತ ಪ್ರಮುಖ. ನಂದಿ ಬೆಟ್ಟ ಅದು ಯಾವ ಜಿಲ್ಲೆ? ಚಿಕ್ಕಬಳ್ಳಾಪುರ ಜಿಲ್ಲೆ. ಕರ್ನಾಟಕದಲ್ಲಿ ಹೈಯೆಸ್ಟ್ ಗಾಂಧೀಜಿಯವರು ಇದೇ ಬೆಟ್ಟದಾಗಿದ್ದರು. ಎಲ್ಲಿ ಅಂತ ಕೊಟ್ಟರೆ ಆ ನಂದಿ ಬೆಟ್ಟದಾಗ. ಅದು ನೋಡಮ್ಮಂಥದ್ದು ಮತ್ತೆ ಜಾಸ್ತಿ ಆಗಿಬಿಡ್ತದ. ನೋಡಿ ಒಂದ್ಸಲ ಯೋಗ ನಂದೀಶ್ವರ ಸ್ವಾಮಿ ದೇವಾಲಯ, ಅದು ನೋಡಿ ನಂದಿ ಬೆಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಐತೆ. ಆಮೇಲೆ ಇಂಪಾರ್ಟೆಂಟು ಆ ಭೋಗ ನಂದೀಶ್ವರ ಆ ದೇವಾಲಯ, ಯೋಗ ನಂದೀಶ್ವರ ಮತ್ತೆ ಆ ಭೋಗ ನಂದೀಶ್ವರ ಟೆಂಪಲ್ಗುನ ಅಲ್ಲಿ ಇಂಪಾರ್ಟೆಂಟ್ ನಂದಿ ಬೆಟ್ಟದಾಗ ಇದಾವ. ಸರಿಯಾಗಿ ಗಮನಿಸ್ರಿ, ಭಾಳ ಇಂಪಾರ್ಟೆಂಟ್ ತಿಳ್ಕರಿ. ನೋಡ್ರಿ ಇನ್ನ ಆಲೋಚನೆ ಮಾಡ್ರಿ, ಯಾಕಂದ್ರೆ ನಿಮ್ಮ ಜೀವನ ನಿಮ್ಮ ಕೈಗೆ ಐತೆ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ನಮಗ ಮೇನ್ ಇಂಪಾರ್ಟೆಂಟ್ ಚಿಂತಾಮಣಿ ತಾಲೂಕಿನ ಕೈವಾರವು ತಾತಯ್ಯ, ಅದು ನಮಗ ರೀಸೆಂಟ್ ಆಗಿ ಸುದ್ದಿಯಲ್ಲಿದ್ದಾರೆ ಇವರು, ಅಂದ್ರೆ ಅನ್ನುವ ಅನುಭವಿಗಳ ಕೇಂದ್ರವಾಗಿದೆ. ನೋಡ್ರಿ ತಾತಯ್ಯ ಕೈವಾರ ತಾತಯ್ಯ ಜಯಂತಿ ಮಾರ್ಚ್ 27 ಅಂತ ಮೊನ್ನೆ ಆ ಬಜೆಟ್ ಪಾಠ ಮಾಡೋ ಟೈಮಿಗೆ ಹೇಳಿ ನೋಡಪ್ಪ, ಕರೆಕ್ಟಾಗಿ ತಿಳ್ಕೊಬೇಕ್ರಿ. ನಮಗ ಆ ಚಿಂತಾಮಣಿ ಟಕ್ಕಂತ ನಮಗ ಆ ಕೈವಾರ ತಾತಯ್ಯ ಆ ಬಲಿಜ ಆ ಕುಲಗುರುಗಳು ಅಂತ ಕೇಸಿ ನಾನು ಡಿಸ್ಕಸ್ ಮಾಡಿದ್ವಿ ಮೊನ್ನೆ. ಎದ್ರಾಗ ಹೇಳ್ರಿ ಆ ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಸರಿಯಾಗಿ ಅಪ್ಡೇಟ್ ಮಾಡ್ಕೇರಿ. ಬಜೆಟ್ ಬಗ್ಗೆ ಇನ್ನೊಂದ್ಸಲ ನೋಡ್ಕೇರಿ. ಮತ್ತೆ ಬಜೆಟ್ ಬಗ್ಗೆ ಪುಸ್ತಕ ತಗೋರಿ. ಅಲ್ಲಿ ಹೋಗಿ MS ಬಿಲ್ಡಿಂಗ್ನಾಗ 30 ರೂಪಾಯಿ ಐತೆ ಅದು ಬಜೆಟ್ ಪುಸ್ತಕ, ಅದು ನೋಡ್ಕೋಬೇಕ. ಒಂದು ವರ್ಷ ತನ ಇಂಪಾರ್ಟೆಂಟ್ ಅಲ್ಲ ಬಜೆಟ್. 2022-23 ಬಜೆಟ್ ಅಪ್ಪ. ಆಮೇಲೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ, ಅವೆರಡು ಪುಸ್ತಕ ನಿಮ್ಮ ಹತ್ರ ಇರ್ಬೇಕ್ರಿ. ನಿಮ್ಗೆ KPSC ಎಕ್ಸಾಮ್ನ ಪ್ರಿಪರೇಷನ್ ಮಾಡೋರು ಸರಿಯಾಗಿ ಓದಿಕೆಸೆ ಇನ್ನೂ ತಿಳ್ಕರಿ. ಇನ್ನು ಯಾವ ಬಿಟ್ಟಿರುವೆ ಅವ್ರನ್ನ ಅಪ್ಡೇಟ್ ಮಾಡ್ಕೇರಿ. ಒಟ್ಟ ಓದೋದ್ರಾಗ ಟೈಮ್ ಕಳೀರಿ, ಬಟ್ ಮಾತಾಡೋದ್ರಾಗ ಟೈಮ್ ಯಾವುದೇ ಕಾರಣಕ್ಕೂ ಕಳೆಯಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಎಷ್ಟು ಇಂಪಾರ್ಟೆಂಟು ಸರಿಯಾಗಿ ತಿಳ್ಕೊರಿ. ನಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಪಾಯಿಂಟ್ ಐತಿ ಇಲ್ಲಿ ನಮಗೆ. ಗೌರಿಬಿದನೂರು ನೋಡ್ರಿ, ಗೌರಿಬಿದನೂರು ತಾಲೂಕಿನಲ್ಲಿ ವಿದುರಶತ್ವ ಅಂತ ಊರ ವಿದುರಶತ್ವ ದುರಂತ ಕೇಳಿರಲ್ಲ. 1938 ಏಪ್ರಿಲ್ 25 ಅದು ನಮಗ ಕರ್ನಾಟಕ ಇತಿಹಾಸದಾಗ ಹೇಳಮಂತ. ಬಟ್ ಆ ವಿದುರಶತ್ವ ಅಂತ ಐತಲ್ಲ ಅದು ಯಾವ ಜಿಲ್ಲೆ ಅಂತ ಕೊಟ್ರೆಗಿನ ಚಿಕ್ಕಬಳ್ಳಾಪುರ. ಅದು ಯಾವ ತಾಲೂಕು ಅಂತ ಕೊಟ್ರೆಗಿನ ಗೌರಿಬಿದನೂರು. ನಮ್ಗೆ ಅದು ದುರಂತ ನಡೆದದ್ದು ಯಾವಾಗಂದ್ರೆ 1938 ಭಾಳ ಇಂಪಾರ್ಟೆಂಟು. ಮತ್ತೆ ಅದರ ನೆನಪಿಗೆ ಅಲ್ಲಿ ಆ ವೀರಸೌಧ ಅಂತೇಸೆ ನಿರ್ಮಿಸಲಾಗಿದೆ ಅಂತ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಮಂತ. ನಿಮ್ಮ ಕರ್ನಾಟಕ ಇತಿಹಾಸ ಮತ್ತೆ ಫಸ್ಟ್ಲಿಂದ ಮಾಟ ಮಾಡ್ತೀನಂತ. ಬಟ್ ನಮಗೆ ಏನು 6ನೇ ತರಗತಿಯಲ್ಲಿ ಕೊಟ್ಟನಲ್ಲ ಅವ್ರ ಒಂದೊಂದೇ ಪಾಯಿಂಟ್ಸ್ನ ಸೇವ್ ಮಾಡ್ಕೊಂಬೋದು ಕಲೀರಿ ನೀವು. ಯಾಕಂದ್ರೆ ಇದನ್ನ ಭಾಳ ಸಲ ಪ್ರಶ್ನೆ ನಿಮಗೆ ರಿಪೀಟೆಡ್ ಆಗ್ಯಾವ. ಮತ್ತೆ ನೋಡ್ರಿ ನೆಕ್ಸ್ಟ್ ಇನ್ನೊಂದು ಚಿಕ್ಕಬಳ್ಳಾಪುರ ಜಿಲ್ಲೆದಾಗ ನಮಗೆ ಇಂಪಾರ್ಟೆಂಟ್ ಅಲ್ಲಿ ಬಾಗೇಪಲ್ಲಿ ತಾಲೂಕಿನಲ್ಲಿ ನಿಡುಮಾಮಿಡಿ ಮಠ ಐತೆ. ನಿಡುಮಾಮಿಡಿ ಮಠ ಅಂದ ತಕ್ಷಣ ಟಕ್ಕಂತ ನಮಗ ಬಾಗೇಪಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ನೆನಪು ಬರ್ಬೇಕು. ಮತ್ತೆ ಇನ್ನೊಂದು ಏನಂತ ಕೊಟ್ರಿಗಿನ ಶಿಡ್ಲಘಟ್ಟ ಅಂತ. ಶಿಡ್ಲಘಟ್ಟ ತಾಲೂಕು ಅದಗುನ ಫೇಮಸ್ ಯಾವ್ದು ಕೇಳ್ರಿ, ರೇಷ್ಮೆ. ಹೆಂಗ ದೊಡ್ಡಬಳ್ಳಾಪುರ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ರೇಷ್ಮೆಗೆ ಫೇಮಸ್ ಅಲ್ಲಪ್ಪ. ಅದೇ ರೀತಿ ಮತ್ತೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಅದಗುನ ರೇಷ್ಮೆಗೆ ಫೇಮಸ್ಸು. ಅದ್ರಾಗ ಆಮೇಲೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಅದಗುನ ರೇಷ್ಮೆಗೆ ಫೇಮಸ್. ಡಿಪೆಂಡ್ ಅಪನ್ ಆಪ್ಷನ್ಸ್ ನೋಡಿಕೇಸೆ ಅಪ್ಡೇಟ್ ಮಾಡ್ಕೇರಿ. ಕರೆಕ್ಟಾಗಿ ತಿಳ್ಕೊಂತ ಹೋದ್ರಿಗಿನ ಏನು ದೊಡ್ಡದಲ್ಲ, ಭಾಳ ಇಂಪಾರ್ಟೆಂಟ್, ಭಾಳ ಸರಳವಾಗಿರ್ತದ. ನೆಕ್ಸ್ಟ್ ನೋಡ್ರಿ ಕೋಲಾರ ಜಿಲ್ಲೆ. ನಮ್ಗ ಕೋಲಾರ ಜಿಲ್ಲೆ ಬಗ್ಗೆ ಮಾಹಿತಿ ಬಂತೀಗ. ನೆಕ್ಸ್ಟ್ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ನೋಡ್ರಿ, ಬಂಗಾರಪೇಟೆ ತಾಲೂಕು, ಆಮೇಲೆ ಕೋಲಾರ, ಆಮೇಲೆ ಇಂಪಾರ್ಟೆಂಟು ಮಾಲೂರು ನೋಡ್ರಿ, ಮಾಲೂರು, ಆಮೇಲೆ ಮುಳಬಾಗಿಲು, ಆಮೇಲೆ ಶ್ರೀನಿವಾಸಪುರ ಎಂಬ ತಾಲೂಕುಗಳಿವೆ. ಸರ್ ತಾಲೂಕುಗಳ ಹೆಸರು ಕೇಳ್ತಾನೆ ಹೇಳಿ ಸರ್, ಸುಮ್ಮನೆ ನೋಡ್ಬೇಕ್ರಿ. ಯಾಕಂದ್ರೆ ನಾವು ಕರ್ನಾಟಕದವ್ರ ಅಂದಮೇಲೆ ಎಲ್ಲ ಕರ್ನಾಟಕದಲ್ಲಿ ಯಾವ ಮೂಲೆಗೆ ಏನೈತೆ ಎಂಬುದನ್ನ ಒಂದೊಂದೇ ನೋಡ್ತಾ 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 ಗೊತ್ತಾಗ್ಬಿಡ್ತದ. ಸುಮ್ಕೆ ನೋಡ್ಬೇಕ, ಓ ಬಂಗಾರಪೇಟೆ, ಕೋಲಾರ, ಮಾಲೂರು, ಮುಳಬಾಗಿಲು, ಶ್ರೀನಿವಾಸಪುರ ಎಂಬ ತಾಲೂಕುಗಳಿದಾವ ಅಂತ ನಿಮಗೆ ಗೊತ್ತಿರ್ಬೇಕ್ರಿ. ಕೋಲಾರ ಜಿಲ್ಲೆ ಚಿನ್ನದ ನಾಡು ಹೌದಲ್ಲ, ನಮ್ಗೆ ಅದ್ರ ಬಗ್ಗೆ ನೋಡೋಣ ಅಂತ. ಬಟ್ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಬದ್ ಕಲಿ. ನೆಕ್ಸ್ಟ್ ನೋಡ್ರಿ, ನಮಗೇನು ಗಮನಿಸ್ಬೇಕಂತ ಕೊಟ್ರಿಗಿನ ಇಲ್ಲಿ ಮೇನ್ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ಸ್ ಬಂತಪ್ಪ. ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೋಡ್ರಿ, ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದ ರಾಜರು ಅಂದ್ರೆ ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದ ರಾಜರು ಯಾರಂತ ಕೊಟ್ರಿನ ಕೋಲಾರದ ನಮಗ ಗಂಗರು ಅಂದ್ರೆ ತಲಕಾಡಿನ ಗಂಗರು ಅಂತ ಐತಲ್ಲಪ್ಪ. ಗಂಗರ ಮೊದಲ ರಾಜಧಾನಿನೇ ಕೋಲಾರ ಅಂತ. ಕೋಲಾರದ ಮೊದಲ ಹೆಸರು ಕೊಟ್ರೆ ಕೋಲಾಲಪುರ. ಅದು ಗಮನಿಸ್ಬೇಕು ನೋಡ್ರಿ, 6ನೇ ಕ್ಲಾಸ್ ಬುಕ್ದಾಗ ಎಂತ ಇನ್ಫಾರ್ಮೇಶನ್ ಐತೆ. ಗಂಗರ ಮೊದಲ ರಾಜಧಾನಿ ಕೋಲಾರ. ಬಟ್ ಕೋಲಾರದಾಗ ಗಂಗರು ಫಸ್ಟ್ ಇದ್ರು, ಆಮೇಲೆ ತಲಕಾಡು, ಆಮೇಲೆ ಮಾಕುಂದ, ಆಮೇಲೆ ಹಿಂಗೆ ಬೇರೆ ಬೇರೆ ಬರ್ತಾವ ಕ್ಯಾಪಿಟಲ್ ಸಿಟಿಗಳು. ಬಟ್ ಏನ್ ಗೊತ್ತಾ, 6ನೇ ಕ್ಲಾಸ್ ಬುಕ್ದಾಗ
ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನು ಇನ್ಫಾರ್ಮೇಶನ್ ಐತಪ್ಪ, ಬೆಂಗಳೂರು ವಿಭಾಗವನ್ನು ಆಳಿದ ಮೊದಲ ರಾಜರು ಕೊಟ್ರಿಗಿನ ಗಂಗರ್ ಅಂತ ಹಾಕ್ಬೇಕು. ಗಂಗರ ಮೊದಲ ರಾಜಧಾನಿ ಕೋಲಾರ, ಕೋಲಾರದ ಮೊದಲ ಹೆಸರು ಕೊಟ್ರೆ ಕೋಲಾಲಪುರ. ಅದೇನು ದೊಡ್ಡದಪ್ಪ, ಕರೆಕ್ಟಾಗಿ ನೋಡ್ರಿ. ನೀವು 6ನೇ ಕ್ಲಾಸ್ ಬುಕ್ಕನ್ನು ಓದ್ರಿ, ತೆಗಿರಿ ಬುಕ್ಕ ನೋಡ್ರಿ, ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಾಗ್ಬೇಕು. ನೆಕ್ಸ್ಟ್ ನೋಡ್ರಿ, ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕ ತಿರುಪತಿ ನೋಡ್ರಿ, ಇಂಪಾರ್ಟೆಂಟ್ ಪ್ರಸಿದ್ಧ ಯಾತ್ರಾ ಸ್ಥಳ ಚಿಕ್ಕ ತಿರುಪತಿ. ಚಿಕ್ಕ ತಿರುಪತಿ ಅಂತ ಕೊಟ್ರೆ ನಮಗೆ ಕೋಲಾರ ಜಿಲ್ಲೆ ನೆನಪು ಬರ್ತದೆ. ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ, ಬಟ್ 6ನೇ ಕ್ಲಾಸ್ ಬುಕ್ದಲ್ಲಿ ಇದನ್ನ ಹಾಕಿದೀವಿ. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೇರಿ. ಓದ್ತಾ ನಿಮ್ಗೆ ಎಲ್ಲ ಡೀಟೇಲ್ಸ್ ಆಗಿ ಗೊತ್ತಾಗಬೇಕು. ನೆಕ್ಸ್ಟ್ ನೋಡ್ರಿ, ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇನ್ನ ಮಾಹಿತಿ ಬಂತು. ಕೋಲಾರ ಜಿಲ್ಲೆಯಲ್ಲಿ ಅಂತರಗಂಗೆ ನೋಡ್ರಿ, 6ನೇ ಕ್ಲಾಸ್ ಬುಕ್ದಾಗ ಅಂತರಗಂಗೆ ಎಂಬ ಚಾರಿತ್ರಿಕ ಸ್ಥಳವಿದೆ. ಅಂತರಗಂಗೆ ಅಂದ್ರೆ ನಮಗೇನು ಕೊಡ್ತಾನೆ, ನಮಗೆ ಇಂಪಾರ್ಟೆಂಟ್ ಐತಿಹಾಸಿಕ ಸ್ಥಳ ಅಥವಾ ಚಾರಿತ್ರಿಕ ಸ್ಥಳವಾದ ಅಂತರಗಂಗೆ. ಅಂತರಗಂಗೆ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೊಟ್ರೆ ಅದು ಕೋಲಾರ ಜಿಲ್ಲೆ. ಬೇಕಾದ್ರೆ ನೋಡ್ರಿ, ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಐತಿ ನೋಡ್ರಿ, ಅಂತರಗಂಗೆ ಎಲ್ಲಿ ಅಂತ ಕೊಟ್ರೆ ಅದು ಕೋಲಾರ ಜಿಲ್ಲೆ. ಬಹಳ ಇಂಪಾರ್ಟೆಂಟು. ಮತ್ತೆ ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ, ಬೆಂಗಳೂರು ವಿಭಾಗದಲ್ಲಿ ಕೋಲಾರ ಜಿಲ್ಲೆ ಅತಿ ಉಷ್ಣ ವಲಯಕ್ಕೆ ಸಂಬಂಧಿಸಿದ್ದು ಅಂಕೆಸೆ. ಬಟ್ ಒಂದೊಂದೇ ತಿಳ್ಕರಿ, ನಿಮಗೇನ ಬೈ ಚಾನ್ಸ್ ಅಂತರಗಂಗೆ ಯಾವ ಜಿಲ್ಲೆಗೆ ಸಂಬಂಧಿಸಿದ್ದು ಅಂದ್ರೆ ಯಾವ ಜಿಲ್ಲೆಯಲ್ಲಿ ಕಾಣಬಹುದು, ಟಕ್ ಅಂತ ನಾವು ಏನಂತ ಬರ್ಬೇಕು ಹೇಳ್ರಿ, ಕೋಲಾರ. ನಮಗ 5 to 10th ಪುಸ್ತಕವನ್ನು ಸರಿಯಾಗಿ ಗಮನಿಸ್ರಿ. ನೀವು ಒಂದ್ಸಲ ಗಮನಿಸ್ರಿ, ಅದು ಬರಲಿ ಬರದೇ ಇರಲಿ ಬಂದೇ ಬರ್ತಾವ, ಬಟ್ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಂಪಾರ್ಟೆಂಟು ಕೋಲಾರ ಜಿಲ್ಲೆ ಗಮನಿಸ್ಬೇಕು ನೋಡ್ರಿ. ಕೋಲಾರ ಜಿಲ್ಲೆಯಲ್ಲಿ ಹಜರತ್ ಬಾಬಾ, ಆಮೇಲೆ ಇಂಪಾರ್ಟೆಂಟು ಹೈದರ್ ಅಲಿ ದರ್ಗಾ, ಆಮೇಲೆ ಇಂಪಾರ್ಟೆಂಟ್ ಶ್ರೀ ಪಾದರಾಯರ ಬೃಂದಾವನಗಳಿವೆ ಅಂತ ಗಮನಿಸ್ಬೇಕು. ನಮ್ಗೆ 6ನೇ ಕ್ಲಾಸ್ ಬುಕ್ ಅದ ಕೊಟ್ಟಾನಲ್ಲಪ್ಪ, ಹಜರತ್ ಬಾಬಾ ಅಂದ್ರೆ ಟಕ್ ಅಂತ ನಾವು ಕೋಲಾರ ಜಿಲ್ಲೆ, ಆಮೇಲೆ ಹೈದರ್ ಅಲಿ ದರ್ಗಾ ಕೋಲಾರ ಜಿಲ್ಲೆ, ಆಮೇಲೆ ಇಂಪಾರ್ಟೆಂಟು ಶ್ರೀ ಪಾದರಾಯರ ಬೃಂದಾವನ ಕೊಟ್ರಿಗಿನ ಅದು ಕೋಲಾರ ಡಿಸ್ಟಿಕ್ ಅಂತ ಹಾಕ್ಬೇಕು. ಭಾಳ ಇಂಪಾರ್ಟೆಂಟ್, ಸರಿಯಾಗಿ ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕ್ರಿ. ನಮಗೆ ಓದ್ತಾ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡ್ತಾವೆ ನೋಡ್ರಿ. ಇನ್ನೊಂದು ಇಂಪಾರ್ಟೆಂಟು, ಇಲ್ಲಿ ಸ್ವಲ್ಪ ಜಿಲ್ಲೆಗಳು ಡಿವೈಡ್ ಆಗ್ಯಾವಲ್ಲ, ಸ್ವಲ್ಪ ಏನಂದ್ರೆ ಹೆಚ್ಚು ಕಡಿಮೆ ಆಗ್ಯಾವ. ಬಟ್ 6ನೇ ಕ್ಲಾಸ್ದಾಗ ಏನು ಕೊಟ್ಟಾನಲ್ಲ ಅದನ್ನ ಹಾಕಿನಿ. ಒಂದ್ಸಲ ಬೇಕಾದ್ರೆ ಒಂದ್ಸಲ ಗಮನಿಸಿ ನೋಡ್ರಿ. ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಈ ವಿಭಾಗದ ಕೋಲಾರ ಜಿಲ್ಲೆಗೆ ಸೇರಿದವರಂತ ಐತಿ. ಈ ವಿಭಾಗ ಅಂದ್ರೆ ಯಾವ ವಿಭಾಗ? ಬೆಂಗಳೂರು ವಿಭಾಗ. ಬೆಂಗಳೂರು ವಿಭಾಗದ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟವರೇ ಇಬ್ಬರು ಇದಾರೆ ಅಂತ ಕೇಸ್ ಕೊಟ್ಟಾನ 6ನೇ ಕ್ಲಾಸ್ ಬುಕ್ದಾಗ. ಅವ್ರ ಹೆಸರು ಏನಂತ ಕೊಟ್ರೆ ನೋಡ್ರಿ, ಅವರಲ್ಲಿ ಒಬ್ಬರು ಸರ್ ಎಂ ವಿಶ್ವೇಶ್ವರಯ್ಯ. ಗಮನಿಸ್ಬೇಕ್ರಿ, 1955ರಾಗೆ ಭಾರತ ರತ್ನ ಬಂದದ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಸರ್ ಎಂ ವಿಶ್ವೇಶ್ವರಯ್ಯ. ಕೋಲಾರ ಜಿಲ್ಲೆಯ ಮುದ್ದೇನಹಳ್ಳಿ, ಅದೀಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರ್ಕೊಂಡದ. ಬಟ್ ಏನಂತ ಕೊಟ್ರೆ ಇನ್ನು 6ನೇ ಕ್ಲಾಸ್ ಬುಕ್ದಾಗ ಇಲ್ಲಿ ಅಂತ ಕೊಟ್ಟಾನಲ್ಲ ಅದಕ್ಕೆ ಹಾಕಿದ್ದು. ಮತ್ತೆ ಮತ್ತೊಬ್ಬರು ಕೊಟ್ರೆ ವಿಜ್ಞಾನಿ ಪ್ರೊಫೆಸರ್ CNR ರಾವ್ ಅಂದ್ರೆ ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್. 2014ರಾಗ ಭಾರತ ರತ್ನ ಸಿಕ್ಕಿದ್ದು. ಅಂದ್ರೆ ಬೆಂಗಳೂರು ವಿಭಾಗದ ಇಬ್ಬರು ಇದಾರೆ ಅಂತ ಭಾರತ ರತ್ನ ಪ್ರಶಸ್ತಿ ಪಡೆದವರು, ಅದು ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದವರು ಅಂತ. ಅಂದ್ರೆ ರಸಾಯನಶಾಸ್ತ್ರದ ವಿಜ್ಞಾನಿ ಪ್ರೊಫೆಸರ್ CNR ರಾವ್, ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್. ಕರೆಕ್ಟಾಗಿ ತಿಳ್ಕೊಂಬಂತ ಓದಮ್ ಗೊತ್ತಾಗ್ತದೆ. ಇವತ್ತಿನ ನಾಳೆ ನಿಮಗೆಲ್ಲ ಡೀಟೇಲ್ಸ್ ಆಗಿ ಗೊತ್ತಾಗ್ಬಿಡ್ತಾವ. ನೋಡ್ತಾ ಆ ಇಮೇಜ್ಗುನ ಸರಿಯಾಗಿ ಗಮನಿಸ್ಬೇಕು, ಇಲ್ಲಾಂದ್ರೆ ಏನ ನಮಗೆ ನೆನಪಿಡಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಇದೊಂದು ಪಾಯಿಂಟ್ಸ್ ಎಕ್ಸ್ಟ್ರಾ ಸೇರಿಸಿದ್ವಿ ನೋಡಪ್ಪ, ನಮಗೆ ಹೊಸದಿದು. ಅಂದ್ರೆ 6ನೇ ಕ್ಲಾಸ್ ಬುಕ್ದಾಗಿಲ್ಲ. ಈ 6ನೇ ಕ್ಲಾಸ್ ಬುಕ್ದಾಗ ಏನೈತೆ ಅಂಬುದು ಹೇಳುತ್ತೆ ನೋಡ್ರಿ. ನಮಗಿಲ್ಲಿ ಕೋಲಾರ ಜಿಲ್ಲೆ ಐತಲ್ಲ, ನಮಗೆ ಕೋಲಾರದಲ್ಲಿ ಊರಿಗಾಮ್ ನೋಡ್ರಿ, ಊರಿಗಾಮ್ ಮತ್ತೆ ಚಾಂಪಿಯನ್ ರೀಫ್ ನೋಡ್ರಿ, ಚಾಂಪಿಯನ್ ರೀಫ್. ಮತ್ತೆ ಆಮೇಲೆ ಮೈಸೂರು ಗಣಿ ಎಂಬ ಚಿನ್ನದ ಗಣಿಗಳಿವೆ. ಆಮೇಲೆ ಕೆಳಗಡೆ ನೋಡ್ರಿ, ಆದರೆ ಇವು ಪ್ರಸ್ತುತ 2003ರಲ್ಲಿ ಮುಚ್ಚಲ್ಪಟ್ಟಿವೆ ಅಂತ ಐತಿ. ಇದು 2003ರಲ್ಲಿ ಮುಚ್ಚಲ್ಪಟ್ಟಿವೆ ಅಂತ 6ನೇ ಕ್ಲಾಸ್ ಬುಕ್ದಾಗ ಐತೆ. ಬಟ್ ಇವೆಲ್ಲ ಮೂರನ್ನ ನಾವು ಯಾಡ್ ಮಾಡಿ ಊರಿಗಾಮ್, ಆಮೇಲೆ ಚಾಂಪಿಯನ್ ರೀಫ್, ಆಮೇಲೆ ಮೈಸೂರು ಗಣಿ ನೋಡ್ರಿ. ಮೈಸೂರು ಗಣಿ ಯಾವ ಜಿಲ್ಲೆಯಲ್ಲಿದೆ? ಫಸ್ಟ್ನೇ ಆಪ್ಷನ್ಸ್ ಮೈಸೂರು ಕೊಟ್ಟಿರ್ತಾನ. ಮೈಸೂರು ಗಣಿ ಮೈಸೂರು ಅಂತ ಆಗ್ಬಾರ್ದು, ಮೈಸೂರು ಗಣಿ ಕೋಲಾರ ಜಿಲ್ಲೆ. ಆಮೇಲೆ ಭಾರತದ ಅತ್ಯಂತ ಆಳವಾದ ಗಣಿ ಯಾವ್ದು ಹೇಳ್ರಿ? ಚಾಂಪಿಯನ್ ರೀಫ್ ಅಂತ ಐತೆ. ಚಾಂಪಿಯನ್ ರೀಫ್ ಯಾವ ಜಿಲ್ಲೆ ಅದಾಗೈತೆ ಅಂತ ಕೊಟ್ಟರೆ ಅದಕ್ಕೂ ಕೋಲಾರ ಜಿಲ್ಲೆ. ಅಂದ್ರೆ KGF ಅಂತೀವಲ್ಲಪ್ಪ, ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಮತ್ತೆ ಊರಿಗಾಮ್ ಇವೆಲ್ಲ 3 ಚಿನ್ನದ ಗಣಿಗಳು. ಬಟ್ ಈಗ 2003ರಾಗ ಏನಾಗ್ಯಾವು? ಕ್ಲೋಸ್ ಆಗ್ಯಾವ. ಅದು ನಿಮಗೆ ಗಮನಿಸ್ಬೇಕ್ರಿ, ಭಾಳ ಇಂಪಾರ್ಟೆಂಟು. ಸರಿಯಾಗಿ ಅಪ್ಡೇಟ್ ಮಾಡ್ಕಿ. ನೆಕ್ಸ್ಟ್ ನೋಡ್ರಿ, ತುಮಕೂರು ಜಿಲ್ಲೆ ಬಂತು ನೋಡ್ರಿ. ಭಾಳ ಒಂದೊಂದೇ ತಿಳ್ಕರಿ ನಮ್ಗೆ, ಯಾಕಂದ್ರೆ ಬೆಂಗಳೂರು ವಿಭಾಗದ ಬಗ್ಗೆ ನಾವು ಪಾಠ ಮಾಡಕತ್ತೀವಿ, ನೀವು ಪಾಠ ಕೇಳಕತ್ತೀರಿ. 6ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 1ರ ಪುಸ್ತಕದಲ್ಲಿ ಇದೆಲ್ಲ ಇನ್ಫಾರ್ಮೇಶನ್ ಐತಿ. ಕರೆಕ್ಟಾಗಿ ಕೇಳ್ತಾರೆ. ನೆಕ್ಸ್ಟ್ ತುಮಕೂರು
ತುಮಕೂರು ಜಿಲ್ಲೆ ಬಂತು. ತುಮಕೂರು ಜಿಲ್ಲೆ ಬಗ್ಗೆ ಏನೇನೈತಪ್ಪ ನೋಡ್ರಿ. ನಮಗೆ ಆ ತುಮಕೂರು ಜಿಲ್ಲೆಯಲ್ಲಿ ನಮಗೆ ಕೊರಟಗೆರೆ, ಆಮೇಲೆ ಗುಬ್ಬಿ ಅಂತ ತಾಲೂಕು ಐತೆ. ಗುಬ್ಬಿ ಅಂದ್ರೆ ಮತ್ತೆ ಹಿಂದಗಡೆ ಕಾಗೇಂದ್ರ ಹಿಂದಗಡೆ ಗುಬ್ಬಿ ತಾಲೂಕು, ಅದು ಗಮನಿಸ್ರಿ. ಆಮೇಲೆ ಚಿಕ್ಕನಾಯಕನಹಳ್ಳಿ ಅದು ತಾಲೂಕು. ಪಾವಗಡ ನಮಗೆ ಇದು ಪಾವಗಡದ ಒಂದು ವಿಶೇಷತೆ ಐತಿ. ನಾವು ನೋಡ್ಬೇಕು, ಇಮೇಜ್ ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು. ಆಮೇಲೆ ಕುಣಿಗಲ್ ನೋಡ್ರಿ ಇಂಪಾರ್ಟೆಂಟ್. ಕುದುರೆ ತಳಿ ಸಂಶೋಧನಾ ಕೇಂದ್ರ ಕುಣಿಗಲ್. ಆಮೇಲೆ ಇಂಪಾರ್ಟೆಂಟ್ ನೋಡ್ರಿ ತುರುವೇಕೆರೆ, ಆಮೇಲೆ ತಿಪ್ಪಟ್ಟೂರು ತೆಂಗಿನಕಾಯಿ ಅದು ಗಮನಿಸ್ಬೇಕು. ಆಮೇಲೆ ಮಧುಗಿರಿ ಅದು ಏಕಶಿಲಾ ಬೆಟ್ಟ. ಆಮೇಲೆ ತುಮಕೂರು ಮತ್ತೆ ಶಿರಾ ಕರ್ನಾಟಕದಲ್ಲಿ ಮೊಘಲರ ಆಡಳಿತ ಕೇಂದ್ರ ಎಲ್ಲಿ ಹೇಳ್ರಿ ಶಿರಾ. ಅದು ಅವೆಲ್ಲ ಇಂಪಾರ್ಟೆಂಟ್ ರೀ, ಎಲ್ಲ ಅಷ್ಟು ಇಂಪಾರ್ಟೆಂಟ್ ಐತೆ. ಬಟ್ ಈ ತುಮಕೂರು ಜಿಲ್ಲೆ ಮ್ಯಾಪ್ನ ಒಂದ್ಸಲ ಗಮನಿಸ್ರಿ ನೋಡ್ರಿ. ಎಲ್ಲ ತುಮಕೂರು ಜಿಲ್ಲೆ ಎಲ್ಲ ಹೆಂಗಿದಾವ ಬಟ್ ಈ ತಾಲೂಕುಗಳು. ಬಟ್ ಪಾವಗಡ ಮಾತ್ರ ಇದಕ್ಕೆ ಅಟ್ಯಾಚ್ ಆಗಿಲ್ಲ, ಆ ಚಿತ್ರದುರ್ಗ ಜಿಲ್ಲೆಗೆ ಅಟ್ಯಾಚ್ ಆಗ್ಯದ. ಅಂದ್ರೆ ಇದ್ರ ಜೊತೆ ಗಡಿನೇ ಇಲ್ಲ. ಬಟ್ ಇದೇ ಒಂದು ಡಿಸ್ಟಿಕ್ಗೆ ಸಂಬಂಧಪಟ್ಟಿದ್ದು ಯಾವ್ದು ಹೇಳ್ರಿ ಪಾವಗಡ. ಒಂದ್ಸಲ ಬೇಕಾದ್ರೆ ದೊಡ್ಡದು ಯಾವ್ದಾನ ಇಮೇಜ್ನಾಗ ನೀವೆಲ್ಲ ದೊಡ್ಡದೊಂದು ಭೂಪಟ ಬಂದ್ರಿಗಿನ ಒಂದ್ಸಲ ಗಮನಿಸ್ರಿ ನೋಡ್ರಿ. ಪಾವಗಡ ತುಮಕೂರಿಗೆ ಸಂಬಂಧಪಟ್ಟಿದ್ದು ಮತ್ತು ಚಿತ್ರದುರ್ಗ ಜಿಲ್ಲೆದೊಂದಿಗೆ ಅದು ಗಡಿಯನ್ನು ಹಂಚಿಕೊಂಡದು. ಅದು ನೀವು ಬೇಕಾದ್ರೆ ಒಂದ್ಸಲ ಆ ಗೂಗಲ್ನಾಗ ಚೆಕ್ ಮಾಡ್ಕೇರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ಬಟ್ ಇವೆಲ್ಲ ಜಿಲ್ಲೆಗಳ ಬಗ್ಗೆ ಮತ್ತು ತಾಲೂಕುಗಳ ಬಗ್ಗೆ ಒಂದು ಇನ್ಫಾರ್ಮೇಷನ್ ಗೊತ್ತಿರಲಿ ನಿಮ್ಗೆ 6ನೇ ಕ್ಲಾಸ್ ಬುಕ್ದಾಗ ಏನು ಕೊಟ್ಟ ನನಗೆ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಮ್ಗೆ ಒಂದೊಂದೇ ತಿಳ್ಕರಿ, ನಮ್ಗೆ ಗಮನಿಸ್ಬೇಕ್ರಿ. ತುಮಕೂರು ಜಿಲ್ಲೆಯು ತೆಂಗಿನಕಾಯಿ ಬೆಳೆಗೆ ಪ್ರಸಿದ್ಧವಾಗಿದೆ. ತೆಂಗಿನಕಾಯಿ ಫೇಮಸ್ ಎಲ್ಲೇನ ಕೇಳಿ ಆ ತೆಂಗಿನಕಾಯಿನೇ ಎಲ್ಲಿ ಹೇಳ್ರಿ ತುಮಕೂರು ಜಿಲ್ಲೆದಾಗ. ಮತ್ತೆ ಇಂಪಾರ್ಟೆಂಟು ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗವು ನೋಡ್ರಿ. ದೇವರಾಯನ ಮತ್ತೆ ದೇವದುರ್ಗ ಅಲ್ಲ, ಮತ್ತೆ ತುಮಕೂರು ಡಿಸ್ಟಿಕ್ನಾಗ ದೇವರಾಯನ ದುರ್ಗ ಐತೆ. ನಮ್ಮ ರಾಯಚೂರು ಡಿಸ್ಟಿಕ್ನಾಗ ದೇವದುರ್ಗ ಐತೆ. ದೇವದುರ್ಗ ಇದು ದೇವದುರ್ಗನೇ ಅಂದ್ರೆ ಇಂಥಗಡೆ ದೇವರಾಯನ ದುರ್ಗ ಅದು ದೇವದುರ್ಗ, ಅದು ಗಮನಿಸ್ಬೇಕು. ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗ ಐತಲ್ಲ ಇದು ಪುರಾಣಗಳಿಗೆ ಫೇಮಸ್. ಪುರಾಣ ಅದು ಗಮನಿಸ್ಬೇಕು ನೋಡ್ರಿ. ಇದು ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗವು ಈ ಕಳ್ಕಂಡ ಯಾವುದಕ್ಕೆ ಹೆಸರುವಾಸಿ ಅಂತ ಕೊಟ್ರಿಗಿನ ಪುರಾಣಗಳಿಗೆ ಫೇಮಸ್ಸು, ಅದು ಗಮನಿಸ್ರಿ. ಒಂದೊಂದ್ಸಲ ಸಿಂಗಲ್ ಲೈನ್ ಬಂದಿರ್ತದ, ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಉತ್ತರನೇ ಗೊತ್ತಾಗೋದಿಲ್ಲ, ಅದು ತಿಳ್ಕೊಬೇಕು. ಆಮೇಲೆ ಸಿದ್ಧಗಂಗಾ ಮಠ ಭಾಳ ಇಂಪಾರ್ಟೆಂಟ್ ರೀ. ಸಿದ್ಧಗಂಗಾ ಮಠದ ಬಗ್ಗೆ ನೆಕ್ಸ್ಟ್ ಒಂದು ಯಾವುದನ್ನ ತರಗತಿ ಮಾಡೋಣ ಅಂತ. ಅತ್ಯಂತ ಪ್ರಮುಖ ತುಮಕೂರು ಜಿಲ್ಲೆಯಲ್ಲಿ ಸಿದ್ಧಗಂಗಾ ಮಠನೇ ಭಾಳ ಫೇಮಸ್, ಅಷ್ಟು ಇಂಪಾರ್ಟೆಂಟ್ ಐತೆ. ನಮ್ಗೆ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರ ಬಗ್ಗೆ ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ ಅಂತ. ಕರೆಕ್ಟಾಗಿ ನೀವು ತಿಳ್ಕೊಂತ ಹೋಗ್ರಿ. ಸಿದ್ಧಗಂಗಾ ಮಠದ ಬಗ್ಗೆ ಇಮೇಜ್ನ ಒಂದ್ಸಲ ಗಮನಿಸಿರಿ. ಮತ್ತೆ ನೋಡ್ರಿ, ಇನ್ನೊಂದು ಮೇನ್ ಪ್ರಮುಖ ಏನಂತ ಕೊಟ್ರೆಗಿನ ಇಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ನೋಡ್ರಿ. ಕುಣಿಗಲ್ ತಾಲೂಕು ಹೋದಲ್ಲ, ಕುಣಿಗಲ್ ಊರು. ಆ ಊರ್ನಾಗ ಕುದುರೆ ನೋಡ್ರಿ, ಕುದುರೆ ತಳಿ ಅಭಿವೃದ್ಧಿ ಕೇಂದ್ರವಿದೆ. ಕುದುರೆ ತಳಿ ಅಭಿವೃದ್ಧಿ ಕೇಂದ್ರ, ಕುದುರೆ ತಳಿ ಸಂಶೋಧನಾ ಕೇಂದ್ರ ಎಲ್ಲ ಒಂದೇ. ಕುದುರೆ ತಳಿ ಸಂಶೋಧನಾ ಕೇಂದ್ರ, ಕುದುರೆ ತಳಿ ಅಭಿವೃದ್ಧಿ ಕೇಂದ್ರ. ನಮಗ ಕುದುರೆ ನೋಡ್ರಿ, ಕುದುರೆ ತಳಿ ಅಭಿವೃದ್ಧಿ ಕೇಂದ್ರ ಎಲ್ಲಿ ಅಂತ ಕೊಟ್ರೆ ಕುಣಿಗಲ್ ಯಾವ ಜಿಲ್ಲೆ? ತುಮಕೂರು ಜಿಲ್ಲೆ. 6ನೇ ಕ್ಲಾಸ್ ಬುಕ್ದಾಗ ಐತೆ, ಅದು ತಿಳ್ಕೊರಿ. ಆಮೇಲೆ ನೋಡ್ರಿ, ನಮ್ಗೆ ಕುದುರೆ ನೋಡ್ರಿ, ಕುದುರೆ ಬೇಕಾದ್ರೆ ಇಮೇಜ್ ಹಾಕಿವಿ. ನಮ್ಮ ಭಾಷೆ ಅವರು ಕುದುರೆದ ಇಮೇಜ್ ಹಾಕ್ಯಾರ. ಯಾರು ಕುದುರೆ ನೋಡಿಲ್ಲಲ್ಲ ಬೇಸ್ ನೋಡ್ಕೊಂಬಿಡ್ರಿ. ನೆಕ್ಸ್ಟ್ ಈಗ ಆಮೇಲೆ ತುಮಕೂರು ಜಿಲ್ಲೆಯ ಮಧುಗಿರಿ ನೋಡ್ರಿ. ಮಧುಗಿರಿ ಅಲ್ಲಿ ಏಷ್ಯಾ ಖಂಡದ ಅತಿ ಎತ್ತರದ ಏಕಶಿಲಾ ಬೆಟ್ಟ. ಎಷ್ಟು ಸಲ ಕೇಳ ಲೆಕ್ಕನೇ ಇಲ್ಲ. ನಮಗೆ ಇನ್ನ ಬೇರೆ ಇನ್ಫಾರ್ಮೇಶನ್ ಐದವ. ಬಟ್ ಏನು ಗೊತ್ತಾ, ನಮಗೆ 6ನೇ ಕ್ಲಾಸ್ ಬುಕ್ದಾಗ ಎಷ್ಟು ಕೊಟ್ಟಾನಲ್ಲ ಅಷ್ಟು ಹಾಕಿ ನಾವು. ನಮ್ಗೆ ಆ ಮಧುಗಿರಿ ಟಕ್ಕಂದು ಏಕಶಿಲಾ ಬೆಟ್ಟ ಅದು ಏಷ್ಯಾ ಖಂಡದಲ್ಲಿ ನಮಗೆ ಅತ್ಯಂತ ಎತ್ತರದ್ದು ಅಂತ. ಏಷ್ಯಾ ಖಂಡದಲ್ಲಿ ಎಲ್ಲಿ ಹುಡುಗಿಯರು ಸಿಗೋದಿಲ್ಲ, ಅದು ತುಮಕೂರು ಜಿಲ್ಲೆದಾಗ ಐತಿ. ತುಮಕೂರು ಜಿಲ್ಲೆಯ ಆ ಮಧುಗಿರಿ ಏಕಶಿಲಾ ಬೆಟ್ಟ ಏಷ್ಯಾದ ಅತಿ ಎತ್ತರದ ಏಕಶಿಲೆ ಅಂದ್ರೆ ದೊಡ್ಡದು, ಒಂದೇ ಒಂದು ಗುಂಡಿದ್ದಂಗೆ ಅಂತ. ಸರಿಯಾಗಿ ನೀವು ಅಪ್ಡೇಟ್ ಮಾಡಿಕ್ರಿ. ಇವೆರಡು ಪಾಯಿಂಟ್ಸ್ ಅತ್ಯಂತ ಪ್ರಮುಖ, ಸರಿಯಾಗಿ ತಿಳ್ಕೊಬೇಕು ನೋಡ್ರಿ. ನೋಡ್ತಾ ನಿಮಗೆಲ್ಲ ಡೀಟೇಲ್ಸ್ ಮಾಹಿತಿ ಬರ್ಬೇಕು ನೋಡ್ರಿ. ಇನ್ನ ಬಂದು ನಮಗ 6ನೇ ಕ್ಲಾಸ್ ಬುಕ್ದಾಗ ಏನೇನಿದೆ ಅಂತ ನೋಡ್ರಿ. ನಮ್ಗ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕೋದಲ್ಲಪ್ಪ, ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿ ಲಕ್ಷ್ಮೀ ದೇವಾಲಯವಿದೆ, ಅದು ಗಮನಿಸ್ಬೋಗ್ರಿ. ತಿಳ್ಕೊರಿ ಒಂದೊಂದೇ. ನೆಕ್ಸ್ಟ್ ಆಮೇಲೆ ತುಮಕೂರು ಜಿಲ್ಲೆಯ ಕುಣಿಗಲ್ ಐತಲ್ಲ, ಕುಣಿಗಲ್ ಕೆರೆಯ ಬಗ್ಗೆ ಒಂದು ಪ್ರಸಿದ್ಧ ಒಂದು ಸಾಂಗೆ ಐತಂತ, ಗೀತೆ ಐತಂತ. ಕುಣಿಗಲ್ ಕೆರೆ ಅಂದ್ರೆ ಆ ತುಮಕೂರು ಜಿಲ್ಲೆಯ ಕುಣಿಗಲ್ ಕೆರೆಯ ಬಗ್ಗೆ ಒಂದು ಸಪ್ರೇಟ್ ಗೀತೆನೇ ಐತಿ, ಅದು ಗಮನಿಸ್ರಿ. ಅದನ್ನ ಬೇಕಾದ್ರೆ ಒಂದ್ಸಲ ಅಲ್ಲಿ ಲೋಕಲ್ ಇದ್ದವ್ರಿಗೆ ಕೇಳ್ರಿ ಯಾವ್ದೈತೆ ಅಂತ ಕೇಸ್ ನಿಮ್ಗೆ ಗೊತ್ತಾಗ್ತದ. ನೋಡ್ರಿ ಒಂದೊಂದೇ ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ನೋಡ್ರಿ, ಒಂದು ಗಮನಿಸ್ರಿ. ನಮಗ ಆ ತುಮಕೂರು ಜಿಲ್ಲೆ ಅಲ್ಲಿ ಗುಬ್ಬಿ ಅಂತ ತಾಲೂಕಿಲ್ಲ ತುಮಕೂರಿನಾಗ, ಗುಬ್ಬಿ ವೀರಣ್ಣ. ನಮಗೆ ಗುಬ್ಬಿ ವೀರಣ್ಣ ಅಂದ್ರೆ ಅವರ ಹೆಸರು ಕನ್ನಡ ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದೆ. ಅಂದ್ರೆ ನಮಗೆ ಇಂಪಾರ್ಟೆಂಟ್
ಗುಬ್ಬಿ ವೀರಣ್ಣ ನಮಗ ನಾಟಕಕಾರ, ಅದು ಗಮನಿಸ್ಬೇಕು. ನೆಕ್ಸ್ಟ್ ಮುಂದೆ ನೋಡ್ರಿ, ನಾಟಕ ರತ್ನ ನಮಗ, ಆಮೇಲೆ ನಾಟಕ ಸಾರ್ವಭೌಮ ಎಂಬ ಬಿರುದುಗಳು ಅವರಿಗಿದ್ದವು. ನೋಡ್ಬೇಕ್ರಿ, ಒಂದೇ ಪ್ರಶ್ನೆ ನಾವು ಇಷ್ಟೆಲ್ಲ ಓದಕತ್ತೀವಲ್ಲ, ಸಬ್ ಇನ್ಸ್ಪೆಕ್ಟರ್ ಆಗಲಿ, ಕಾನ್ಸ್ಟೇಬಲ್ ಆಗಲಿ, ಇಲ್ಲ SDFD ಆಗಲಿ, ಯಾವುದೇ ಇರಲಿ, ನಮ್ಗೆ ಯಾವುದೋ 7ನೇ ಕ್ಲಾಸ್ ಬುಕ್ದಾಗ ಯಾವುದೋ ಶಾತವಾಹನರ ಕಾಲದ ನಗರಾಡಳಿತವನ್ನು ಏನಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದ, 7ನೇ ಕ್ಲಾಸ್ ಬುಕ್ದಾಗ ಐತೆ. ಅದು KS ಎಕ್ಸಾಮ್ ಕೊಟ್ಟಾನ, ಅದು ನಿಗಮ ಸಭಾ ಅಂತ ಐತೆ. ಅದ್ರಾಗ ಒಂದು ಅದು ಸಣ್ಣದೇ ಇರ್ಬೋದು, ಬಟ್ KS ಪ್ರಶ್ನೆ ಪತ್ರಿಕೆದ ಬಂದಿತ್ತು ಅದು. ಬಟ್ ಏನಂತ ಕೊಟ್ರಿಗಿನ ಸಣ್ಣವೇ ಇರ್ಬೋದು, ಬಟ್ ಬಂದ್ರಿಗಿನ ನಿಮ್ಗೆ ಗೊತ್ತಿದ್ರಿಗಿನ ಅದೇ ಭಾಳ ಈಸಿ ಅಂತ ಸರಿಯಾಗಿ ಗಮನಿಸ್ಬೇಕಂದ್ರೆ. ಬಟ್ ನೋಡ್ರಿ, ಗುಬ್ಬಿ ವೀರಣ್ಣ ಅವರು ಫೇಮಸ್ ನಾಟಕ ರತ್ನ, ನಾಟಕ ಸಾರ್ವಭೌಮ ಎಂಬ ಬಿರುದುಗಳು ಇರ್ತಾವ. ಗುಬ್ಬಿ ವೀರಣ್ಣ, ನಾಟಕ ರತ್ನ, ಗುಬ್ಬಿ ವೀರಣ್ಣ ನಮಗೆ ಅದು ಗಮನಿಸ್ಬೇಕು. ಅದು ಇದೇ ಜಿಲ್ಲೆಯವರು ಅಂತ. ಯಾವ ಜಿಲ್ಲೆಯವರು ಹೇಳ್ರಿ? ತುಮಕೂರು ಜಿಲ್ಲೆಯವರು. ಮತ್ತೆ ಕೆಳಗಡೆ ಅವರು ಸ್ಥಾಪಿಸಿದ ಗುಬ್ಬಿ ನಾಟಕ ಕಂಪನಿಯು ಶತಮಾನೋತ್ಸವವನ್ನು ಕಂಡಿದೆ ಅಂತ ಐತಿ. ಒಟ್ಟ ಗುಬ್ಬಿ ನಾಟಕ ಕಂಪನಿ, ಗುಬ್ಬಿ ವೀರಣ್ಣ, ಹಿಂಗೆಲ್ಲ ನಿಮಗೆ ಗೊತ್ತಿರಬೇಕ್ರಿ. ನಮ್ಮ ಗುಬ್ಬಿ ಅದು ತಾಲೂಕು, ಮತ್ತೆ ಗುಬ್ಬಿ ಅಂದ್ರೆ ಯಾವುದೋ ಸಣ್ಣದು ಪಕ್ಷಿ ಅಂದ್ರೆ ಹಿಂದಗಡೆಗೆ ಸರಿಯಾಗಿ ಅಪ್ಡೇಟ್ ಮಾಡಿಕೆ. ನೆಕ್ಸ್ಟ್ ನೋಡ್ರಿ, ನಾವು ತಿಳ್ಕೊಬೇಕು ಒಂದೊಂದೇ. ಏನು ಸರ್ ಇದು ಯಾರ ಮನೆ ಹೇಳಕತ್ತಿರಲ್ಲ ಇವತ್ತು ಯಾಕಂದ್ರೆ ಮತ್ತೆ 6ನೇ ತರಗತಿ ಪುಸ್ತಕ ಬೆಂಗಳೂರು ವಿಭಾಗ, ಆಮೇಲೆ ನೆಕ್ಸ್ಟ್ ಮೈಸೂರು ವಿಭಾಗ ಐತೆ ನಾಳೆಗೆ, ಅದು ಆಮೇಲೆ ಇಂಪಾರ್ಟೆಂಟ್ ಕಲಬುರಗಿ ವಿಭಾಗ, ಆಮೇಲೆ ಬೆಳಗಾವಿ ವಿಭಾಗ. ನಮಗೆ 6ನೇ ಕ್ಲಾಸ್ ಬುಕ್ದಾಗ ಏನು ಕೊಟ್ಟಾನಲ್ಲ, 6, 7, 8, 9, 10ನೇ ಕ್ಲಾಸ್ ಬುಕ್ದಾಗ ಪ್ರತಿಯೊಂದು ಲೈನ್ಗೂ ನಿಮ್ಮ ತಲೆಗ ಸೇವ್ ಮಾಡ್ಕೊಂಬಿಡೋಕೆ. ನೀವು ಹೇಳಿಲ್ಲ ಅಂದ್ರೆ ಪರವಾಗಿ ನೀವು ಓದ್ಕೊಂಬಿಡ್ರಿ, ಕರೆಕ್ಟಾಗಿ ತಿಳ್ಕೊನಿ. ನೆಕ್ಸ್ಟ್ ಈಗ ತುಮಕೂರು ಜಿಲ್ಲೆಯ ಅಮ್ಮಸಂದ್ರ ನೋಡ್ರಿ, ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಐತಿ. ಅಮ್ಮಸಂದ್ರ ಅಂದ್ರೆ ತುಮಕೂರು ಡಿಸ್ಟಿಕ್ನಾಗ ಅಮ್ಮಸಂದ್ರಪ್ಪ ಪ್ಲೇಸ್, ಅದು ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ. ಇದಕ್ಕೂ 6ನೇ ಕ್ಲಾಸ್ ಬುಕ್ದಾಗಿದೆ, ನೋಡಿ ಕೇಸೆ ಅಪ್ಡೇಟ್ ಮಾಡ್ಕೇರಿ, ಓದ್ಬೇಕ್ರಿ. ಅಂದ್ರೆ ಏನು ಗೊತ್ತಾ, ಒಂದೇ ಪ್ರಶ್ನೆ ಬರಲಿ, 2 ಪ್ರಶ್ನೆ ಬರಲಿ, ನಮ್ಮ ಇದೆಯಲ್ಲ ಪೇಷನ್ಸ್ ಐತಲ್ಲ ಸರಿಯಾಗಿರ್ಬೇಕು, ಅವಾಗ ನಿಮಗೆ ಒಂದು ಲೆವೆಲ್ ಬರ್ತ ನೋಡ್ರಿ. ಮತ್ತೆ ತುಮಕೂರು ಜಿಲ್ಲೆದಾಗ ನೋಡ್ರಿ, ಇದು ನಮಗೆ ಇದೇ ಫಸ್ಟ್ ಟೈಮ್ ಗೊತ್ತಾಯ್ತಿದ್ದು. ನಮ್ಗೆ 6ನೇ ಕ್ಲಾಸ್ ಬುಕ್ದಾಗ ಐತೆ ನೋಡ್ರಿ, ಕಗ್ಗಲಾಡು ಪಕ್ಷಿಧಾಮ ಯಾವ ಜಿಲ್ಲೆ? ತುಮಕೂರು ಜಿಲ್ಲೆ. ನಮ್ಗೆ ನೋಡ್ರಿ ಕಗ್ಗಲಾಡು ಪಕ್ಷಿಧಾಮ ನೋಡ್ರಿ, ಬೇಕಾದ್ರೆ ಕಗ್ಗಲಾಡು ಪಕ್ಷಿಗಳ ತಂಗುದಾಣ ಅಂತ ಗಮನಿಸ್ಬೇಕು. ಕಗ್ಗಲಾಡು ಪಕ್ಷಿಗಳ ತಂಗುದಾಣ ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಓದ್ತಾ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ. ಇಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ತುಮಕೂರು ವಿಭಾಗ ಶಿರಾ ವಲಯ ಅಂತ ಐತೆ. ಅಂದ್ರೆ ನಮ್ಗೆ ತುಮಕೂರು ವಿಭಾಗ ಶಿರಾ ವಲಯ ಅಂತ ಅಲ್ಲ, ನಮಗೇನು ಗೊತ್ತಾ, ಕಗ್ಗಲಾಡು ಪಕ್ಷಿಧಾಮ ಅಂದ್ರೆ ತುಮಕೂರು ಜಿಲ್ಲೆ, ಶಿರಾ ತಾಲೂಕು. ಶಿರಾ ಅಂದ್ರೆ ಏನ, ಅಲ್ಲಿ ಕರ್ನಾಟಕದಲ್ಲಿ ಮೊಘಲರು ಆಡಳಿತ ಕೇಂದ್ರ ಇತ್ತು. ಎಲ್ಲಿ ಹೇಳ್ರಿ? ಶಿರಾದಾಗ. ಗಮನಿಸ್ಬೇಕು, ಇದು ನಮಗ ಪಕ್ಷಿಧಾಮ ಐತಲ್ಲ, ಕಗ್ಗಲಾಡು ಪಕ್ಷಿಧಾಮ, ಅದು ತುಮಕೂರು ಜಿಲ್ಲೆ. ನಮ್ಗೆ 6ನೇ ಕ್ಲಾಸ್ ಬುಕ್ದಾಗ ಕೊಟ್ಟಾನ, ಇಂಪಾರ್ಟೆಂಟ್ ಅಪ್ಪ ಅನ್ಕಸೆ ತಿಳ್ಕೊಬೇಕ್ರಿ. ಕಗ್ಗಲಾಡು ಕೊಟ್ರೆ ತುಮಕೂರು ಜಿಲ್ಲೆ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಬಂತು, ಈ ಹೊಸವ್ರಿ. ಮೊನ್ನೆ ನಮಗುನ ಇಷ್ಟೆಲ್ಲ ಪಾಠ ಮಾಡಕತ್ತೀವಿ, ಇಷ್ಟೆಲ್ಲ ಓದಿವಿ ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ 6ನೇ ಕ್ಲಾಸ್ ಪುಸ್ತಕ ನೋಡಿದ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಗೊತ್ತಾಗ್ಯಾವ. ಗೊತ್ತಿರಲಿ ನಮಗಿಲ್ಲಿ ಜಯಮಂಗಲಿ ನೋಡ್ರಿ, ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮ. ಗಮನಿಸ್ಬೇಕ ನಿಮ್ಗೇನ, ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮ ಅಂತ ಕೊಟ್ರೆ ಇದ್ಯಾವುದೋ ಮಾರ ಅಂದ್ಬಿಡಂಗೈತ್ರಿ. ನೀವು ಕರೆಕ್ಟಾಗಿ ತಿಳ್ಕೊಬೇಕು. ಯಾವ ಜಿಲ್ಲೆ? ತುಮಕೂರು ಜಿಲ್ಲೆ. ನಿಮಗೆ ಬೇಕಾದ್ರೆ ಒಂದ್ಸಲ ನೋಡ್ರಿ, ಇಲ್ಲಿ ಬೋರ್ಡ್ ಹಾಕಿ ನೋಡಪ್ಪ, ಜಯಮಂಗಲಿ ಕೃಷ್ಣ ಮೃಗ ಸಂರಕ್ಷಣಾ ವನ್ಯಧಾಮ. ನಮಗೆ ಗಮನಿಸ್ಬೇಕು, ಅಲ್ಲಿ ಇಂಪಾರ್ಟೆಂಟ್. ನಮಗೆ ಇಲ್ಲಿ ನೋಡ್ರಿ ಯಾವುದೋ ಒಂದು ಜಿಂಕೆ ಟೈಪ್ ನಿಂತದ, ಅದು ಯಾವ ಜಿಲ್ಲೆ ಅಂತ ಕೊಟ್ರೆ ತುಮಕೂರು ಜಿಲ್ಲೆ. ನಮಗಿಲ್ಲಿ 6ನೇ ಕ್ಲಾಸ್ ಬುಕ್ದಾಗ ಐತೆ, ಇದು ಎಕ್ಸ್ಟ್ರಾ ಸೇರಿಸಿಲ್ಲ ನಾವು. ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮ. ಇಲ್ಲಂದ್ರೆ ಜಯಮಂಗಲಿ ಯಾವುದಕ್ಕೆ ಫೇಮಸ್ ಅಪ್ಪ ಅಂತ ಕೊಟ್ರೆ ಕೃಷ್ಣ ಮೃಗಗಳು ಅಂದ್ರೆ ಒಂಥರ ಜಿಂಕೆ ಟೈಪ್ ಇರ್ತಾವ. ಬೇಕಾದ್ರೆ ಒಂದ್ಸಲ ಗೂಗಲ್ನ ಸರ್ಚ್ ಮಾಡ್ರಿ, ಕರೆಕ್ಟಾಗಿ ಓದ್ಕೇನೆ. ವನ್ಯಧಾಮ ಎಲ್ಲೈತೆ ಅಂತ ಕೊಟ್ರೆ ಅದು ತುಮಕೂರು ಜಿಲ್ಲೆದಾಗ ಐತೆ. ಕಗ್ಗಲಾಡು ಅದು ಪಕ್ಷಿಧಾಮ. ಕಗ್ಗಲಾಡು ಕೊಟ್ರೆ ಅದು ಪಕ್ಷಿಧಾಮ, ಇದು ಜಯಮಂಗಲಿ ಕೊಟ್ರೆಗಿನ ಅದು ಕೃಷ್ಣ ಮೃಗ ವನ್ಯಧಾಮ. ಅದು ಯಾವ ಜಿಲ್ಲೆ? ತುಮಕೂರು ಜಿಲ್ಲೆ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಗಮನಿಸ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಜಲಾಶಯ ಬಂತು, ಮಾರ್ಕೋನಹಳ್ಳಿ. ನೋಡ್ರಿ, ಮಾರ್ಕೋನಹಳ್ಳಿ ಜಲಾಶಯ. ನೋಡ್ರಿ, ಮಾರ್ಕೋನಹಳ್ಳಿ ಜಲಾಶಯ ಯಾವ ಜಿಲ್ಲೆ? ತುಮಕೂರು ಜಿಲ್ಲೆ. ಬಟ್ ಯಾವ ನದಿ? ಶಿಂಷಾ ನದಿ. ಅದು ಗಮನಿಸ್ಬೇಕು. ಶಿಂಷಾ ನದಿಗೆ ಅಡ್ಡಲಾಗಿ ತುಮಕೂರು ಜಿಲ್ಲೆಯಲ್ಲಿ ಕಟ್ಟಲಾಗಿದೆ. ನೋಡ್ರಿ, ಮಾರ್ಕೋನಹಳ್ಳಿ ಡ್ಯಾಮ್. ನೋಡ್ರಿ ಒಂದ್ಸಲ, ಯಾರು ನೋಡಿಲ್ಲ ಗಮನಿಸ್ರಿ. ಮಾರ್ಕೋನಹಳ್ಳಿ ಡ್ಯಾಮ್ ಅಂತ ಐತೆ. ಯಾವ ನದಿ ಇರ್ಬೋದು? ಇದು ಶಿಂಷಾ ನದಿ. ಬಟ್ ಮಾರ್ಕೋನಹಳ್ಳಿ ಡ್ಯಾಮ್ ಯಾವ ಜಿಲ್ಲೆ ಅಂತ ಕೊಟ್ರೆಗಿನ ಅದು ತುಮಕೂರು ಜಿಲ್ಲೆ. ನಮಗ ಸಿಂಗಲ್ ಲೈನ್ ಮಾರ್ಕೋನಹಳ್ಳಿ ಜಲಾಶಯ. ನಮಗೆ ನೋಡ್ರಿ ಒಂದೊಂದ್ಸಲ
ಒಂದಿಸಿ ಬರೆದ ಕೊಡ್ತಾನ, 4 ಡ್ಯಾಮ್ ಕೊಡ್ತಾನ, 4 ಜಿಲ್ಲೆ ಕೊಡ್ತಾನ. ಒಂದಿಸಿ ಬರೀರಿ, ಸರಿಯಾದ ಉತ್ತರನ ಆಯ್ಕೆ ಮಾಡಿ. ಈ ಕಡೆ 4 ಡ್ಯಾಮ್ ಕೊಡ್ತಾನ, ಈ ಕಡೆ 4 ನದಿಗಳು ಕೊಡ್ತಾನ. ಒಂದು ಡ್ಯಾಮ್ಗೆ ಒಂದು ನದಿ ಮಿಸ್ ಮ್ಯಾಚ್ ಮಾಡಿರ್ತಾನ. ನೋಡಿಕೆ ಈ ಕಳ್ಕೊಂಡು ಯಾವ ಜೋಡಣೆ ತಪ್ಪಾಗಿದೆ, ಇಲ್ಲದ್ರೆ ಈ ಕಳ್ಕೊಂಡು ಯಾವ ಜೋಡಣೆ ಸರಿಯಾಗಿದೆ. ಹೆಂಗ ಅನ್ಕೊಳ್ಳಿ, ಸಿಂಗಲ್ ಲೈನ್ ಅನ್ಕೊಳ್ಳಿ, ಒಂದಿಸಿ ಬರ ಅನ್ಕೊಳ್ಳಿ, ಆ ಸ್ಟೇಟ್ಮೆಂಟ್ ಅನ್ಕೊಳ್ಳಿ, ಸರಿಯಾಗಿ ತಿಳ್ಕೊಬೇಕು ನಾವು. ನಮ್ಗೆ ಮಾರ್ಕೋನಹಳ್ಳಿ ಅಂದ್ರೆ ಆ ಡ್ಯಾಮ್ ಅಂದ್ರೆ ಶಿಂಷಾ ನದಿಗೆ, ಅದು ಯಾವ ಜಿಲ್ಲೆ ಅಂತ ಕೊಟ್ರಿಗಿನ ಅದು ತುಮಕೂರು ಜಿಲ್ಲೆ ಅಂತ ಕೇಸೆ ಗೊತ್ತಿರ್ಬೇಕು. ಇಷ್ಟು ಇಂಪಾರ್ಟೆಂಟ್ ಎದ್ರ ಬಗ್ಗೆ ಅಂದ್ರೆ ಆ ತುಮಕೂರು ಜಿಲ್ಲೆ. ಅಂದ್ರೆ ತುಮಕೂರು ಜಿಲ್ಲೆ ಬಗ್ಗೆ 6ನೇ ಕ್ಲಾಸ್ದಾಗ ಏನು ಕೊಟ್ಟಿದ್ದ ಅದು ಮುಗೀತು. ನೆಕ್ಸ್ಟ್ ಈಗ ಚಿತ್ರದುರ್ಗ ಗಮನಿಸ್ರಿ, ನಮಗ ಬಹಳ ಪ್ರಮುಖವಾದಂತ ಮಾಹಿತಿ. ಚಿತ್ರದುರ್ಗ ಜಿಲ್ಲೆ ಗಮನಿಸಿ ನೋಡ್ರಿ, ಇಲ್ಲಿ ಕೆಳಗಡೆ ಆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ, ನಮ್ಮ ಚಿತ್ರದುರ್ಗ ಕಾಮನ್ ಅದು ತಾಲೂಕು. ಆಮೇಲೆ ಹಿರಿಯೂರು ನೋಡ್ರಿ, ಇದು ಫೇಮಸ್, ಇದು ಹಿರಿಯೂರು, ಅದು ಬಹಳ ಪ್ರಮುಖ ಐತಿ ಹಿರಿಯೂರು. ಆಮೇಲೆ ಚಳ್ಳಕೆರೆ, ಆಮೇಲೆ ಹೊಸದುರ್ಗ, ಆಮೇಲೆ ಹೊಳಲ್ಕೆರೆ, ಮತ್ತೆ ಇನ್ನೊಂದು ಮೊಣಕಾಲ್ಮೂರು. ಮೊಣಕಾಲ್ಮೂರ್ಗುನ ರೇಷ್ಮೆಗೆ ಫೇಮಸ್ ಮೊಣಕಾಲ್ಮೂರು, ಅದು ನಮಗ ಮತ್ತೆ ಸೀರೆಗುನ ಫೇಮಸ್ ಐತೆ. ಅದು ಬೇಕಾದ್ರೆ ನೋಡೋಣ ಅಂತ. ಬಟ್ ಇಷ್ಟು ತಾಲೂಕುಗಳ ಬಗ್ಗೆ ಪ್ರಶ್ನೆ ಇವು ಕೊಟ್ಟಾನ, ಇನ್ಫಾರ್ಮೇಶನ್ ಐತಿ ನಮ್ಗೆ. ಎಲ್ಲಿ ಅಂತ ಕೊಟ್ರೆ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ. ನೆಕ್ಸ್ಟ್ ನೋಡ್ರಿ, ಚಿತ್ರದುರ್ಗ ಜಿಲ್ಲೆ ಅಂದ ತಕ್ಷಣನೇ 7 ಸುತ್ತಿನ ಕೋಟೆ ನಮಗ ಇಂಪಾರ್ಟೆಂಟ್ ರೀ. ಚಿತ್ರದುರ್ಗ ಅಂದ್ರೆ ಟಕ್ ಅಂತ ನಮಗ ಆ ಕೋಟೆ, 7 ಸುತ್ತಿನ ಕೋಟೆ, ಅದಕ್ಕೆ ಫೇಮಸ್ ಆಗಿದೆ. ಎಸ್, ಅದೆಲ್ಲ ಕಾಮನ್ ಆಗಿ ಎಲ್ಲರಿಗೂ ಗೊತ್ತೈತೆ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ತೀರಿ. ಮತ್ತೆ ನೋಡ್ರಿ, ಇನ್ನೊಂದು ಏನು ಗಮನಿಸ್ಬೇಕಂತ ಕೊಟ್ಟಗಿನ ಅಲ್ಲಿ ಚಿತ್ರದುರ್ಗದಾಗ ಅಂದ್ರೆ ಒಣಕೆ ಓಭವ ನಮ್ಗೆ ಇಂಪಾರ್ಟೆಂಟ್. ಸಾಹಸಕ್ಕೆ ಹೆಸರುವಾಸಿ, ಅದ್ರದ್ದು ಎಲ್ಲ ಸ್ಟೋರಿ ಗೊತ್ತಲ್ಲಪ್ಪ, ಒಣಕೆ ಓಭವ ಅದು ಗಮನಿಸ್ಬೇಕು. ಮತ್ತೆ 5ರಲ್ಲಿ ಸೈನಿಕರು ದಾಳಿ ಮಾಡಿರ್ತಾರ, ಅದು ನಿಮ್ಗೆ ಇತಿಹಾಸದಾಗ ಹೇಳಮಂತ. ಬಟ್ ಇಲ್ಲಿ ಆ ಚಿತ್ರದುರ್ಗ ಜಿಲ್ಲೆಯು ಪಾಳೆಗಾರರಿಗೆ ಪ್ರಸಿದ್ಧವಾಗಿದೆ. ಪಾಳೆಗಾರರಿಗೆ ಫೇಮಸ್ ಆಗಿ ಜಿಲ್ಲೆ ಯಾವ್ದಂತ ಕೊಟ್ರೆ ಅದು ಆ ಚಿತ್ರದುರ್ಗ ಜಿಲ್ಲೆ, ಅದು ಗಮನಿಸ್ಬೇಕು. ಅದರ ಆ ಪಾಳೆಗಾರರಲ್ಲಿ 5ನೇ ಮದಕರಿ ನಾಯಕ ಬಹಳ ಫೇಮಸ್, ಅತ್ಯಂತ ಪ್ರಮುಖ 5ನೇ ಮದಕರಿ ನಾಯಕ. ಬಟ್ ಬರೆಯಲ್ಲಿ ಮದಕರಿ ನಾಯಕ ಅಂತ ಕೊಟ್ಟಿದ್ದ, ನಾವು 5ನೇ ಮದಕರಿ ನಾಯಕ ಅಂತ ಹಾಕಿವಿ. ಒಂದ್ಸಲ ಬೇಕಾದ್ರೆ ನೋಡ್ರಿ, ಗಂಡುಗಲಿ ಮದಕರಿ ನಾಯಕ, ಆಮೇಲೆ ಒಣಕೆ ಓಬವ್ವ ಅವ್ರ ಫೋಟೋಗೂ ಇದೆ, ಸರಿಯಾಗಿ ತಿಳ್ಕರಿ. ಎಷ್ಟು ನಿಮ್ಗೆ ಇತಿಹಾಸದಲ್ಲಿ ನೋಡೋಣ. ನೆಕ್ಸ್ಟ್ ನೋಡ್ರಿ, ಬಹಳ ಪ್ರಮುಖವಾದಂಥ ಇಂಪಾರ್ಟೆಂಟ್ ವ್ಯಕ್ತಿಗಳ ಹೆಸರು ಇಲ್ಲಿ ಕೊಟ್ಟ ನಿಮ್ಗೆ 6ನೇ ಕ್ಲಾಸ್ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ. ನಿಮ್ಗೆ ನೋಡ್ರಿ, ಈ ಚಿತ್ರದುರ್ಗ ಜಿಲ್ಲೆಗೆ ಸೇರಿದ ಪ್ರಸಿದ್ಧ ವ್ಯಕ್ತಿಗಳು ಅಂದ್ರೆ ಎಸ್ ನಿಜಲಿಂಗಪ್ಪ. ಬಟ್ ಜನಿಸಿದ್ದು ಬಳ್ಳಾರಿ, ನಿಧನ ಹೊಂದಿದ್ದು ಚಿತ್ರದುರ್ಗ ಜಿಲ್ಲೆ. ಬಟ್ 6ನೇ ಕ್ಲಾಸ್ ಬುಕ್ದಾಗ ಎಸ್ ನಿಜಲಿಂಗಪ್ಪ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತ ವ್ಯಕ್ತಿ ಅಂತ ಕೊಟ್ಟಾನ. ಬಟ್ ನಿಧನ ಹೊಂದಿದ್ದು ಮಾತ್ರ ಇಲ್ಲಿ ಚಿತ್ರದುರ್ಗ ಜಿಲ್ಲೆ. ಆಮೇಲೆ ಇಂಪಾರ್ಟೆಂಟ್ ನೋಡ್ರಿ, ಮಲ್ಲಾಡಿ ಹಳ್ಳಿ ರಾಘವೇಂದ್ರ ಸ್ವಾಮಿ, ನಾವು ಗಮನಿಸ್ಬೇಕ್ರಿ. ಯೋಗ ಗುರು, ಯೋಗ ಫೇಮಸ್. ಆಮೇಲೆ ನೋಡ್ರಿ, ತಳುಕಿನ ವೆಂಕಣ್ಣಯ್ಯ, ಆಮೇಲೆ ತಾರಾಸು, ಆಮೇಲೆ ಶ್ರೀ ಶಿವಮೂರ್ತಿ ಮುರುಘಾ ಶರಣರು, ಮುರುಘಾ ಮಠ, ಚಿತ್ರದುರ್ಗದ ಮುರುಘಾ ಮಠ, ಆಮೇಲೆ ತರಳಬಾಳು ಸ್ವಾಮೀಜಿಗಳು, ಆಮೇಲೆ ಕಬೀರಾನಂದಾಶ್ರಮದ ಶಿವಲಿಂಗಾನಂದ ಸ್ವಾಮೀಜಿ, ಆಮೇಲೆ ಜಗಳೂರು ಇಮಾಮ್ ಸಾಬ್ ಅಂತ ಐತೆ. ಅಂದ್ರೆ ಒಂದ್ಸಲ ತಿಳ್ಕೊಬೇಕಂತ 6ನೇ ಕ್ಲಾಸ್ ಬುಕ್ದಾಗ ಕೊಟ್ಟಾನಂದ್ರೆ ಎದಕ್ಕೆ ಕೊಟ್ಟಾನ ಏನಿಲ್ಲ ಅಂತ ಒಂದ್ಸಲ ಸರಿಯಾಗಿ ನೋಡ್ಕೋಬೇಕ. ಬಟ್ ನೀವು ಕಂಠಪಾಠ ಮಾಡಕ್ ಹೋಗ್ಬಾರ್ದು. ಕಂಠಪಾಠ ಮಾಡಿದ್ರೆ ಅಲ್ಲಿ ನೆನಪು ಬರೋದಿಲ್ಲ. ಒಂದ್ಸಲ ಗಮನಿಸ್ರಿ. ನೆಕ್ಸ್ಟ್ ನಿಮ್ಗೆ ಆ ಚಿತ್ರದುರ್ಗ ಜಿಲ್ಲೆ ಬಗ್ಗೆ ನೋಡೋಣ ಅಂತ. ಆಮೇಲೆ ಇಂಪಾರ್ಟೆಂಟ್ ಮುರುಘಾ ಮಠ, ಮುರುಘಾ ರಾಜೇಂದ್ರ ಮಠ, ಆಮೇಲೆ ಸಿರಿಗೆರೆ ತರಳಬಾಳು, ಅದು ನಮಗೆ ಮಠಗಳು ಬಹಳ ಫೇಮಸ್ ಅವು. ಯಾವ ಜಿಲ್ಲೆ ಅಂತ ಕೊಟ್ರೆ ಆ ಚಿತ್ರದುರ್ಗ ಜಿಲ್ಲೆ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು, ಮತ್ತೆ ನೀವುನ ತಿಳ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ನಮ್ಗೆ ಮೇನ್ ಇಂಪಾರ್ಟೆಂಟ್ ಒಂದು ಡ್ಯಾಮ್, ಅದು 6ನೇ ಕ್ಲಾಸ್ ಬುಕ್ದಾಗೂ ಕೊಟ್ಟಾನ. ಬಟ್ ಅದನ್ನ ನಾವು ಇಲ್ಲಿ ಕೇಸ್ ಹಾಕಿವಿ, ತೆಗೆದ ಕೇಸ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಚಿತ್ರದುರ್ಗ ಜಿಲ್ಲೆಯ ನೋಡಿ ಹಿರಿಯೂರು ಫೇಮಸ್ ಅಂದಲ್ಲಪ್ಪ. ಹಿರಿಯೂರು ತಾಲೂಕಿನಲ್ಲಿ ವಾಣಿ ವಿಲಾಸ ಬಹಳ ಇಂಪಾರ್ಟೆಂಟ್ ಡ್ಯಾಮ್. ವಾಣಿ ವಿಲಾಸ ಅಣೆಕಟ್ಟನ್ನು ವೇದಾವತಿ ನದಿಗೆ ಕಟ್ಟಲಾಗಿದೆ. ಫೇಮಸ್, ಬಹಳ ಫೇಮಸ್. ನಿಮಗೇನಿಲ್ಲ, ವಾಣಿ ವಿಲಾಸ ಡ್ಯಾಮ್ ಟಕ್ ಅಂತ ಯಾವ ನದಿ? ವೇದಾವತಿ. ಯಾವ ಜಿಲ್ಲೆ? ಚಿತ್ರದುರ್ಗ ಜಿಲ್ಲೆ. ಯಾವ ತಾಲೂಕು? ಹಿರಿಯೂರು ತಾಲೂಕು. ಮತ್ತೆ ಈ ಡ್ಯಾಮ್ ಬಗ್ಗೆ ಇತಿಹಾಸ ಬಹಳಷ್ಟು ಐತೆ. ಬಟ್ ನಮ್ಗೆ ಒಂದೇ ತಾಸೆ ಮುಗಿಬೇಕಲ್ಲ. ಅದು ಯಾವ್ದಲ್ರಿ? ಬೆಂಗಳೂರು ವಿಭಾಗ. ನಿಮ್ಗೆ ನೋಡ್ರಿ ಏನಿಲ್ಲಪ್ಪ, ಯಾರಣ್ಣ ಬಂದ ಕೇಸೆ ವಾಣಿ ವಿಲಾಸ ಸಾಗರ, ವಾಣಿ ವಿಲಾಸ ಜಲಾಶಯ, ವಾಣಿ ವಿಲಾಸ ಅಣೆಕಟ್ಟು, ವಾಣಿ ವಿಲಾಸ ಡ್ಯಾಮ್ ಯಾವ ನದಿಗೈತೆ? ವೇದಾವತಿ ನದಿ. ಯಾವ ಜಿಲ್ಲೆ? ನಮಗ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಅನ್ಬೇಕ. ನೋಡ್ಕೇಸೆ ಅಪ್ಡೇಟ್ ಮಾಡ್ಕೇರಿ. ಅದೇನು ದೊಡ್ಡದಲ್ಲ, 6ನೇ ಕ್ಲಾಸ್ ಬುಕ್ದಾಗೂ ಅದು ಇದೆ. ಸರಿಯಾಗಿ ಓದ್ತಾ ನಿಮಗೆಲ್ಲ ಡೀಟೇಲ್ಸ್ ಮಾಹಿತಿ ನಿಮಗೆ ಗೊತ್ತಾಗ್ಬೇಕು. ನೆಕ್ಸ್ಟ್ ನೋಡ್ರಿ, ಮತ್ತೆ ಆಮೇಲೆ ಮೇನ್ ಇಂಪಾರ್ಟೆಂಟ್ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರುಗುಣ ಸಿಗ್ತದೆ. ಕಬ್ಬಿಣದ ಅದಿರಿನ ನಿಕ್ಷೇಪ ಐತೆ. ಮತ್ತೆ ಆಮೇಲೆ ಚಿತ್ರದುರ್ಗದ ಜೋಗಿ ಮಟ್ಟಿ ಅಂತ ಬರ್ತದೆ. ಇದು ಫೇಮಸ್, ಇದು ಜೋಗಿ ಮಟ್ಟಿ. ಅಲ್ಲಿ ಏನಂತ ಕೊಟ್ರೆ ತಾಮ್ರದ ಗಣಿ ಐತೆ. ತಾಮ್ರ ನಮಗ
ರಾಜಸ್ಥಾನದ ಕೇತ್ರಿ ತಾಮ್ರದ ಗಣಿಗೆ ಫೇಮಸ್ ಅಲ್ಲಪ್ಪ. ತಾಮ್ರದ ಗಣಿಗೆ ನಮ್ಮ ಇಂಡಿಯಾದಾಗ ರಾಜಸ್ಥಾನದ ಕೇತ್ರಿ ಫೇಮಸ್. ಬಟ್ ಅತಿ ಹೆಚ್ಚು ತಾಮ್ರ ಸಿಗೋದು ಮಧ್ಯಪ್ರದೇಶನಾಗ ಎಟ್ ಪ್ರೆಸೆಂಟ್. ಬಟ್ ಕರ್ನಾಟಕದಲ್ಲಿ ತಾಮ್ರದ ಗಣಿ ಅಂದ್ರೆಗಿನ ಅದು ತಾಮ್ರದ ಗಣಿ ಎಲ್ಲಿ ಅಂದ್ರೆ ಅದು ಜೋಗಿಮಟ್ಟಿ. ಅದು ಜೋಗಿಮಟ್ಟಿ ಎಲ್ಲಿ ಅಂತ ಕೊಟ್ರೆ ಅದು ಚಿತ್ರದುರ್ಗ ಜಿಲ್ಲೆ. ಇದು ನಿಮ್ಗೆ 6ನೇ ಕ್ಲಾಸ್ ಬುಕ್ದಾಗುನ ಇದು ಮೆನ್ಷನ್ ಐತೆ. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಓದ್ತಾ ನಿಮ್ಗೆಲ್ಲ ಡೀಟೇಲ್ಸ್ ಗೊತ್ತಾಗಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಬೆಟ್ಟ. ಬೆಂಗಳೂರು ವಿಭಾಗದಲ್ಲಿ ಟೋಟಲ್ ಎಷ್ಟಿದಾವೆ ಜಿಲ್ಲೆಗಳು? 9 ಜಿಲ್ಲೆಗಳಿದಾವ. ಆ 9 ಜಿಲ್ಲೆದಾಗ ಅತಿ ಎತ್ತರದ ಬೆಟ್ಟ. ಕರ್ನಾಟಕದ ಅತಿ ಎತ್ತರದ ಶಿಖರ ಕೊಟ್ರೆ ಮುಳ್ಳಯ್ಯನಗಿರಿ. ಬೆಂಗಳೂರು ವಿಭಾಗದಲ್ಲಿ ಅಂತ ಕೊಟ್ಟಾನ ಇಲ್ಲಿ 6ನೇ ಕ್ಲಾಸ್ ಬುಕ್ದಾಗ. ಬೆಂಗಳೂರು ವಿಭಾಗದಲ್ಲಿ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲುರಾಮೇಶ್ವರ ಗುಡ್ಡ ಅಂತೀವಲ್ಲಪ್ಪ ನಾವು. ನೋಡ್ರಿ, ಬೆಂಗಳೂರು ಇದ್ರಾಗೆ ಡಿವಿಷನ್ನಾಗೆ ಬೆಂಗಳೂರು ವಲಯದಲ್ಲಿ, ಬೆಂಗಳೂರು ಕಂದಾಯ ವಲಯ ಐತಲ್ಲಪ್ಪ, ಬೆಂಗಳೂರು ವಲಯದಲ್ಲಿ ಅತಿ ಎತ್ತರದ ಬೆಟ್ಟ ಅಂದ್ರೆ ಗುಡ್ಡ ಅಂತ ಎಲ್ಲೈತೆ ಅದು? ಚಿತ್ರದುರ್ಗ ಜಿಲ್ಲೆಯ ಹಾಲುರಾಮೇಶ್ವರ ಗುಡ್ಡ ಕೊಟ್ರೆ ಅದು ಚಿತ್ರದುರ್ಗ ಜಿಲ್ಲೆ. ನೋಡ್ರಿ, ನಿಮಗೆ 6ನೇ ಕ್ಲಾಸ್ ಬುಕ್ಕನ್ನು ಒಂದ್ಸಲ ಗಮನಿಸ್ರಿ. ನೆಕ್ಸ್ಟ್ ನೋಡ್ರಿ, ಜೋಗಿಮಟ್ಟಿ. ನಮಗ ಈಗ ನೋಡಿದಲ್ಲಪ್ಪ ಜೋಗಿಮಟ್ಟಿ ಅರಣ್ಯಧಾಮ, ಅದಗುನ ಚಿತ್ರದುರ್ಗ ಜಿಲ್ಲೆ. ಬೇಕಾದ್ರೆ ಇಲ್ಲಿ ಜೋಗಿಮಟ್ಟಿ ವನ್ಯಧಾಮ ಅಂತ ಐತೆ ನೋಡ್ರಿ. ಜೋಗಿಮಟ್ಟಿ ವನ್ಯಧಾಮ ಯಾವ ಜಿಲ್ಲೆ ಅಂತ ಕೊಟ್ರೆ ಅದು ಚಿತ್ರದುರ್ಗ ಜಿಲ್ಲೆ. ನಮಗ ತಾಮ್ರಕ್ಕೆ ಬಹಳ ಫೇಮಸ್ ಚಿತ್ರದುರ್ಗ ಜಿಲ್ಲೆ. ಸರಿಯಾಗಿ ನೀವು ಗಮನಿಸ್ರಿ. ಮತ್ತೆ ನೋಡ್ರಿ, ಇನ್ನೊಂದು ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ರೆಗಿನ ಈ ಚಿತ್ರದುರ್ಗ ಜಿಲ್ಲೆ ಐತಲ್ಲಪ್ಪ, ನಮಗ ಚಿತ್ರದುರ್ಗ ಜಿಲ್ಲೆಯ ಚಿಕ್ಕನಾಯಕನಹಟ್ಟಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಟೋಟಲ್ 31 ಜಿಲ್ಲೆಗಳಿದಾವಲ್ಲ, 31 ಜಿಲ್ಲೆದಾಗ ಅತಿ ಕಡಿಮೆ ಮಳೆ ಯಾವ ಜಿಲ್ಲೆ ಅಂತ ಕೊಟ್ರೆ ಅದು ಚಿತ್ರದುರ್ಗ ಜಿಲ್ಲೆಯ ಚಿಕ್ಕನಾಯಕನಹಟ್ಟಿ. ಡಿಸ್ಟಿಕ್ ಕೊಟ್ರೆ ಚಿತ್ರದುರ್ಗ ಜಿಲ್ಲೆ, ಪ್ಲೇಸ್ ಕೊಟ್ರೆಗಿನ ಚಿಕ್ಕನಾಯಕನಹಟ್ಟಿ. ಕರ್ನಾಟಕದಲ್ಲೇ ಅತಿ ಕಡಿಮೆ ಮಳೆ, ಅದು ಗಮನಿಸ್ಬೇಕು. ಆಮೇಲೆ ಇಂಪಾರ್ಟೆಂಟ್, ಪರಮಾಣು ಶಕ್ತಿ ಉತ್ಪಾದನೆಗೆ ಯುರೇನಿಯಂ ಅಂತೀವಲ್ಲ, ಪರಮಾಣು ಶಕ್ತಿ ಉತ್ಪಾದನೆಗೆ ಅಗತ್ಯವಾದ ಖನಿಜ ಚಿತ್ರದುರ್ಗದಲ್ಲಿ ದೊರೆಯುತ್ತದೆ ಅಂತ ಐತೆ 6ನೇ ಕ್ಲಾಸ್ ಬುಕ್ದಾಗ ಗೊತ್ತಿರಬೇಕು. ಪರಮಾಣು ಶಕ್ತಿ ಉತ್ಪಾದನೆಗೆ ನಮಗೆ ಅದಿರೋ ಅಂದ್ರೆ ಅಗತ್ಯವಾದಂಥ ಖನಿಜ ಯಾವ ಜಿಲ್ಲೆಯಲ್ಲಿ ದೊರೆಯುತ್ತದೆ ಅಂತ ಕೊಟ್ರೆ ಅದು ಚಿತ್ರದುರ್ಗ. ಅದು ಯಾದಗಿರಿ ಜಿಲ್ಲೆಯ ಅದು ಗೋಗಿ ಅಂತ ಐತಲ್ಲ, ಅಲ್ಲಿಗೂನ ಸಿಗುತ್ತದ. ಬಟ್ ಡಿಪೆಂಡ್ ಅಪಾನ್ ಆಪ್ಷನ್ಸ್ ಅಂತ ನೋಡಿಕೆಸೆ ಅಪ್ಡೇಟ್ ಮಾಡ್ಕೇರಿ. ಯಾಕಂದ್ರೆಗಿನ ಒಂದೊಂದು ಲೈನ್ಗುನ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸರಿಯಾಗಿ ತಿಳ್ಕೊಬೇಕ್ರಿ. ಎಷ್ಟು ಇಂಪಾರ್ಟೆಂಟ್ ಎದ್ರ ಬಗ್ಗೆ? ಚಿತ್ರದುರ್ಗ ಜಿಲ್ಲೆ. ನಮಗಿನ್ನ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇಲ್ಲ ಮೊನ್ನೆ 2022-23 ರಾಜ್ಯ ಬಜೆಟ್ ಆಗಿರ್ಬೋದು, ಅವೆಲ್ಲ ನಿಮ್ಗೆ ತಿಳಿಸಿನಿ. ಬಟ್ ಅವೆಲ್ಲ ಡಿಸ್ಕಸ್ ಮಾಡಿದ್ರಿಗಿನ ಮುಗಿಯಂಗಿಲ್ಲ, ವಲಯಗಳು ಮುಗಿಯಂಗಿಲ್ಲ. ನಮ್ಗೆ ಇವು ಒಯ್ದವಲ್ಲ ಕಂದಾಯ ವಿಭಾಗಗಳು ಒಯ್ದವಲ್ಲ ಅವು ಮುಗಿಯಂಗಿಲ್ಲ. ಅದಕ್ಕೆ ನಮ್ಗೆ 6ನೇ ತರಗತಿ ಪುಸ್ತಕದಲ್ಲಿ ಏನು ಕೊಟ್ಟಾನಲ್ಲ ಅಷ್ಟು ಮಾತ್ರ ತಿಳ್ಕೊಂಬಂತ. ಇದ್ರಾಗ ಏನಾರ ಹೆಚ್ಚು ಕಡಿಮೆ ಆಗಿ ಸ್ವಲ್ಪ ಇಲ್ಲ ಸರ್ ಆ ಜಿಲ್ಲೆಗೆ ಬರ್ತದ, ಇಲ್ಲ ಈ ಜಿಲ್ಲೆಗೆ ಬರ್ತದೆ ಅನ್ಕೊಂಡ್ರಿಗಿನ ಅದ್ರ ನೀವು ಸರಿಪಡಿಸ್ಕೇರಿ. ಅದೇನು ದೊಡ್ಡದಲ್ಲ. ನೋಡಿಕೆಸೆ ಅದ್ರ ಬಗ್ಗೆ ಹೈ ಲೆವೆಲ್ ಡಿಸ್ಕಸ್ ಮಾಡಬೇಡ್ರಿ. ಮತ್ತೆ ನೋಡಿಕೆಸೆ ತಿಳ್ಕೊಂಡ್ಕೆಸೆ ಅದನ್ನ ಫೈನಲ್ ಮಾಡ್ಕೊಂಬಿಡೋಕೆ. ನೆಕ್ಸ್ಟ್ ಈಗ ದಾವಣಗೆರೆ ಜಿಲ್ಲೆ ಯಾವ ವಿಭಾಗದಲ್ಲಿ? ಬೆಂಗಳೂರು ವಿಭಾಗದಲ್ಲಿರುವಂಥ ಜಿಲ್ಲೆಗಳ ಬಗ್ಗೆ ಡಿಸ್ಕಸ್ ಮಾಡಕತ್ತೀವಿ. ದಾವಣಗೆರೆ ಜಿಲ್ಲೆ, ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಹರಿಹರ, ಆಮೇಲೆ ಚನ್ನಗಿರಿ, ಆಮೇಲೆ ಹೊನ್ನಳ್ಳಿ, ಆಮೇಲೆ ಜಗಳೂರು, ಮತ್ತೆ ದಾವಣಗೆರೆ ಎಂಬ ತಾಲೂಕುಗಳಿವೆ ಅಂತೈತೆ. ಸ್ವಲ್ಪ ನೋಡ್ಬೇಕು. ಹರಿಹರ, ಆಮೇಲೆ ಚನ್ನಗಿರಿ, ಹೊನ್ನಳ್ಳಿ, ಜಗಳೂರು, ದಾವಣಗೆರೆ ಎಂಬ ತಾಲೂಕುಗಳು ದಾವಣಗೆರೆ ಜಿಲ್ಲೆದಾಗ ಬರ್ತಾವಂತ. ನೆಕ್ಸ್ಟ್ ಇಂಪಾರ್ಟೆಂಟು, ಇಲ್ಲಿ ದಾವಣಗೆರೆ ಜಿಲ್ಲೆ ಐತಲ್ಲಪ್ಪ, ನಮ್ಗೆ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯನ್ನು ವಿಭಜಿಸಿ 1997ರಾಗ ದಾವಣಗೆರೆ ಜಿಲ್ಲೆಯನ್ನು ಪ್ರತ್ಯೇಕಿಸಲಾಗಿದೆ ಅಂತ ಐತೆ 6ನೇ ಕ್ಲಾಸ್ ಬುಕ್ದಾಗ. ಬಟ್ ಜಿಲ್ಲೆಯನ್ನು ರಚನೆ ಆದದ್ದು ಕೇಳಂಗಿಲ್ಲ, ಗೊತ್ತಿರ್ಬೇಕಲ್ಲ. ಗೊತ್ತಿದ್ರಿಗಿನ ಏನು ಕಂಡು ಹತ್ತೋದಲ್ಲ. ಆಮೇಲೆ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟು ದಾವಣಗೆರೆ ವಿಶ್ವವಿದ್ಯಾನಿಲಯ ಅಂತ ಐತೆ. ಒಂದು ತಿಳ್ಕೊಬೇಕ್ರಿ. ನೀವೇನು ಗೊತ್ತಾ, ಕರ್ನಾಟಕದಲ್ಲಿ ಟೋಟಲ್ 31 ಜಿಲ್ಲೆಗಳಿದಾವೆ. 31 ಜಿಲ್ಲೆದಾಗ ಯಾವ್ಯಾವ ಜಿಲ್ಲೆದಾಗ ಯಾವ್ಯಾವ ಯೂನಿವರ್ಸಿಟಿ ಇದಾವ ಅಂತ ಗೊತ್ತಿರಬೇಕು. ಈ ಕೆಳಕಂಡ ಯಾವ ಜಿಲ್ಲೆಯಲ್ಲಿ ಯೂನಿವರ್ಸಿಟಿಯ ಕೇಂದ್ರ ಸ್ಥಾನ ಇಲ್ಲ ಅಂತ ಕೊಡ್ತಾನೆ. ಅವಾಗ ನಮಗೆ ದಾವಣಗೆರೆ ಅಂತ ಕೊಡ್ತಾನೆ. ದಾವಣಗೆರೆ ಯೂನಿವರ್ಸಿಟಿ ಐತೆ. ಆಮೇಲೆ ಬೆಂಗಳೂರಾಗ ಯೂನಿವರ್ಸಿಟಿಗಳು ಭಾಳಷ್ಟು ಇದಾವ. ಮೈಸೂರಾಗ ಇದಾವ. ಯಾದಗಿರಿಗಿಲ್ಲ ಅಂದ್ಕೆ ಹಿಂಗೆ ಬರ್ತದ ಅಂತ ಅರ್ಥ. ಟೋಟಲ್ ನಮಗೆ ಕರ್ನಾಟಕದಲ್ಲಿ ಎಷ್ಟು ಯೂನಿವರ್ಸಿಟಿ ಇದಾವಲ್ಲ, ಯಾವ್ಯಾವ ಜಿಲ್ಲೆದಾಗ ಇದಾವ, ಯಾವ ಪ್ಲೇಸ್ನಾಗ ಇದಾವ, ಯಾವ ಹೆಸರು ಮೇಲೆ ಅದ ಅಂದ್ಕೆ ಒಂದ್ಸಲ ಪರಿಶೀಲನೆ ಮಾಡ್ರಿ. ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಂತ. ನೆಕ್ಸ್ಟ್ ಇಂಪಾರ್ಟೆಂಟ್, ದಾವಣಗೆರೆ ಜಿಲ್ಲೆ ಮೇಲೆ ನಮಗೆ ಭಾಳ ಸಲ ಗಮನಿಸಿದ್ವಿ ನೋಡ್ರಿ. ನಮಗೆ ಇಂಪಾರ್ಟೆಂಟ್ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕೇಸೆ. ನಮಗಿಲ್ಲಿ ಭಾರತದ ಮ್ಯಾಂಚೆಸ್ಟರ್ ಅದು ಮುಂಬೈ. ಬಟ್ ಈಗ ಚೇಂಜ್ ಆಗಿಬಿಟ್ಟದ. ಎಲ್ಲಿ ಹೇಳ್ರಿ, ಗುಜರಾತಿನ
ಅಹಮದಾಬಾದ್ ಅಂತ ತೋರ್ಸಕತ್ತೆ ನೆಟ್ನಾಗ, ಅದನ್ನ ನೆಕ್ಸ್ಟ್ ಅಪ್ಡೇಟ್ ಮಾಡೋಣ ಅಂತ. ಬಟ್ ಇಲ್ಲಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅದು ಯಾವ್ದು ಅಂದ್ರೆ ಕೊಟ್ರೆ ಅದು ದಾವಣಗೆರೆ. ಇದಕ್ಕೂ 6ನೇ ಕ್ಲಾಸ್ ಬುಕ್ದಾಗ ಐತೆ. ಮತ್ತೆ 1960ರ ದಶಕದಲ್ಲಿ, ಈಗಲ್ಲ ಅದು 1960ರ ದಶಕದಲ್ಲಿ ಆ ಜವಳಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿತ್ತು. ಯಾವ್ದು ಹೇಳ್ರಿ? ಆ ದಾವಣಗೆರೆ. ಅದು ಬಹಳ ಫೇಮಸ್. 1960ರಾಗ ಬಹಳ ಫೇಮಸ್ ಇತ್ತು ಅದು. ಅದಕ್ಕೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ನಮಗದು ಗಮನಿಸ್ರಿ. ನಮಗ ನೋಡ್ತಾ ನೋಡ್ತಾ ನಿಮ್ಗೆ ಆ ಡಿಟೇಲ್ಸ್ ಆಗಿ ಗೊತ್ತಾಗಬೇಕು. ನೆಕ್ಸ್ಟ್ ಆ ದಾವಣಗೆರೆ ಜಿಲ್ಲೆದಾಗ ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ. ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಇಲ್ಲ ಸರ್, ನಮ್ಮ ಊರಾಗೈತೆ, ಸಿಂಧನೂರ್ನಾಗ ಭಾಳ ದೊಡ್ಡ ಕೆರೆ ಐತೆ. ಇಲ್ಲ ನಮ್ಮ ಈ ಕಡೆ ರಾಯಚೂರ್ನಾಗ ಹೈಫೈ ಕೆರೆ ಐತೆ. ಇಲ್ಲ ನಮ್ಮ ಕಡೆ ಆ ಕಡೆ ಮಸ್ಕೆಗೆ ಒಂದು ಕೆರೆ ಐತೆ. ಆ ಕೆರೆ ಇರ್ಬೋದು, ಬಟ್ ಎಲ್ಲರಿಗಿಂತ ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಅಂದ್ರೆ ಸುಮ್ಕೆ ಆಯ್ತಾ? ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಶಾಂತಿ ಸಾಗರ. ಮತ್ತೆ ಹೋಟೆಲ್ ಅಂದ್ರಿಂದ ಕಡೆಗೆ ಶಾಂತಿ ಸಾಗರ ಹೋಟೆಲ್ ಅಲ್ಲ, ಶಾಂತಿ ಸಾಗರ ಕೆರೆ. ಅದು ಗಮನಿಸ್ಬೇಕು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿದೆ ನೋಡ್ರಿ. ಈ ಕೆರೆಯ ಸುತ್ತಳತೆ ಸುಮಾರು 64 ಕಿಲೋಮೀಟರ್ ಐತೆ. 64 ಕಿಲೋಮೀಟರ್ ಕೆರೆ ಐತೆ ಅಂದ್ರೆ ಲೆಕ್ಕ ಹಾಕ್ರಿ ನೀವು. ಯಾನ ಮನೆ ಕೆರೆ ಇರ್ಬೇಕಂತ ನಾನು. 64 ಕಿಲೋಮೀಟರ್, 64 ಮೀಟರ್ ಅಲ್ಲ, ಮತ್ತೆ 64 ಕಿಲೋಮೀಟರ್. ನಾವು ಮಾನವಿಲಿಂದ ರಾಯಚೂರು ಎಷ್ಟು ಕಿಲೋಮೀಟರ್ ಅಪ್ಪ? 45 ಕಿಲೋಮೀಟರ್. ನೋಡ್ರಿ, ಮಾನಿ ಟು ರಾಯಚೂರು ದಾಟಿದ್ರೆ ಇನ್ನು ಕೆರೆ ಹಂಗೆ ಇರ್ತದ. ಅದು ನಮ್ಗೆ ಸುತ್ತಳತೆ 64 ಕಿಲೋಮೀಟರ್. ನಾನು ಅದು ಮತ್ತೆ ಗೂಗಲ್ನ ಚೆಕ್ ಮಾಡಿ ನೋಡಿದೆ. ಮತ್ತೆ ಪ್ರಿಂಟ್ ಮಿಸ್ಟೇಕ್ ಏನಾಗಿದೆ ನನ್ನ ಕೇಸೆ. 6ನೇ ಕ್ಲಾಸ್ ಬುಕ್ದಾಗ 64 ಕಿಲೋಮೀಟರ್ ಐತೆ ಅಂತ. ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಯಾವ್ದು ಹೇಳ್ರಿ? ಶಾಂತಿ ಸಾಗರ. ಶಾಂತಿ ಸಾಗರ ಅದು ಎಲ್ಲೈತೆ ಅಂತ ಕೊಟ್ಟರೆ ನಾ ಇಂಪಾರ್ಟೆಂಟು. ಅದು ದಾವಣಗೆರೆ ಡಿಸ್ಟಿಕ್ನಾಗ ಐತೆ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕಪ್ಪ. ನೀವೇನು ದೊಡ್ಡದಲ್ಲ, 64 ಕಿಲೋಮೀಟರ್ ಇರಲಿ ಎಷ್ಟನಿರಲಿ ನೋಡಿಕೆ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ, ದಾವಣಗೆರೆ ಜಿಲ್ಲೆದಾಗ ನಮ್ಗೆ ಏನು ಇಂಪಾರ್ಟೆಂಟ್ ಅಂತ ಕೊಟ್ರೆ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ, ಹರಿಹರ ಅಂತ ಆ ತಾಲೂಕು ಐತಲ್ಲ, ಅಲ್ಲಿ ಹೊಯ್ಸಳರ ಕಾಲದ ಹರಿಹರೇಶ್ವರ ನೋಡ್ರಿ. ಹರಿಹರೇಶ್ವರ ಎಂಬ ಆ ದೇವಾಲಯವಿದೆ. ನಮಗ ಇಂಪಾರ್ಟೆಂಟು. ನಮಗ ದಾವಣಗೆರೆ ಜಿಲ್ಲೆದಾಗ ಹರಿಹರ ಅಂತ ಐತಲ್ಲಪ್ಪ, ಹರಿಹರದಾಗ ಹರಿಹರೇಶ್ವರ ಟೆಂಪಲ್ ಐತಲ್ಲ, ಅದು ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದಂತ ಕೊಟ್ರಿಗಿನ ಹೊಯ್ಸಳರ ಕಾಲದ. ನಮ್ಗೆ ಹೊಯ್ಸಳರು ಆ ಸ್ಥಳ ಅದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ. ನಮ್ಗೆ ಆ ಮೇನ್ ಇಂಪಾರ್ಟೆಂಟು ಅವ್ರ ದೇವಸ್ಥಾನಗಳಿಗೆ ಅತ್ಯಂತ ಫೇಮಸ್ ಆಗಿದ್ರೆ ಅಂತ ಕೇಸೆ ಅದೆಲ್ಲ ಡಿಸ್ಕಸ್ ಮಾಡಿದೀವಿ. ಮತ್ತೆ ನೋಡೋಣ ಅಂತ. ಮತ್ತೆ 5ರಿಂದ 10ನೇ ತರಗತಿ ಪುಸ್ತಕದಲ್ಲಿ ಬರ್ತಾವೆ. ನೆಕ್ಸ್ಟ್ ಈಗ ಆ ಲಾಸ್ಟ್ ಜಿಲ್ಲೆ ಅದು ಆ ಶಿವಮೊಗ್ಗ ಜಿಲ್ಲೆ ನೋಡ್ರಿ. ಲಾಸ್ಟ್ ಜಿಲ್ಲೆ ಅಂದ್ರೆ ಲಾಸ್ಟ್ ಅಂದ್ರೆ ಇನ್ನೂ ಇರ್ಬೋದು, ಮುಂದೆ ಹೇಳಕ್ಕೆ ಬರೋದಲ್ಲ. ನಮಗೇನಪ್ಪ, ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳು. ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು 3-4 ಪೇಜ್ ಫಸ್ಟಿಗೆ ಕೊಟ್ಟಿದ್ದಲ್ಲ 6ನೇ ಕ್ಲಾಸ್ ಬುಕ್ದಾಗ, ಅದೆಲ್ಲ ಗೊತ್ತಿರ್ಬೇಕು. ನೀವು ಬೇಕಾದ್ರೆ ಇದನ್ನ ಯಾರು ಸಿನ್ಸಿಯರಾಗಿ ಕೇಳಿರ್ತಾರಲ್ಲ, ನೀವು 6ನೇ ಕ್ಲಾಸ್ ಪುಸ್ತಕ ಓದ್ರಿ, ಬೇಕಾದ್ರೆ ಇನ್ನೂ ಬೇರೆ ಬೇರೆ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗ್ತಾವೆ. ನೋಡ್ರಿ, ಈಗ ಆ ಶಿವಮೊಗ್ಗ ಜಿಲ್ಲೆ ನೋಡ್ರಿ, ಕರ್ನಾಟಕದ ಭತ್ತದ ಕಣಜ ಯಾವ್ದು ಹೇಳ್ರಿ? ಶಿವಮೊಗ್ಗ. ಬಟ್ ಹೈಯೆಸ್ಟ್ ಭತ್ತ ಈಗ ಪ್ರೆಸೆಂಟ್ ರಾಯಚೂರಾಗಿ ಬೆಳೆದು, ಬಟ್ 6ನೇ ಕ್ಲಾಸ್ ಬುಕ್ದಾಗ ಭತ್ತದ ಕಣಜ ಶಿವಮೊಗ್ಗವನ್ನು ಕರೆಯಲಾಗಿದೆ ಅಂತ ಐತೆ. ಅದಕ್ಕೆ ನಾನು ಭತ್ತದ ಕಣಜ ಶಿವಮೊಗ್ಗ ಅಂತ ಹಾಕೀನಿ. ನಮ್ಗದು ಗಮನಿಸ್ರಿ. ಭತ್ತದ ಕಣಜ ಅದು ಬಹಳ ಇಂಪಾರ್ಟೆಂಟ್. ಗೋಧಿಯ ಕಣಜ ಅಲ್ಲಿ ರಾಜ್ಯದಾಗ ನೋಡಿದ್ರೆ ನಮ್ಗೆ ಪಂಜಾಬ್, ಅದೇ ಭತ್ತದ ಕಣಜ ಸ್ಟೇಟಿಗೆ ಹೋದ್ರಿಗಿನ ಪಶ್ಚಿಮ ಬಂಗಾಳ, ಅದು ಆಂಧ್ರ ಪ್ರದೇಶ ಅಂತ ಐತೆ. ಹೌದಲ್ಲಪ್ಪ, ನೋಡ್ಬೇಕ್ರಿ. ಅಂದ್ರೆ ಏನು ಗೊತ್ತಾ, ಒಂದೊಂದೇ ತಿಳ್ಕೊಬೇಕು. ನಮಗೆ ಏನಂತಂದ್ರಿಗಿನ ಇಲ್ಲಿ ಕರ್ನಾಟಕದ ಭತ್ತದ ಆ ಕಣಜ ನಮಗೆ 6ನೇ ಕ್ಲಾಸ್ ಬುಕ್ದಾಗ ಏನಂತೈತೆ? ಶಿವಮೊಗ್ಗ. ಅದಕ್ಕೆ ಶಿವಮೊಗ್ಗ ಹಾಕಿವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ ಗಮನಿಸ್ರಿ. ತೀರ್ಥಹಳ್ಳಿ ನಮಗ ಆ ಕುವೆಂಪುರವರು ಅದು ಗಮನಿಸ್ಬೇಕು. ಸಾಗರ, ಆಮೇಲೆ ಸೊರಬ, ಆಮೇಲೆ ಭದ್ರಾವತಿ. ಅಂದ್ರೆ ಭದ್ರಾವತಿ ಅಂದ್ರೆಗಿನ ಅದು ಇಂಪಾರ್ಟೆಂಟ್, ಉಕ್ಕಿನ ನಗರ, ಅದು ಗಮನಿಸ್ರಿ. ಆಮೇಲೆ ಶಿವಮೊಗ್ಗ, ಆಮೇಲೆ ಶಿಕಾರಿಪುರ, ಆಮೇಲೆ ಹೊಸನಗರ ಎಂಬ ಆ ತಾಲೂಕುಗಳಿವೆ ಅಂತ ಐತೆ. ಸರಿಯಾಗಿ ತಿಳ್ಕೊಬೇಕ್ರಿ. ನಮಗೇನು ಗೊತ್ತಾ, ಒಂದು ಜಿಲ್ಲೆ ಬಗ್ಗೆ ನಾವು ಸ್ಟಡಿ ಮಾಡಕತ್ತೀವಿ ಅಂತ ಕೊಟ್ರಿಗಿನ ಅದು ಗೌರ್ಮೆಂಟ್ ಪುಸ್ತಕದಲ್ಲಿ ಸರಿಯಾಗಿದ್ದಂಥ ಇನ್ಫಾರ್ಮೇಷನ್ ಇರ್ತದೆ. ನಾವು ನಮಗೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನಮ್ಗೆ ನೋಡ್ತಾ ನಿಮಗೆಲ್ಲ ಡೀಟೇಲ್ಸ್ ಆಗಿ ಮಾಹಿತಿ ಸಿಗುತ್ತದೆ. ನೆಕ್ಸ್ಟ್ ನೋಡ್ರಿ, ನಮ್ಗೆ ಒಂದೊಂದೇ ತಿಳ್ಕರಿ. ನಮ್ಗೆ ಇಂಪಾರ್ಟೆಂಟು ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ನದಿ, ನಮಗೆ ಜೋಗ ಜಲಪಾತ ಕೇಳಿರಿಲ್ಲ. ಆಮೇಲೆ ತುಂಗ ಮತ್ತು ಭದ್ರಾ ನದಿಗಳು ಸಂಧಿಸ್ತಾವಲ್ಲಿ, ತುಂಗ ಭದ್ರಾ. ಆಮೇಲೆ ವರದ ಬಹಳ ಇಂಪಾರ್ಟೆಂಟು. ಆಮೇಲೆ ಕುಮುದಾವತಿ ಎಂಬ ನದಿಗಳು ಹರಿಯುತ್ತವೆ ಅಂತ ಐತೆ. ಸರಿಯಾಗಿ ಗಮನಿಸ್ಬೇಕು ನೀವು. ಮುಂದೆ ನಿಮಗೆ ಡೀಟೇಲ್ಸ್ ಮಾಹಿತಿ ಅದ್ರ ಬಗ್ಗೆ ಬರ್ತದೆ. ನೆಕ್ಸ್ಟ್ ನೋಡ್ರಿ, ನಮಗೆ ಆ ಶಿವಮೊಗ್ಗ ಜಿಲ್ಲೆದಾಗ ಅಂದ್ರೆ 6ನೇ ತರಗತಿ ಪುಸ್ತಕದಲ್ಲಿ ಏನು ಕೊಟ್ಟಾನಂತ, ಇಲ್ಲಿ ಆ ಶಿವಮೊಗ್ಗ ಜಿಲ್ಲೆಯ ಆ ಶಂಕರಘಟ್ಟದಲ್ಲಿ
ನಮಗ ಕುವೆಂಪು ವಿಶ್ವವಿದ್ಯಾಲಯವಿದೆ, ಶಂಕರಘಟ್ಟದಾಗ ಐತೆ. ನಮ್ಮ ಕುವೆಂಪು ಯೂನಿವರ್ಸಿಟಿ ಯಾವ ಜಿಲ್ಲೆ ಅಂತ ಕೊಟ್ಟರೆ ಅದು ಶಿವಮೊಗ್ಗ ಜಿಲ್ಲೆ. ಮತ್ತೆ ಕೆಳಗಡೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕುವೆಂಪುರವರ ಮನೆ ಇದೆ. ನಮ್ಮ ಕುವೆಂಪುರವರು ಜನಿಸಿದ್ದು ಚಿಕ್ಕಮಗಳೂರು ಜಿಲ್ಲೆ, ಬಟ್ ಅವ್ರ ಮನೆ ಇಲ್ಲೇ ಐತೆ. ಇಲ್ಲಿ ಅಂತ ಕೊಟ್ಟರೆ ಕುಪ್ಪಳ್ಳಿಯಲ್ಲಿ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಅವ್ರ ಮನೆ ಇರೋದು. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೇರಿ, ನೋಡ್ಬೇಕು, ನೀವುಗನ ಸರ್ಚ್ ಮಾಡ್ಬೇಕು, ರಿಸರ್ಚ್ ಮಾಡ್ಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಕರೆಕ್ಟಾಗಿ ತಿಳ್ಕೊಂತ ಹೋದ್ರೆ ಗೊತ್ತಾಗ್ಬಿಡ್ತದ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ಜಲವಿದ್ಯುತ್ ಮತ್ತು ವರಾಹಿ ಜಲವಿದ್ಯುತ್ ಕೇಂದ್ರಗಳಿವೆ. ನಮಗ ಶರಾವತಿ ಜಲವಿದ್ಯುತ್ ಮತ್ತೆ ವರಾಹಿ ಜಲವಿದ್ಯುತ್ ಅಂತ ಕೊಟ್ರೆ ಅದು ಶಿವಮೊಗ್ಗ ಜಿಲ್ಲೆ. ನಿಮ್ಗೆ ಬೇಕಾದ್ರೆ ವರಾಹಿ ಅಂತ ಐತೆ, ನೀವು ಒಂದ್ಸಲ ಅದನ್ನ ಗೂಗಲ್ನಾಗ ಚೆಕ್ ಮಾಡ್ಕೇರಿ, ಟೈಮ್ ಬೇರೆ ಭಾಳಷ್ಟು ಆಗ್ಯದ. ನೆಕ್ಸ್ಟ್ ಇಂಪಾರ್ಟೆಂಟ್ ಶಿವಮೊಗ್ಗ ಜಿಲ್ಲೆ ನೋಡ್ರಿ, ಶಿವಮೊಗ್ಗ ನಗರವನ್ನು ಕೆಳದಿ ಅರಸರು ಸ್ಥಾಪಿಸಿದರಂತೈತೆ. 6ನೇ ಕ್ಲಾಸ್ ಬುಕ್ದಾಗ ಅದು ಯಾವುದೇ ಕಾರಣ ನೆಗ್ಲಿಜೆನ್ಸಿ ಮಾಡಂಗಿಲ್ಲ, ಅದು ನಿಮಗೆ ಗೊತ್ತಿರಬೇಕು. ಮತ್ತೆ ಶಿವಮೊಗ್ಗ ಜಿಲ್ಲೆಯ ಕೆಳದಿಯಲ್ಲಿ ಶಿವಪ್ಪ ನಾಯಕನ ಅರಮನೆ ಐತೆ ಅಂತ. ಅಂದ್ರೆ ಈ ಕೆಳದಿ ಅಂತ ಐತಲ್ಲ, ಕೆಳದಿ ಅದು ನಿಮಗೆ ಶಿವಮೊಗ್ಗ ಡಿಸ್ಟಿಕ್ನಾಗ ಬರ್ತದ. ಬಟ್ ಅಲ್ಲಿ ಶಿವಪ್ಪ ನಾಯಕನ ಅರಮನೆ ನೋಡ್ರಿ. ಇನ್ನೊಂದು ಗೊತ್ತಿರಬೇಕು ನಮಗೆ, ಏನೋಣ ಶಿವಪ್ಪ ನಾಯಕ ಅಂತ ಬಂದ್ರಿಗಿನ ಶಿಸ್ತು ಅಂದ್ರೆ ಕಂದಾಯ ಪದ್ಧತಿಗೆ ಬಹಳ ಫೇಮಸ್ ಆಗಿದ್ರು ಅವ್ರು. ಯಾರು ಹೇಳ್ರಿ? ಶಿವಪ್ಪ ನಾಯಕ. ನಮಗೆ ಶಿವಪ್ಪ ನಾಯಕನ ಅರಮನೆ ನೋಡ್ಬೇಕಂದ್ರೆ ಅದು ಶಿವಮೊಗ್ಗ ಜಿಲ್ಲೆಯ ಕೆಳದಿಗೆ ಹೋಗ್ಬೇಕಾಗ್ತದ. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೇರಿ, ಓದ್ತಾ ನಿಮ್ಗೆಲ್ಲ ಡೀಟೇಲ್ಸ್ ಆಗಿ ಗೊತ್ತಾಗ್ಬೇಕ್ರಿ. ನೋಡ್ರಿ, ನಮ್ಗೆ ಇಂಪಾರ್ಟೆಂಟ್ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಇಬ್ಬರು ಸಾಹಿತಿಗಳಾದ ರಾಷ್ಟ್ರಕವಿ ಕುವೆಂಪು. ನೋಡ್ರಿ, ನಾವು ಹೇಳಿದ್ದೀನಿ ಕುವೆಂಪುರವರು ಜನಿಸಿದ್ದು ಚಿಕ್ಕಮಗಳೂರು ಜಿಲ್ಲೆ, ಅದು ಗಮನಿಸ್ಬೇಕು. ಮೊನ್ನೆ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ ಚಿಕ್ಕಮಗಳೂರು ಅಂತ ಕೊಟ್ಟಾನ ಕೆ ಆನ್ಸರ್, ಅಲ್ಲಿ ಶಿವಮೊಗ್ಗ ಅಂತ ಗುಣ ಇರ್ತದ. ಬಟ್ ಅವ್ರ ಮನೆ ಇತ್ತು ಜಾಸ್ತಿ ಅಲ್ಲೇ ಅಟ್ಯಾಚ್ಮೆಂಟ್ ಅವ್ರದ್ದು. ಎಲ್ಲಿ ಅಂತ ಕೊಟ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ, ಅದು ಗಮನಿಸ್ರಿ. ಬಟ್ ಏನಂತ ಕೊಟ್ರೆ ಜನಿಸಿದ್ದು ಮಾತ್ರ ಚಿಕ್ಕಮಗಳೂರು, ಅದು ನಿಮ್ಗೆ ಬಹಳ ಇಂಪಾರ್ಟೆಂಟ್. ಮತ್ತೆ ಡಾಕ್ಟರ್ UR ಅನಂತಮೂರ್ತಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನವ್ರು ಅಂತ ಐತಿ. ಕರೆಕ್ಟಾಗಿ ಇಷ್ಟು ನಿಮ್ಗೆ ಗಮನಿಸಿರ್ಬೇಕು. ನಮಗೆ ಮುಂದೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ GKದಾಗ ಹೇಳ್ತೀನಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಕೊಟ್ರೆ, ಇಲ್ಲಿ ಬೆಂಗಳೂರು ವಿಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯವಿದೆ ಅಂತ ಐತಿ. ಅಂದ್ರೆ ಬೆಂಗಳೂರು ವಿಭಾಗ ನಾವು ನೋಡ್ರಿ, ಈಗ ನಾವು ಬೆಂಗಳೂರು ವಿಭಾಗದ ಬಗ್ಗೆ ಪಾಠ ಮಾಡಕತ್ತೀವಿ, ಪಾಠ ಕೇಳಕತ್ತೀವಿ, ಪಾಠ ಓದಕತ್ತೀವಿ. ಬಟ್ ಬೆಂಗಳೂರು ವಿಭಾಗದಲ್ಲಿ ಅತಿ ಕಡಿಮೆ ಅರಣ್ಯ ಬೆಂಗಳೂರು ನಗರದಾಗ ಐತಿ, ಅತಿ ಹೆಚ್ಚು ಅರಣ್ಯ ಶಿವಮೊಗ್ಗದಾಗ ಐತೆ. ಬಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಉತ್ತರ ಕನ್ನಡ ಜಿಲ್ಲೆ, ಅತಿ ಕಡಿಮೆ ಅರಣ್ಯ ಕೊಟ್ರೆ ಅದು ವಿಜಯಪುರ, ಅದು ನಿಮಗೆ ಆಲ್ರೆಡಿ ಗೊತ್ತಿರ್ತೈತೆ. ಆಮೇಲೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ನಮಗೆ ಇಂಪಾರ್ಟೆಂಟು ಗುಡವಿ ಪಕ್ಷಿಧಾಮ. ಗಮನಿಸಬೇಕಿದ ಗುಡವಿ ನೋಡ್ರಿ, ಗುಡವಿ ಅಡವಿ ಅಂತ ಬರ್ಕಂದ್ರೆ ಹಿಂದಗಡೆಗೆ ಗುಡವಿ, ಅಡವಿ ಅಲ್ಲ ಗುಡವಿ. ನೋಡ್ರಿ ಇಲ್ಲಿ ಒಂದ್ಸಲ ಗಮನಿಸ್ರಿ, ಗುಡವಿ ಪಕ್ಷಿಧಾಮ ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆ. ಯಾವ ತಾಲೂಕು? ಸೊರಬ ತಾಲೂಕು. 6ನೇ ಕ್ಲಾಸ್ ಪುಸ್ತಕದಲ್ಲಿ ಕೇಳ್ತಾನ, ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು, ಹಿಂಗ್ ಕೊಡ್ತಾನ ಪ್ರಶ್ನೆ ನಮಗ. ಗುಡವಿ ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ ಟಕ್ಕ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಾಗ ಐತಿ. ಅದು ಯಾವ್ದು ಹೇಳ್ರಿ? ಗುಡವಿ ಪಕ್ಷಿಧಾಮ. ಒಂದ್ಸಲ ಬೇಕಾದ್ರೆ ಗುಡವಿ ಪಕ್ಷಿಧಾಮ ಪಕ್ಷಿ ಲೋಕಕ್ಕೆ ಸ್ವಾಗತ ಅಂತ ಐತೆ, ಒಂದ್ಸಲ ಗಮನಿಸ್ರಿ, ಬಹಳ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇನ್ನೊಂದು, ಶರಾವತಿಯು ನನ್ನ ನದಿ, ಶರಾವತಿಯು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ. ನಿಮ್ಗೊಂದು ಗೊತ್ತಿರಬೇಕು, ಶರಾವತಿ ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ. ಮತ್ತೆ ಆಮೇಲೆ ಇದರಿಂದ ನಿರ್ಮಾಣವಾದ ವಿಶ್ವವಿಖ್ಯಾತ ನಮಗ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ನೋಡ್ರಿ, ತಾಲೂಕು ಸಮೇತ ಕೊಟ್ಟಾರ 6ನೇ ಕ್ಲಾಸ್ ಬುಕ್ದಾಗ. ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆ ಮತ್ತೆ ಉತ್ತರ ಕನ್ನಡ ಜಿಲ್ಲೆ ಮಧ್ಯದಲ್ಲಿ ಬರ್ತದ ಅಂತ ಕೇಸಿ ಒಂದ್ಸಲ ಎಕ್ಸಾಮ್ನಾಗ ಕೊಟ್ಟಿದ್ದ, ಯಾವುದು KPSC ಎಕ್ಸಾಮ್ನಾಗ. ಬಟ್ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಾಗ ಬರ್ತದೆ. ಯಾವ್ದು ಹೇಳ್ರಿ? ಜೋಗ್ ಫಾಲ್ಸ್ ಅಂತ. ಅದು ಯಾವ ನದಿಗೆ ಸಂಬಂಧಪಟ್ಟದ? ಶರಾವತಿ ನದಿ. ಮತ್ತೆ ಅವನು ಮ್ಯಾಲಿಂದ ನೀರು ಬೀಳಕತ್ತವಲ್ಲ, ರಾಜಾ ರಾಣಿ ರಾಕೆಟ್ ರೋರಲ್, ಅದುಗುಣ ನಿಮಗೆ ಹೇಳಿದ್ದೀನಿ, ಅದುಗುಣ ಹೇಳಿದ್ದೀನಿ. ಬಟ್ ಅಲ್ಲಿ ಮೆನ್ಷನ್ ಆಗಿಲ್ಲ, ಅದನ್ನ ಮೆನ್ಷನ್ ಮಾಡೋದು ಬೇಡ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೊಂತ ಹೋಗ್ರಿ, ಏನು ದೊಡ್ಡದಲ್ಲ. ಆಮೇಲೆ ಇಂಪಾರ್ಟೆಂಟ್ ಫೇಮಸ್ ಡ್ಯಾಮ್ಗಳು ನೋಡ್ರಿ, ನಮಗೆ ಇಂಪಾರ್ಟೆಂಟ್ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಾಜನೂರು ಆಣೆಕಟ್ಟು, ಗಾಜನೂರು ಡ್ಯಾಮು, ಮತ್ತೆ ಇನ್ನೊಂದು ತುಂಗಾ ಆಣೆಕಟ್ಟುಗಳಿವೆ. ಗಾಜನೂರು ಡ್ಯಾಮ್ ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆ. ಅದೇ ತುಂಗಾ ಡ್ಯಾಮ್ ಎಲ್ಲಿ ಯಾವ ಜಿಲ್ಲೆ ಅಂತ ಕೊಟ್ರೆ ಅದು ಶಿವಮೊಗ್ಗ ಜಿಲ್ಲೆ. ತುಂಗಭದ್ರಾ
ಅದು ಬೇರೆ. ತುಂಗ ಬರೀ ಓನ್ಲಿ ತುಂಗಾ ಡ್ಯಾಮ್ ಇದು. ಎಲ್ಲಿ ಅಂದರೆ ಆ ಶಿವಮೊಗ್ಗ ಜಿಲ್ಲೆದಾಗ ತುಂಗ ಆ ಡ್ಯಾಮ್ ಅಂತ ಐತೆ. ಆಮೇಲೆ ಗಾಜನೂರು ಆ ಡ್ಯಾಮ್ ಅಂತ ಐತೆ. ಅದು ಯಾವ ಜಿಲ್ಲೆ ಅಂತ ಕೊಟ್ರೆಗಿನ ನಾವು ಶಿವಮೊಗ್ಗ ಅಂತಕೇಸೆ ಟಿಕ್ ಮಾಡ್ಬೇಕಾಗ್ತದೆ. ಇನ್ನೊಂದು ನೋಡ್ರಿ ಇಂಪಾರ್ಟೆಂಟು ನಮಗೆ ಇಲ್ಲಿ ಭದ್ರಾ ನೋಡ್ರಿ ಫೇಮಸ್ ಭದ್ರಾ ವನ್ಯ ಮೃಗಧಾಮ. ಭದ್ರಾ ನೋಡಿ ಇಲ್ಲಿ ಇಂಪಾರ್ಟೆಂಟ್, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಐತೆ. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ. ಟಕ್ಕನ್ ನಾವು ಯಾವ ಜಿಲ್ಲೆ ಹಾಕ್ಬೇಕಲ್ರಿ? ಶಿವಮೊಗ್ಗ ಅಂತ ಹಾಕ್ಬೇಕು. ಕರ್ನಾಟಕದಲ್ಲಿ ಇರದೆ 5 ಹುಲಿ ಸಂರಕ್ಷಿತ ತಾಣಗಳು, 5ರಾಗಿ ಇಲ್ಲಿ ಶಿವಮೊಗ್ಗದಾಗ ಒಂದೈತಿ. ಯಾವ್ದಂತ ಕೊಟ್ರೆ ಅದು ಭದ್ರಾ ವನ್ಯ ಮೃಗ. ಭದ್ರಾ ವನ್ಯ ಮೃಗ ಧಾಮ ಯಾವ ಜಿಲ್ಲೆ? ಶಿವಮೊಗ್ಗ. ಅದು ಗಮನಿಸ್ಬೇಕು. ಮತ್ತೆ ಭದ್ರಾ ಹುಲಿ ಸಂರಕ್ಷಿತ ತಾಣ ಅಂದ್ರೂ ಎರಡು ಸೇಮೆ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು, ಓದ್ಬೇಕು. ನೆಕ್ಸ್ಟ್ ನೋಡ್ರಿ ಶರಾವತಿ ನಮಗ ಇಂಪಾರ್ಟೆಂಟ್. ಶರಾವತಿ ವನ್ಯ ಮೃಗಧಾಮ ಅದಗುನ ಶಿವಮೊಗ್ಗ ಜಿಲ್ಲೆ. ಭದ್ರಾ ಕೊಟ್ರೆಗಿನ ಶಿವಮೊಗ್ಗನೇ, ಶರಾವತಿ ಕೊಟ್ರೆಗುನ ಶಿವಮೊಗ್ಗನೇ. ನಿಮ್ಗೆ 6ನೇ ಕ್ಲಾಸ್ ಬುಕ್ದಾಗ ಇನ್ನೊಂದ್ಸಲ ನೋಡ್ಕೇರಿ, ಸರಿಯಾಗಿ ಓದಿಕೇರಿ, ಸರಿಯಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್, ಇಲ್ಲಿ ಶೆಟ್ಟಿಹಳ್ಳಿ ಅಂತ ಬಂತು. ಶೆಟ್ಟಿಹಳ್ಳಿ ವನ್ಯ ಮೃಗಧಾಮ. ನೋಡ್ರಿ ಎಷ್ಟದವ, ಒಂದು ಭದ್ರಾ ವನ್ಯ ಮೃಗಧಾಮ, ಆಮೇಲೆ ಶರಾವತಿ ವನ್ಯ ಮೃಗಧಾಮ, ಇನ್ನೊಂದು ನೋಡ್ರಿ ಶೆಟ್ಟಿಹಳ್ಳಿ. ಇದು ಭಾಳ ಸಲ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ ಶೆಟ್ಟಿಹಳ್ಳಿ ವನ್ಯ ಮೃಗಧಾಮ ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆ. ಶೆಟ್ಟಿಹಳ್ಳಿ ಅದು ಗಮನಿಸ್ಬೇಕು. ಬೇಕಾದ್ರೆ ನೋಡ್ರಿ ಶೆಟ್ಟಿಹಳ್ಳಿ ಅಭಯಾರಣ್ಯ ಅಂತ ಐತೆ ನಮಗೆ ಇಲ್ಲಿ. ಬೇಕಾದ್ರೆ ನೋಡ್ರಿ ಶೆಟ್ಟಿಹಳ್ಳಿ ಅಭಯಾರಣ್ಯ ನೋಡ್ರಿ, ಒಂಥರ ಯಾವ ಚಿರತೆ ಕುಂತಿಲ್ಲ, ಸರಿಯಾಗಿ ಗಮನಿಸ್ಬೇಕು. ಶೆಟ್ಟಿಹಳ್ಳಿ ವನ್ಯ ಮೃಗಧಾಮ. ಶೆಟ್ಟಿಹಳ್ಳಿ ಅಂದ್ರೆ ಶಿವಮೊಗ್ಗ. ಟಕ್ಕಂದು ನೀವು ನೆನ್ಪು ಮಾಡ್ಕೋಬೇಕು ಕರೆಕ್ಟಾಗಿ. ಇವು ನೋಡ್ರಿ ಮತ್ತೆ 6ನೇ ಕ್ಲಾಸ್ ಬುಕ್ದಾಗ ಇದಾವೆ ಇವು, ಬೇರೆವು ನಾವು ಯಾವುದು ಎಕ್ಸ್ಟ್ರಾ ಸೇರಿಸಿಲ್ಲ. ಇನ್ನೊಂದು ಬಂತು ನೋಡ್ರಿ ಮಂಡಾಗದ್ದೆ, ನಮಗೆ ಇಂಪಾರ್ಟೆಂಟು. ಮಂಡಾಗದ್ದೆ ಪಕ್ಷಿಧಾಮ ಅದು ಶಿವಮೊಗ್ಗ ಜಿಲ್ಲೆ. ನೋಡ್ರಿ ಒಂದು ಗೊತ್ತಿರ್ಬೇಕು, ಮಂಡಾಗದ್ದೆ ನಮಗೆ ಮಂಡಾಗದ್ದೆ ಪಕ್ಷಿಧಾಮ ಇರುವುದು. ಫಸ್ಟ್ ಆಪ್ಷನ್ಸೇ ಮಂಡ್ಯ ಅಂತ ಕೊಟ್ಟಿರ್ತಾನ. ಮಂಡಾಗದ್ದೆ, ಮಂಡ್ಯ ಅಂದ್ರೆ ಹಿಂದಗಡಿ. ಮಂಡಾಗದ್ದೆ ಮಂಡ್ಯ ಅಲ್ಲ, ಮಂಡಾಗದ್ದೆ ಶಿವಮೊಗ್ಗ ಜಿಲ್ಲೆ. ಅದು ಗಮನಿಸ್ಬೇಕು. ಮಂಡಾಗದ್ದೆ ಪಕ್ಷಿಧಾಮ ಇರುವ ಜಿಲ್ಲೆ ಕೊಟ್ರೆಗಿನ ಅದು ಶಿವಮೊಗ್ಗ. ನೋಡ್ರಿ ಎಷ್ಟು ಬಂದವು ಅಲ್ಲಿ. ಭದ್ರಾ ಗೊತ್ತಾಯ್ತು, ಶರಾವತಿ ಗೊತ್ತಾಯ್ತು, ಆಮೇಲೆ ಶೆಟ್ಟಿಹಳ್ಳಿ ಗೊತ್ತಾಯ್ತು, ಆಮೇಲೆ ಮಂಡಾಗದ್ದೆ ಗೊತ್ತಾಯ್ತು. ನೋಡ್ರಿ ಇವೆಲ್ಲ 6ನೇ ತರಗತಿ ಮಕ್ಕಳಿಗೆ ಇದಾವ ಸಿಲೆಬಸ್ಸು. ಸರಿಯಾಗಿ ತಿಳ್ಕೊಬೇಕ್ರಿ, ಕರೆಕ್ಟಾಗಿ ಓದ್ರಿ. ನಾವು ಹೆಂಗ ಸೆಲೆಕ್ಷನ್ ಆಗೋದಿಲ್ಲ ಅಂತ ಗಮನಿಸೋಣ ಅಂತ. ಮತ್ತೆ ಆಮೇಲೆ ಇಂಪಾರ್ಟೆಂಟು ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕಿನ ನಗರ ಅಂತೀವಲ್ಲಪ್ಪ. ಭದ್ರಾವತಿಯಲ್ಲಿ 1923ರಲ್ಲಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಲಾಗಿದೆ. ಅದು ಗಮನಿಸ್ಬೇಕು. ಫಸ್ಟಿಗೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತಿತ್ತು. ಅದು ಬರ್ತಾ ಬರ್ತಾ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೆಸರು ಚೇಂಜ್ ಮಾಡ್ಯಾರ. ಅದು ಆ ಕಾರ್ಖಾನೆ ಎಷ್ಟನೇ ಇಸ್ವಿಗೆ ಸ್ಥಾಪನೆ ಆಗಿತ್ತಂದ್ರೆ 1923ರಾಗ. ನಮಗೆ ಇಂಪಾರ್ಟೆಂಟ್ ಬೇಕಾದ್ರೆ ಕೆಳಗಡೆ ಇದೆ ನೋಡ್ರಿ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಪ್ಲಾಂಟ್ ಅಂತ ಐತೆ. ಸರಿಯಾಗಿ ಗಮನಿಸ್ಬೇಕು, ಬಟ್ ನೋಡ್ಕೋಬೇಕು. ಇಸ್ವಿಗೂ ಇಂಪಾರ್ಟೆಂಟ್ ಆಗ್ತದೆ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇರುವುದು ಕೊಟ್ರೆ ಅದು ಭದ್ರಾವತಿ ಯಾವ ಜಿಲ್ಲೆ? ಅದು ಶಿವಮೊಗ್ಗ ಜಿಲ್ಲೆ. ಸರಿಯಾಗಿ ಅಪ್ಡೇಟ್ ಮಾಡ್ಕೇರಿ. ಮತ್ತು ಇನ್ನೊಂದು ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ರೆಗಿನ ನಮಗೆ ಶಿವಮೊಗ್ಗ ಡಿಸ್ಟಿಕ್ನಾಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಅದು 1923ರಾಗ. ಅದಕ್ಕೆ ಹೆಸರು ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೆಸರಿಟ್ಟಾರ. ಬಟ್ ಇನ್ನೊಂದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ನೋಡ್ರಿ ಕಾಗದದ ಕಾರ್ಖಾನೆಯನ್ನು 1936-37ರಲ್ಲಿ ಸ್ಥಾಪಿಸಲಾಗಿದೆ. ಬಟ್ ಇಲ್ಲಿ 36 ಅಂತ ಇದೆ, ಬಟ್ ಇಂಟರ್ನೆಟ್ನಲ್ಲಿ 37 ಅಂತಿದೆ. ಬಟ್ 1936 ಕರೆಕ್ಟ್, ಅದು ಗೌರ್ಮೆಂಟ್ ಬುಕ್ದಾಗ ಕೊಟ್ಟಾರಲ್ಲ. ಬಟ್ ಇಲ್ಲಿ ಏನಂತ ಕೊಟ್ರೆಗಿನ ಭದ್ರಾವತಿಯಲ್ಲಿ ಕಾಗದದ ಕಾರ್ಖಾನೆ ಐತಿಲ್ಲಪ್ಪ ಅಂದ್ರೆ ಐತಿ ಅನ್ಬೇಕು ನಾವು. ನಮಗೆ ಎಷ್ಟನೇ ಇಸ್ವಿಗೆ ಸ್ಥಾಪನೆ ಆಗಿದ್ದು? 1936. ನೋಡ್ರಿ ಇಲ್ಲಿ ಬೇಕಾದ್ರೆ ದಿ ಮೈಸೂರು ಪೇಪರ್ ಮಿಲ್ಸ್ ಅಂತ ಐತೆ. ದಿ ಮೈಸೂರು ಪೇಪರ್ ಮಿಲ್ಸ್ ಅದು ಗಮನಿಸ್ಬೇಕು. ದಿ ಮೈಸೂರು ಪೇಪರ್ ಮಿಲ್ಸ್ ನೋಡ್ರಿ ಭದ್ರಾವತಿ. ಮತ್ತೆ ದಿ ಮೈಸೂರು ಪೇಪರ್ ಮಿಲ್ಸ್ ಅಂತ ಕೊಟ್ಟಿಗೆಸೆ ಫಸ್ಟ್ನೇ ಆಪ್ಷನ್ಸ್ ಮೈಸೂರು ಕೊಟ್ಟಿರ್ತಾನ. ಟಕ್ ಅಂತ ಹಾಕಿಟ್ರಿ ಹಿಂದಗಡೆಗೆ ಮೈಸೂರು ಪೇಪರ್ ಮಿಲ್ಸ್ ಮೈಸೂರಾಗ ಐತೆ. ಅಲ್ಲದು ದಿ ಮೈಸೂರು ಪೇಪರ್ ಮಿಲ್ಸ್ ಎಲ್ಲೈತೆ ಹೇಳ್ರಿ ಭದ್ರಾವತಿಗೆ ಐತೆ. ಅದು ಕಾಗದದ ಕಾರ್ಖಾನೆ. ಅದು 1936ರಾಗ ಆಗಿದ್ದು. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ ಭಾಳ ಇಂಪಾರ್ಟೆಂಟು, ಮುಗಿಯಾಗಿ ಬಂತೀಗ ನಮಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕರ್ನಾಟಕದ ಮೊದಲ
ಸಿಮೆಂಟ್ ಕಾರ್ಖಾನೆಯನ್ನು ಸ್ಥಾಪಿಸಲಾಗಿದೆ. ಕರ್ನಾಟಕದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಅಂತ ಕೊಟ್ರೆ ಭದ್ರಾವತಿ. ನೋಡ್ರಿ ಸಿಮೆಂಟ್ ಕಾರ್ಖಾನೆ ಐತೆ, ಮೈಸೂರು ಪೇಪರ್ ಮಿಲ್ಸ್ ಐತೆ, ಆಮೇಲೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಐತೆ. ಕರೆಕ್ಟಾಗಿ ನೋಡ್ರಿ, ನಮ್ಗೆ ಇಂಪಾರ್ಟೆಂಟ್ ಭದ್ರಾವತಿ ಅಂದ ತಕ್ಷಣನೇ ಉಕ್ಕಿನ ನಗರ. ನಮ್ಗೆ ಅಲ್ಲಿ ಹೋಗ್ರಿ ಬೇಕಾದ್ರೆ ಭದ್ರಾವತಿಗೆ ಹೋದ ತಕ್ಷಣ ಉಕ್ಕಿನ ನಗರ ಭದ್ರಾವತಿಗೆ ಸ್ವಾಗತ ಅಂತ ಐತೆ ಬೋರ್ಡು. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕ್ರಿ. ತಿಳ್ಕೊಂತ ಹೋದ್ರೆ ಏನು ದೊಡ್ಡದಲ್ಲ. ನೆಕ್ಸ್ಟ್ ನೋಡ್ರಿ, ನಮಗೆ ಇಂಪಾರ್ಟೆಂಟು ಅದು ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್. ನೋಡ್ರಿ, ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಅತಿಯಾದ ಮಳೆ ಬೀಳುವ ಪ್ರದೇಶವಾಗಿದೆ. ಹುಲಿಕಲ್ ಘಾಟ್ ರೋಡ್ ಅಂತ ಐತಿ ನೋಡ್ರಿ, ಹುಲಿಕಲ್. ಅದು ಗಮನಿಸ್ಬೇಕು. ಬಟ್ ಅದಕ್ಕಿಂತ ಮುಂಚೆಗೆ ಆಗೊಂಬೆದಾಗ ಮಳೆ ಆಗ್ತಿತ್ತು. ಬಟ್ ಎಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಮಳೆ ಪಡೆಯುವಂತ ಜಿಲ್ಲೆನೇ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆದಾಗ ಯಾವ್ದಪ್ಪ ಪ್ಲೇಸ್ ಅಂತ ಕೊಟ್ರೆ ಅದು ಹುಲಿಕಲ್. ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಕೊಟ್ರೆಗಿನ, ಜಿಲ್ಲೆ ಕೊಟ್ರೆಗಿನ ಅದು ಚಿತ್ರದುರ್ಗ ಜಿಲ್ಲೆ. ಅದು ನೀವು ಗಮನಿಸ್ಬೇಕು, ನೋಡ್ಕೇಸೆ ಅಪ್ಡೇಟ್ ಮಾಡ್ರಿ. ಅಂದ್ರೆ ಓದ್ತಾ ನಿಮಗೆಲ್ಲ ಡಿಟೇಲ್ಸ್ ಆಗಿ ಮಾಹಿತಿ ಗೊತ್ತಾಗಬೇಕು. ಮತ್ತೆ ಇಂಪಾರ್ಟೆಂಟ್ ನಮಗ ಅಕ್ಕ ಮಹಾದೇವಿ, ನಮಗ ಕನ್ನಡದ ಮೊದಲ ಕವಯತ್ರಿ ಅಕ್ಕ ಮಹಾದೇವಿ ಮತ್ತೆ ಅಲ್ಲಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಗೆ ಸೇರಿದವರಂತ ಐತಿ. ಬಳ್ಳಿಗಾವೆ ನೋಡ್ರಿ, ಆ ಬಳ್ಳಿಗಾವೆ ಯಾವ ಜಿಲ್ಲೆ ಅಂತ ಕೊಟ್ರೆಗಿನ ಅದು ಶಿವಮೊಗ್ಗ ಜಿಲ್ಲೆ. ಬಹಳ ಇಂಪಾರ್ಟೆಂಟ್ ರೀ, ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಶಿವಮೊಗ್ಗ ಜಿಲ್ಲೆದಾಗ ಇಲ್ಲಿ ಕೃಷಿ ಮತ್ತೆ ತೋಟಗಾರಿಕಾ ಯೂನಿವರ್ಸಿಟಿ ಐತೆ. ಕೃಷಿ ಮತ್ತು ತೋಟಗಾರಿಕಾ ಯೂನಿವರ್ಸಿಟಿ ಯಾವ ಜಿಲ್ಲೆ ಅಂತ ಕೊಟ್ಟರೆ ಅದು ಶಿವಮೊಗ್ಗ ಜಿಲ್ಲೆ. ಬೇಕಾದ್ರೆ ಕೃಷಿ ಮತ್ತು ತೋಟಗಾರಿಕೆ ಯೂನಿವರ್ಸಿಟಿ ಐತೆ. ಆಮೇಲೆ ಕುವೆಂಪು ಯೂನಿವರ್ಸಿಟಿ ಐತೆ ಅಂತ ಫಸ್ಟಿಗೆ ನೋಡಿದೀವಿ. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. 6ನೇ ಕ್ಲಾಸ್ ಪುಸ್ತಕದಲ್ಲಿ ಏನೈತಲ್ಲ ಅದನ್ನ ಸರಿಯಾಗಿ ಮೆನ್ಷನ್ ಮಾಡಿಕೇರಿ. ನೆಕ್ಸ್ಟ್ ನೋಡ್ರಿ, ಇನ್ನ ಮೇನ್ ಇಂಪಾರ್ಟೆಂಟ್ ಶಿವಮೊಗ್ಗ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ, ಶಿವಮೊಗ್ಗ ಜಿಲ್ಲೆ ಅರಣ್ಯ ಪ್ರದೇಶದಲ್ಲಿ ವ್ಯಾಪಕವಾಗಿದ್ದ ನೋಡ್ರಿ ಮಂಗನ ಕಾಯಿಲೆ. ಗಮನಿಸ್ಬೇಕ್ರಿ, ಮಂಗನ ಕಾಯಿಲೆಯನ್ನು ತಡೆಗಟ್ಟಲಾಗಿದೆ. ಅಂದ್ರೆ ಒಂದ್ ತಿಳ್ಕರಿ, ಏನ್ ಗೊತ್ತಾ, ಮಂಗನ ಕಾಯಿಲೆಯನ್ನು ಮಂಗನ ಕಾಯಿಲೆಯನ್ನು ಈ ಕೆಳಕಂಡ ಯಾವ ಅರಣ್ಯ ಪ್ರದೇಶದಲ್ಲಿ ತಡೆಗಟ್ಟಲಾಗಿದೆ ಅಂತ ಬಂದ್ರಿಗಿನ ಅದು ಶಿವಮೊಗ್ಗ ಜಿಲ್ಲೆಯ ಅರಣ್ಯ ಪ್ರದೇಶ. ನೀವು ಬೇಕಾದ್ರೆ 6ನೇ ಕ್ಲಾಸ್ ಪುಸ್ತಕದಲ್ಲಿ ಐತೆ, ಸರಿಯಾಗಿ ನೋಡ್ಕೇರಿ. ಇದ್ರ ಮೇಲೆ ಪ್ರಶ್ನೆಗಳು ಬಂದಾವ, ಕೇಳ್ತಾನ ಪ್ರಶ್ನೆ, ಸರಿಯಾಗಿ ನೀವು ಅಪ್ಡೇಟ್ ಮಾಡಿ. ಮಂಗನ ಕಾಯಿಲೆ ಅದು ಎಲ್ಲ ಇದೇ ನಿಷೇಧ ಆಗ್ಯದ ಅಂತ, ಎಲ್ಲ ಕ್ಯಾನ್ಸಲೇಷನ್ ಆಗ್ಯದ. ಇಷ್ಟು ನಿಮಗೆ ಬೆಂಗಳೂರು ವಿಭಾಗದಲ್ಲಿರುವಂಥ 9 ಜಿಲ್ಲೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ತಿಳ್ಕಂತ ನಿಮ್ಗೆ ಏನಾಗ್ತಂದ್ರೆ ಒಂದು ನಾಲೆಜ್ ಇನ್ಕ್ರೀಸ್ ಆಗಬೇಕು. ನೀವು ಫಟ್ಟ 5ರಿಂದ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತೆ ವಿಜ್ಞಾನ ಪುಸ್ತಕಗಳನ್ನು ಸರಿಯಾಗಿ ಗ್ರಹಿಸ್ಬಿಡ್ರಿ, ನೀವು ಸರಿಯಾಗಿ ಓದಿಬಿಡ್ರಿ. ಆಮೇಲೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರು, ಆಮೇಲೆ ಎಕನಾಮಿಕ್ಸು, ಆಮೇಲೆ ಜಿಯೋಗ್ರಫಿ, ಆಮೇಲೆ ಪೊಲಿಟಿಕಲ್ ಸೈನ್ಸು, ಆಮೇಲೆ ಸಮಾಜಶಾಸ್ತ್ರ ಅವೆಲ್ಲ ಓದೋಮಂತ. ಮತ್ತೆ ಆಮೇಲೆ ಇಂಪಾರ್ಟೆಂಟು ಡೈಲಿ ನ್ಯೂಸ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡೋದು, ಡೈಲಿ ನ್ಯೂಸ್ ನೋಡೋದು, ಇವೆಲ್ಲ ನೋಡ್ಬೇಕ್ರಿ. ಮತ್ತೆ ಓದೋದು, ಬರೆಯೋದು, ಪ್ರಬಂಧ ಬರೆಯೋದು, ಟ್ರಾನ್ಸ್ಲೇಷನ್ ಮಾಡೋದು, ಆಮೇಲೆ ಪ್ರಿಸೆ ರೈಟಿಂಗ್ ಬರೆಯೋದು, ಆಮೇಲೆ ಕನ್ನಡ ವ್ಯಾಕರಣಗೂ ಕಲ್ಕರಿ, ಮುಂದೆ ಕಂಪ್ಯೂಟರ್ಗೂ ಕಲೀರಿ, ಆಮೇಲೆ ಇಂಗ್ಲೀಷ್ಗೂ ಕಲೀರಿ. ನಿಮ್ಮ ಜೀವನ ಏನಂತ ಹೇಳ್ರಿ ಪಾವನ ಆಗ್ತದೆ. ಯಾವುದೋ ಒಂದು ನೌಕರಿ ಬಂದೇ ಬರ್ತದ. ಬಟ್ ಓದೋದು ಮಾತ್ರ ನಾವು ಕಡಿಮೆ ಮಾಡಬಾರ್ದು. ಈಗ ಓದೋದು ಮಾತ್ರ ಫೇಲ್ ಆಗಲಿ. ಯಾರು ಒಂದೇಟಿ ಪಾಸ್ ಆಗ್ಯಾರ ಹೌದಲ್ಲ, ಎಷ್ಟೋ ಫೇಲ್ ಆಗಿರ್ತಾರೆ, ಬಟ್ ಹೇಳಂಗಿಲ್ಲ ಅವರು. ನಮ್ಗೆ ಏನಂತ ಕೊಟ್ರೆಗಿನ ಇವತ್ತಿಲ್ಲ ನಾಳೆ ನಮ್ಮ ಕಾಲ ಬಂದೇ ಬರ್ತದೆ. ಇಷ್ಟು ಇಂಪಾರ್ಟೆಂಟು. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7 ಗಂಟೆಗೆ ಪ್ರಚಲಿತ ಘಟನೆಗಳ ಬಗ್ಗೆ ಪಾಠ ಮಾಡೋಣ ಅಂತ. ಬಟ್ ಇಲ್ಲಿವರೆಗೆ ನೀವು ಪಾಠ ಕೇಳಿರಿ, 1 ತಾಸು ಮೇಲೆ ಆಯ್ತು ಅಂತ ಅನ್ಕೊಂಡಿನಿ. 1 ತಾಸು, 1.5 ತಾಸು, 2 ತಾಸುಗೂ ಆಗಿರ್ಬೋದು. ಬಟ್ ಸರಿಯಾಗಿ ನಿಮ್ಮ ಹತ್ರ ಪೇಷನ್ಸ್ ಉಳಿಸಿರಿ. ಇಲ್ಲ ಸರ್ 2 ತಾಸು ಪಾಠ ಕೇಳ್ಬಿಟ್ಟಿನಿ, ಮುಂಜಾನೆ 2 ತಾಸು, ಈಗ ಸಾಯಂಕಾಲ 2 ತಾಸು ಸಾಕಾಗಿಬಿಡ್ತೀವಿ, ನಾನು ಮಲ್ಕಂತೀನಿ ಅಂತಂದ್ರೆಗಿನ ಅದು ನಿನಗೆಲ್ಲ 11 ಗಂಟೆ 12 ಗಂಟೆ ತನಕ ಓದೋದು ಬರೆಯೋದು ಒಂಥರ ಜಪ ಮಾಡಿದಂಗೆ ಮಾಡ್ಬೇಕು. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳೋದು, 5 ಗಂಟೆಗೆ ಎದ್ದೇಳೋದು, ರನ್ನಿಂಗ್ ಮಾಡೋದು, ಮತ್ತೆ ಸ್ವಲ್ಪ ಆರೋಗ್ಯವನ್ನು ಸಂಪಾದನೆ ಮಾಡಿಕೊಳ್ಳೋದು. ಬಟ್ ಒಳ್ಳೆ ಆಲೋಚನೆಗಳು ಮಾಡಬೇಕು. ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಸ್ಟಡಿ ಮಾಡ್ರಿ. ನೀವು ಇನ್ನು ಬೇಕಾದ್ರೆ ಬೇರೆ ಪುಸ್ತಕಗಳನ್ನು ಸ್ಟಡಿ ಮಾಡ್ರಿ. ಅವಾಗ ಏನಂತ ಕೊಟ್ಟರೆ ಒಂದು ಹೈ ಲೆವೆಲ್ ನಾಲೆಜ್ ಬರ್ತದೆ. ಇಷ್ಟು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7 ಗಂಟೆ ಇಲ್ಲಾಂದ್ರೆ 8 ಗಂಟೆಗೆ ನಿಮ್ಗೆ ಪ್ರಚಲಿತ ಘಟನೆಗಳ ಬಗ್ಗೆ ಕ್ಲಾಸ್ ಮಾಡ್ತೀನಂತ. ತುಂಬ ಧನ್ಯವಾದಗಳು. ಗುಡ್ ನೈಟ್, ಬಾಯ್.